ಚಿತಕ ಚಿತಕ ಏನು ಮಾವ ಲೆಕ್ಕ ಕೆಡಿಸ್ಬೇಡವ. ಎಲ್ಲಿ ನಿನ್ ಮಗ ಇನ್ನೂ ಹೊಂಟಿಲ್ವಾ? ಬೇಕರಿ ಅವನ್ನ. ಈ ಸ್ನಾನಕ್ಕೆ ಹೋಯ್ದೆ ಕಣೋ, ಬರ್ತಾನೆ. ಅಲ್ಲಿವರೆಗೆ ಕಾಫಿ ಕೊಡ್ತೀನಿ, ಕೂತ್ಕೊಂಡು ಕುಡಿ. ಕಾಫಿ ಯಾವಾಗ ಬೇಕಾದ್ರೂ ಕುಡಿಬೋದು. ಬೆಳಕಿದ್ದಂಗೆ ಬಸ್ ಹತ್ತಿರ್ತಾನೆ. ಮೈಸೂರಲ್ಲಿ ಬೆಳಕಿದ್ದಂಗೆ ಇಳಿಯಕ್ಕಾಗೋದು. ಬೇಕರಿ ಅವನ್ನ. ನಾನು ಕರಿತೀನಿ ರೀ. ನರೇಂದ್ರ ಬಂದೆ ಅಪ್ಪ. ನೋಡ ರವೀಶ ಬಂದಿಯಾನ. ರವೀಶಾ ರೆಡಿ ಆಗ್ತಾ ಇದೆ, 5 ನಿಮಿಷ. ಬಸ್ ಹತ್ತಕ್ಕೆ ಇಷ್ಟೊಂದು ಚೆನ್ನಾಗಿ ರೆಡಿ ಆಯ್ತವನೆ. ಇನ್ನು ಹುಡುಗಿ ತೋರಿಸ್ತೀನಿ ಅಂದ್ರೆ ಇನ್ನೂ ಹೆಂಗ್ ರೆಡಿ ಆಯ್ತಾನೋ. ರವೀಶ, ನಿನ್ನ ನಂಬಿ ನನ್ನ ಮಗನ ನಿನ್ನ ಜೊತೆ ಕಳಿಸ್ತಾ ಇದ್ದೀನಿ. ನಿನಗೆ ಗೊತ್ತಿರೋ ಹಾಗೆ ಮೊದಲಿಂದ ಒಂದು ಸ್ವಲ್ಪ ಸಂಕೋಚ ಸ್ವಭಾವದವನು. ಸ್ವಲ್ಪ ಏನು ಜಾಸ್ತಿನೇ. ಬೇರೆ ಏನಾದ್ರು ಹೇಳಿ. ಮೊದ್ಲಿಂದನು ಯಾರ ಜೊತೆನೂ ಬೆರೆಯೋದಿಲ್ಲ, ಸಂಕೋಚ, ಹಿಂಜರಿಕೆ. ಇನ್ನು ಮೈಸೂರಿಗೆ ಹೋಗಿ ಯಾವ ಜೀವನ ಮಾಡ್ತಾನೋ ಏನೋ. ಮಾವ ಅದ್ ನನಗೂ ಗೊತ್ತಲ್ವಾ. ಅವನೇನು ಹೊಸ್ದಾಗಿ ನೋಡ್ತಾ ಇದೀನ. ಚಿಕ್ಕದ್ರಿಂದ ಕಾಲೇಜ್ಗೆ ಹೋಗೋವರೆಗೂ ಜೊತೆಲೇ ಇದ್ದೀನಿ ತಾನೆ. ಬೆರೆಯಲ್ಲ, ಮಾತಾಡಲ್ಲ, ಸಂಕೋಚ ಸ್ವಭಾವ ಇದೆಲ್ಲ ಇದೆ ಅಂತ ನನಗೂ ಗೊತ್ತು. ಹಂಗ ಅನ್ಬಿಟ್ಟು ಇಲ್ಲೇ ಇರಕಾಯ್ತದ? ನಾನು ಇರ್ತೀನಿ ಜೊತೆಲಿ, ಸುಮ್ಮನೆ ಕಳಿಸಿ. ಇವ್ರು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತಾರೆ. ರವೀಶಾ ಲೇಟ್ ಆಯ್ತು, ನಡಿ ಹೋಗೋಣ. ತಡಿಯಪ್ಪ. ನೋಡಪ್ಪ, ಇವನೇನೇ ತೊಂದರೆ ಕೊಟ್ಟರು ಬೇಜಾರು ಮಾಡ್ಕೋಬೇಡ. ಮಾವ ಚಿಕ್ಕದ್ರಿಂದ ನಾನು ಬೇಜಾರು ತೊಂದರೆ ಕೊಟ್ಟಿದ್ದೀನಿ. ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಇಲ್ಲ ತಾನೇ. ನಿಮ್ಮ ಮಗ ಏನಾದ್ರು ಬೇಜಾರು ಮಾಡಿದ್ರೆ ನಾನು ಬೇಜಾರು ಮಾಡ್ಕೊಳ್ತೀನ? ಇಲ್ಲ ತಾನೇ. ಮತ್ತಿನ್ನೇನು? ರವೀಶ, ನಿನ್ನ ಧೈರ್ಯದ ಮೇಲೆ ನನ್ನ ಮಗನ ನಿನ್ನ ಜೊತೆ ಕಳಿಸ್ತಾ ಇದ್ದೀನಿ. ಅವನಿಗೆ ಬುದ್ಧಿ ಹೇಳ್ಕೊಂಡು ಏನು ತೊಂದರೆ ಆಗದಿರ ಹಾಗೆ ನೋಡ್ಕೊಪ್ಪ. ಮೈಸೂರು ದೊಡ್ಡ ಸಿಟಿ, ಹುಷಾರಾಗಿ ಓಡಾಡಿ. ಆಗಾಗ್ಗೆ ಕಾಲ್ ಮಾಡೋದನ್ನ ಮರಿಬೇಡಿ. ಹಾಳು ಹುಡುಗರು ಸವಾಸ ಮಾಡಲೇಬೇಡಿ. ನಾನು ಆಳು ಹುಡುಗನ? ಹಾಳು ಹುಡುಗ ಅಲ್ಲಪ್ಪ, ನನ್ನ ಸಂಬಂಧಿಕ ಅಲ್ವಾ, ಒಳ್ಳೆಯವರು. ನಿನ್ನ ಮಗ ನಮ್ಮ ಜೊತೆನೇ ಮಾತಾಡಲ್ಲ, ಇನ್ನು ಆಳು ಹುಡುಗರ ಜೊತೆ ಮಾತಾಡ್ತಾನ? ಸುಮ್ಮನೆ ಕಳ್ಸು ಮಾವ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ. ಅಪ್ಪ ಅಮ್ಮ ಹೋಗಿ ಬರ್ತೀನಿ. ನಾವು ಹೋಗ್ತಾ ಇರೋದು ಮೈಸೂರಿಗೆ, ದೇಶ ಬಿಟ್ಟಲ್ಲ. ನಾನಿದ್ದೀನಿ ಬಾರೋ. ಮೈಸೂರು ಒಂಥರ ಚೆನ್ನಾಗೈತಲ್ವಾ? ರವೀಶಾ, ಮೈಸೂರಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಊರೆಲ್ಲ ಸುತ್ತಾಡಿಸ್ತಾ ಇದೆಯಲ್ಲೋ. ಕೆಲ್ಸಕ್ಕೆ ಸೇರಿದ್ಮೇಲೆ ಮೈಸೂರು ಸುತ್ತಕ್ಕಾಗಲ್ಲ ಕಣೋ. ದುಡ್ಡು ಖಾಲಿ ಆದ್ರೆ ಬಾಡಿಗೆ ಮನೆಗೆ ರೆಂಟ್ ಹೇಗೋ ಕಟ್ಟೋದು? ಕೆಲ್ಸಕ್ಕೆ ಸೇರ್ಕೋತೀವಲ್ಲ, ದುಡ್ಡು ಬರುತ್ತೆ. ಕೆಲ್ಸಕ್ಕೆ ಸೇರಿ 1 ತಿಂಗಳಾದ್ಮೇಲೆ ಸಂಬಳ ಕೊಡೋದು. ಹೌದಲ್ವಾ? ಹಂಗಾದ್ರೆ ಕೆಲ್ಸಕ್ಕೆ ಸೇರ್ಕೊಂಬಿಡೋಣ ಇವಾಗ. ಎಲ್ಲಿ ಕೆಲ್ಸಕ್ಕೆ ಸೇರಣ್ವು? ಬಜಾರ್ಗೆ ಹೋಗೋಣ. ಯಾವ್ದಾದ್ರು ಬಟ್ಟೆ ಅಂಗಡಿಲೋ ಪಾತ್ರೆ ಅಂಗಡಿಲೋ ಕೆಲಸ ಸಿಗುತ್ತೆ. ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನೋ. ಹಂಗಾದ್ರೆ ಯಾವ್ದಾರ ಕಂಪ್ನಿಗೋ
ಫ್ಯಾಕ್ಟ್ರಿಗೆ ಹೋಗಿ ಹುಡುಕ್ಬೇಕು. ಇದು ಓಕೆ. ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋಣ. ಈಗೇನು ಇಲ್ಲೇ ಕೂತಿರೋಣ ಇಲ್ಲ ಕೆಲಸ ಹುಡ್ಕಕ್ಕೆ ಹೋಗೋಣ? ಕೆಲಸ ಹುಡ್ಕ ನಡಿ. ರವೀಶಾ, ಈ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ನಮ್ಗೇನಾದರೂ ಕೆಲಸ ಸಿಗುತ್ತಾ ಅಂತ ಕೇಳಿ ನೋಡೋಣ. ಇಂಥ ಕಡೆ ಎಲ್ಲ ನಮಗೆ ಕೆಲಸ ಸಿಗಲ್ಲ ಕಣೋ. ನಮಗೇನಿದ್ರು ಇಂಡಸ್ಟ್ರಿಯಲ್ ಏರಿಯಾ ಹೋಗಿ ಹುಡುಕ್ಬೇಕು. ಅಲ್ಲಿ ವೆಲ್ಡಿಂಗ್ ಮಿಷಿನು, ಲೇತ್ ಮಿಷಿನಲ್ಲಿ ಕೆಲಸ ಸಿಗ್ಬೋದು. ಅಲ್ಲಿ ಟ್ರೈ ಮಾಡೋಣ. ಆದರೂ ಒಂದು ಸಾರಿ ಕೇಳಿ ನೋಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ನಿನಗಿನ್ನ ಎಕ್ಸ್ಪೀರಿಯನ್ಸ್ ಆಗಬೇಕು. ನಡಿ ಕೇಳೋಣ. ಬಾ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಬೇಕಿತ್ತು ಸರ್? ಕೆಲಸ ಸರ್. ಕಂಪ್ನಿಯಿಂದ ಮೇಲ್ ಹಾಕಿದ್ರನ್ರಿ? ನಾವು ಬಸ್ ಒಳಗಡೆ ಬಂದ ಸರ್, ಮೇಲ್ ಬರಲಿಲ್ಲ. ಏನು ಮಾತಾಡ್ತಿದ್ದೀರಾ ನೀವು? ಸರ್ ರವೀಶಾ, ಮೇಲ್ ಅಂದ್ರೆ ಆಮೇಲೆಲ್ಲ ಕಣೋ. ಕೆಲಸ ಕನ್ಫರ್ಮ್ ಆದಮೇಲೆ ಕಂಪ್ನಿಯಿಂದ ಮೇಲ್ ಬರುತ್ತೆ ಸರ್. ನಮ್ಗೆ ಆ ರೀತಿ ಯಾವ ಮೇಲೂ ಬಂದಿಲ್ಲ ಸರ್. ಇಲ್ಲಿ ಕೆಲಸ ಇಲ್ಲ ಸರ್, ಇಲ್ಲಿ ಖಾಲಿ ಇಲ್ಲ. ಹೋಗಿ ಸರ್, ನೀವು ತಲಾಟೆ ಮಾತಾಡ್ತಾರೆ. ಏನಪ್ಪ ಕೆಲಸ ಸಿಕ್ತಾ? ಕೆಲಸ ಖಾಲಿ ಇಲ್ವಂತಲ್ಲ? ಖಾಲಿ ಇಲ್ಲ ಅಂತ ಮೊದಲೇ ಹೇಳಿದ್ರೆ ನೀವು ಹಾಗಾದರೂ ಹೋಯ್ತಾ ಇದ್ರಿ. ಅಲ್ಲ ಕಣೋ, ಇಲ್ಲಿ ಕೆಲಸ ಖಾಲಿ ಇಲ್ಲ ಅಂತ ಒಂದು ಬೋರ್ಡ್ ಹಾಕಿದ್ರೆ ನಾವು ಒಳಗಡೆಗೆ ಹೋಗ್ತಿರ್ಲಿಲ್ವಲ್ಲ? ಹಂಗೆ ಯಾರು ಬೋರ್ಡ್ ಹಾಕಲ್ಲ ರವೀಶಾ. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ನಿನ್ನ ಜೊತೆ ಕಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಗೆ ಮೈಸೂರಲ್ಲಿ ಕೆಲಸ ಸಿಗುತ್ತಾ? ನೀನೇನು ಯೋಚನೆ ಮಾಡಬೇಡ. ನನಗೆ ಬಾಂಬೆನಲ್ಲಿ, ಬೆಂಗಳೂರಲ್ಲಿ, ಚೆನ್ನೈಯಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಅಭ್ಯಾಸ ಇದೆ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಸಿಗುತ್ತೆ. ನಿಮ್ಮ ಬಾ. ಇಲ್ಲಿ ಯಾರು ಸೆಕ್ಯೂರಿಟಿ ಇಲ್ಲ. ನಮ್ಮ ಕೆಲಸ ಆಗುತ್ತೆ ಅನ್ಸುತ್ತೆ. ಸರ್, ಈ ಫ್ಯಾಕ್ಟ್ರಿ ಓನರ್ ಯಾರು ಸರ್? ನಾನೇ. ಏನಾಗಬೇಕು ಸರ್? ನಮಸ್ಕಾರ. ನಮಸ್ತೆ ಸರ್, ನನ್ನ ಹೆಸರು ನರೇಂದ್ರ. ಇವನ ಹೆಸರು ರವೀಶಾ ಅಂತ. ನಾವು ಅರಸೀಕೆರೆಯಿಂದ ಬಂದಿದ್ದೀವಿ ಸರ್. ಮೈಸೂರಲ್ಲಿ ಕೆಲಸ ಹುಡ್ಕೋಣ ಅಂತ ಬಂದಿದ್ವಿ ಸರ್. ಆದರೆ ಎಲ್ಲೂ ಕೆಲಸನೇ ಸಿಗ್ತಾ ಇಲ್ಲ. ನಿಮ್ಮ ಫ್ಯಾಕ್ಟ್ರಿಲಿ ಯಾವುದಾದ್ರೂ ಕೆಲಸ ಇದ್ರೆ ಕೊಡ್ತೀರಾ ಸರ್? ಏನು ಓದಿದ್ಯಾ? ಸರ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಸರ್. ನೀನು? ಅಯ್ಯೋ, ನಾನು ಚೆನ್ನಾಗೆ ಓದ್ತಾ ಇದ್ದೀನಿ ಸರ್. SLC ಆದಮೇಲೆ ಕಾಲೇಜ್ ತುಂಬ ದೂರ ಅಂತ ನಾನೇ ಓದಲಿಲ್ಲ ಸರ್. SSLC ಪಾಸು ಅನ್ನು. ಫೇಲು ಸರ್. ಚೆನ್ನಾಗಿ ಓದ್ತಿದೆ ಅಂತೇಳಿ ವ್ಯಾಲ್ಯೂಯೇಷನ್ ಮಿಸ್ಟೇಕು. ನೀನು ಆ ರ್ಯಾಂಕ್ ಸ್ಟೂಡೆಂಟು. ನೋಡ್ರಪ್ಪ, ನೀನು ಡಿಪ್ಲೊಮಾ ಇಂಜಿನಿಯರು ಅಂತೀಯ. ಅಂಥ ಕೆಲಸ ನನ್ನ ಫ್ಯಾಕ್ಟ್ರಿಲಿ ಏನೂ ಇಲ್ಲ ನೀನು ಕೊಡೋಕ್ಕೆ. ನನ್ನ ಹತ್ರ ಏನು ಕೆಲಸ ಇದೆಯೋ ಅದನ್ನು ಕೊಡ್ತೀನಿ. ಮಾಡ್ತೀರಾ? ಖಂಡಿತ ಮಾಡ್ತೀನಿ ಸರ್. ಓಕೆ, ಬನ್ನಿ ಒಳಗಡೆ. ದಿನಕರ ಸರ್, ಅಲ್ಲಿ ಆರ್ಡರ್ ಪುಸ್ತಕ ತಗೊಂಬರಯ್ಯ. ಸರಿ ಸರ್. ಕೊಡು. ನಿನ್ನ ಹೆಸರು ಹೇಳಯ್ಯ. ನರೇಂದ್ರ. ನರೇಂದ್ರ. ನಿನ್ನ ಹೆಸರು ಹೇಳ. ರವೀಶಾ. ರವೀಶಾ. ನಿಮ್ಮ ಮನೆ ಮೈಸೂರು ಅಡ್ರೆಸ್ ಹೇಳ್ರಿ. ಸರ್, ನಮಗೆ ಮೈಸೂರಲ್ಲಿ ಮನೆನೇ ಇಲ್ಲ ಸರ್. ಏನ್ರಯ್ಯ ನೀವು ಮೈಸೂರಲ್ಲಿ ಮನೆನೇ ಇಲ್ಲದೆ ಕೆಲಸ ಹುಡುಕೊಂಬಂದಿದ್ದೀರಾ? ಏನು ಬಂಡ ಧೈರ್ಯನೆಯಾ ನಿಮಗೆ? ಅದೇ ಸರ್, ಮೈಸೂರಲ್ಲಿ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದೇ ಯೋಚನೆ ಆಗಿತ್ತು. ಈಗ ಕೆಲಸ ಸಿಕ್ಕಿದೆಯಲ್ಲ, ಈಗ ಮನೆ ಬಗ್ಗೆ ಯೋಚನೆ ಆಗಿದೆ ಸರ್. ಏನಯ್ಯ, ಏನು ಹೇಳ್ತಿದ್ಯಯ್ಯ ನೀನು? ಸರ್, ಇದಕ್ಕೆ ನೀವೇ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ನಿಮಗೆ ಮನೆಗಿನೇ ಎಲ್ಲ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಕಣ್ರಯ್ಯ. ನಿಮಗೆ ನಾನು ಕೆಲಸ ಕೊಟ್ಟರೆ ಅದು ದೊಡ್ಡ ವಿಷಯ. ಅದೇ ಸರ್, ನಿಮ್ಗೆ ಯಾರು ಪರಿಚಯ ಇದ್ದು ಚಿಕ್ಕ ಮನೆ ಇದ್ರೆ ಸಾಕು ಸರ್, ವ್ಯವಸ್ಥೆ ಮಾಡಿಕೊಡಿ ಸರ್. ಸರ್ ಪ್ಲೀಸ್ ಸರ್, ನೀವೇ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಸರ್.
ಇಲ್ಲಾಂದ್ರೆ ನಾವು ಬೀದಿಲಿ ಮಲಗಬೇಕಾಗತ್ತೆ. ಇರಯ್ಯ ನೋಡೋಣ. ನನ್ನ ಸ್ನೇಹಿತ ಒಬ್ಬ, ನನ್ನ ಸಂಬಂಧಿಕ ಕೂಡ ಯಾವುದೋ ಒಂದು ಮನೆ ಬಾಡಿಗೆಗಿದೆ, ಒಳ್ಳೆಯವ್ರು ನೋಡೋಂತಿದ್ದೆ. ಕೇಳಿ ನೋಡ್ತೀನಿ, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಹಲೋ ಹಲೋ ನಾರಾಯಣಾಚಾರ್, ನಾನು ಕಣಯ್ಯ, ಗುರುರಾಜಾಚಾರ್. ಹೇಗಿದೆಯಾ? ಓ ಚೆನ್ನಾಗಿದ್ದೀನಿ ಕಣಯ್ಯ. ಏನು ಭಾಳ ದಿನಗಳು ಫೋನ್ ಮಾಡ್ತಾ ಇದೀಯಾ? ನಮ್ಮ ಮನೆ ದಾರಿನೇ ಮರ್ತ್ಬಿಟ್ಟಲ್ಲಪ್ಪ. ಏನಿಲ್ಲಪ್ಪ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳು. ನನ್ನ ಫ್ಯಾಕ್ಟ್ರಿನಲ್ಲಿ ಇಬ್ಬರು ಅರಸೀಕೆರೆ ಹುಡುಗರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅವರಿಗೆ ಈ ಸ್ವಂತ ಮನೆ ಬಾಡಿಗೆ ಮನೆ ಯಾವುದೂ ಇಲ್ಲ, ಭಾಳ ಒಳ್ಳೆ ಹುಡುಗರು ಅವರು. ಅವ್ರಿಗೆ ನೀನು ಆ ಮನೆ ಕೊಟ್ಟರೆ ಸಹಾಯ ಆಗುತ್ತೆ. ಖಾಲಿ ಹಾಗೇ ಇದೆ, ಯಾರಾದರೂ ಸಂಸಾರ ಸರ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೀನು ಹಾಗೇನು ಅನ್ಕೋಬೇಡ, ಹುಡುಗರು ನೋಡಿದ್ರೆ ತುಂಬ ಒಳ್ಳೆ ಹುಡುಗರು ಥರನೇ ಇದ್ದಾರೆ. ನಿನಗೇನು ತೊಂದರೆ ಆಗಲ್ಲ, ಕೊಡು, ನನ್ನ ಜವಾಬ್ದಾರಿ. ನೀನು ಹೇಳೋದೇನೋ ಸರಿ, ಆದರೆ ಮನೇಲಿ ಬೆಳೆದು ನಿಂತು ಮಗಳಿದ್ದಾಳೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಅಂತ. ಸರಿ ಬಿಡು, ನಿನಗೆ ನಂಬಿಕೆ ಇದೆ ಅಂದಮೇಲೆ ಏನು ತೊಂದರೆ ಇಲ್ಲ. ಸಂಜೆ ಬರೋಕ್ಕೆ ಕೇಳು, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಓಕೆ, ಥ್ಯಾಂಕ್ ಯು ಅಪ್ಪ. ಸಿಗ್ತೀನಿ ಬಿಡು. ನೋಡ್ರಯ್ಯ, ನನ್ನ ನಂಬಿಕೆ ಮೇಲೆ ಅವನು ಮನೆ ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ. ಅವನು ಭಾಳ ಸ್ಟ್ರಿಕ್ಟ್ ಮನುಷ್ಯ. ಅವನ ಹತ್ರ ನೀವು ಕರೆಕ್ಟಾಗಿರ್ಬೇಕು, ಗೊತ್ತಾಯ್ತರಾ? ಸರಿ ಸರ್. ದಿನಕರ, ಸರ್. ಇವ್ರಿಗೆ ಫ್ಯಾಕ್ಟ್ರಿ ಯೂನಿಫಾರ್ಮ್ ತಂದು ಕೊಡ. ಸರಿ ಸರ್. ಕೊಡ್ರಪ್ಪ. ನೀವು ಹೊರಗಡೆಯಿಂದ ಯಾವ್ದಾರು ಬಟ್ಟೆ ಹಾಕೊಂಡು ಫ್ಯಾಕ್ಟ್ರಿಗೆ ಬನ್ನಿ, ಆದರೆ ಫ್ಯಾಕ್ಟ್ರಿಗೆ ಬಂದಮೇಲೆ ಫ್ಯಾಕ್ಟ್ರಿ ಯೂನಿಫಾರ್ಮ್ ಹಾಕೊಂಡೇ ಕೆಲಸ ಮಾಡಬೇಕು, ಗೊತ್ತಾಯ್ತಾ? ಸರಿ ಸರ್. ನೀವು ಹೊರಡಿ. ನೋಡಿ, ಸರ್ ಮನೆ ಅಡ್ರೆಸ್ ಕುವೆಂಪು ನಗರ, ನವಿಲ್ ರಸ್ತೆ, 12ನೇ ಕ್ರಾಸ್, 21 ಮನೆ ನಂಬರ್. ಹೊರಡಿ. ಸರಿ ಸರ್. ಫಸ್ಟ್ ಫ್ಲೋರಲ್ಲಿದೆ ಮನೆ, ಹೋಗಿ. ಸರಿ ಸರ್. ಹಾಂ ಆಯ್ತು. ದಿನಾಕರ, ನರೇಂದ್ರ, ಅಲ್ಲಿ ಇಲ್ಲಿ ಎಲ್ಲ ಯಾಕೆ ಹುಡುಕ್ತೀಯ? ಓನರ್ ಹೇಳಿರೋದು ಇದೇ ಮನೆ, ಬಾ. ಇದೇ ಮನೆ ಇರಬೇಕು, ಕರಿಯೋ. ಎಕ್ಸ್ಕ್ಯೂಸ್ ಮಿ ಸರ್. ಯಾರು? ಸರ್, ಗುರುರಾಜ್ ಆಚಾರ್ಯ ಅವರು ಫೋನ್ ಮಾಡಿ ಹೇಳಿದ್ರಲ್ಲ, ಆ ಹುಡುಗರು ನಾವೇ. ನೀವೇನಾ? ಒಂದು ನಿಮಿಷ ಇರಿ, ಕೀ ತರ್ತೀನಿ. ಬನ್ನಿ. ನೋಡಪ್ಪ, ಸಿಂಗಲ್ ಬೆಡ್ರೂಮು, ನಲ್ಲಿ ನೀರು ಕರೆಂಟ್ ಎಲ್ಲ ಸರಿಯಾಗಿ ನೋಡ್ಕೊಬಿಡು. ಆಮೇಲೆ ಅದೆಲ್ಲ ಇದೆಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡಬಾರ್ದು. ನಾನೊಂದ್ಸಲ ನೋಡ್ಲಾ? ಹಾಂ, ನೋಡು. ಎರಡು ಬೆಡ್ಡು, 2 ರಗ್ಗು, 1 ದಿವಾನ ಹಾಕೊಂಡ್ರೆ ಮನೆ ಸೂಪರ್. ಅಂಕಲ್, ನಮಗೆ ಮನೆ ಇಷ್ಟ ಆಯಿತು, ಬಾಡಿಗೆ ಅಡ್ವಾನ್ಸ್ ಹೇಳ್ಬಿಟ್ರೆ. ಬಾಡಿಗೆ ಇರಲಿ, ಗಲಾಟೆ ಮಾಡಬಾರ್ದು, ಕೂಗಾಟ ಮಾಡಬಾರ್ದು, ನೀಟಾಗಿ ಇಟ್ಕೋಬೇಕು. ಇದು ಸಂಸಾರಸ್ಥಿರ ಮನೆ. ಹಂಗಾರೆ ಬಾಡಿಗೆ ಇಲ್ವಾ ಅಂಕಲ್? ನೀವು ದೇವರು. ಬಾಡಿಗೆ ಇಲ್ಲ ಅಂತ ಯಾರು ಹೇಳಿದವರು? ತದ್ವಾ ಇಲ್ಲ. 50,000 ರೂಪಾಯಿ ಅಡ್ವಾನ್ಸು, 10,000 ರೂಪಾಯಿ ಬಾಡಿಗೆ ಕೊಡಬೇಕು. ಹುಡುಗರಿಗೆ ಯಾರಿಗೂ ಮನೆ ಕೊಡಲ್ಲ, ಆದರೆ ಗುರುರಾಜ ಆಚಾರ್ಯರು ಹೇಳಿದ್ರು ಅಂತೇಳಿ ನೀವು ಮನೆ ಕೊಡ್ತಾ ಇದ್ದೀನಿ. ಜೋಪಾನಾಗಿರ್ಬೇಕು. ಸರಿ ಸರ್, ಆಯಿತು. ನಮ್ಮ ಫ್ಯಾಕ್ಟ್ರಿ ಓನರು ಗುರುರಾಜಾಚಾರ್ಯ ಹೇಳಿದ ಸತ್ಯ. ಈ ಅಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ರವೀಶ, ಒಬ್ಬನೇ ತಿಂಡಿ ತಿಂತ ಇದೆಯಲ್ಲೋ? ನಾನಾರು ತಿಂತಾ ಇದ್ದೀನಿ, ನೀನೇನೋ ಇನ್ನು ಅಲ್ಲುತ್ತಾ ಇದೀಯಾ? ಬೇಗ ಮುಖ ತಗೊಂಡು ರೆಡಿ ಆಗೋ. ತಿನ್ನೋ ನಿಂಗೆ ಹೊಟ್ಟೆ ನೋವು ಬರಲಿ. ಏಯ್ ಬರ ಇದೆ. ಏನಾ? ಅದ್ರಲ್ಲಿ ಉಪ್ಪಿದೆಯೇ? ಇದೆ. ಬೆಳ್ಳುಳ್ಳಿ ಇದೆಯೇ? ಇದೆ. ಮೆಣಸಿದೆಯೇ? ಇದೆ. ಲವಂಗ ಇದೆಯೇ? ಇದೆ. ಅದ್ರಲ್ಲಿ ಎಲ್ಲಾ ಟೇಸ್ಟ್ ಇದೆ ತಾನೆ? ಇದ್ರಲ್ಲಿ ಏನು ಇಲ್ಲ, ಒಂದ್ ಸ್ವಲ್ಪ ಹಾಕು. ತಗೋ. ನೀನ್ ಮಾಡ್ಕೊಂಡ್ರೆ ಹಿಂಗೆ, ನನ್ಗೆ ಹಿಂಗೆ ಸಾಕು, ಹೋಗ.
ಊರಲ್ಲಿ ಎಷ್ಟು ಆರಾಮಾಗಿದ್ವ ನರೇಂದ್ರ. ಈ ಕೆಲಸ ಅನ್ನೋ ಜವಾಬ್ದಾರಿ ಬಂದಮೇಲೆ ಏನೋ ಒಂಥರ ಬೋರು. ಏನು ಮಾಡೋಕ್ಕಾಗಲ್ಲ ಕಣೋ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಅದು ಸರಿ, ನೀನು ಮಧ್ಯಾಹ್ನ ಕೆಲಸ ಮಾಡ್ಬೇಕಾದ್ರೆ ಯಾಕೆ ಅಷ್ಟೊಂದು ಹೆದರ್ತಾ ಇದ್ದೆ? ಹೊಸ ಕೆಲಸ ಅಲ್ವಾ, ನನಗೆ ನಿನ್ನಷ್ಟೆಲ್ಲಿಂದ ಬರ್ಬೇಕು ಧೈರ್ಯ. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಭಯ ಅಷ್ಟೆ. ಕೆಲಸದಲ್ಲಿ ಎಲ್ಲ ಸರಿ ಇದ್ರೆ ಖುಷಿ, ಇಲ್ಲಾಂದರೆ ಅದೊಂದು ಪಾಠ. ನೀನು ಯಾವುದಕ್ಕೂ ಹೆದರಬೇಡ. ಗ್ಲಾಸ್ ಕೊಡು, ತೊಳೆದ್ಬಿಟ್ಟು ಇಕ್ತೀನಿ. ಯಾರಿರ್ಬೋದು ಇವಳು? ನಮ್ಮ ಓನರ್ ಮಗಳ, ಇಲ್ಲ ಅಕ್ಕಪಕ್ಕದ ಮನೆ ಹುಡುಗಿನ? ಯಾರಾದ್ರೆ ನಂಗೇನು? ಪಲ್ಲವಿ, ಪಲ್ಲವಿ ಬಂದ್ರಮ್ಮ. ಪಲ್ಲವಿ ಬಂದ್ಲ ಆಂಟಿ? ಬಂದಿದ್ದಾಳೆ, ಕೂತ್ಕೊಳ್ಳಿ. ಪಲ್ಲವಿ, ನೀನು ಫ್ರೆಂಡ್ಸ್ ಬಂದಿದ್ದಾರೆ ನೋಡಮ್ಮ. ಬಂದೆ. ಅಡುಗೆ ಮೇಲೆ ಸ್ವಲ್ಪ ಕೆಲಸ ಇದೆ ನಿಮಗೆ. ಪಲ್ಲವಿ ಬರ್ತಾಳೆ, ಮಾತಾಡ್ತಾ ಇರಿ. ಓ ಏನ್ರಮ್ಮ, ಜಯಂತಿ, ಸುಷ್ಮಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಅಂಕಲ್. ಪಲ್ಲವಿ ನೋಡಕ್ ಬಂದ್ರಾ? ಅಲ್ಲ, ಅದು ಹೆಂಗೆ ಗೊತ್ತಾಗ್ಬಿಡ್ತು ನಿಮಗೆ? ಅವಳು ನೆನ್ನೆ ತಾನೇ ಬಂತು, ಅವಳ ಹತ್ರ ಒಂದು ಮೊಬೈಲ್ ಇಲ್ಲ, ಏನಿಲ್ಲ. ಅದಕ್ಕೆ ಅಲ್ವಾ ಅಂಕಲ್ ಫ್ರೆಂಡ್ಸ್ ಅನ್ನೋದು? ಏನು ಫ್ರೆಂಡ್ಸೋ, ಏನು ಕಾಲನೋ. ಬರ್ತೀನಿ ಕಣೆ. ಸರಿನ್ರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಕುತ್ಕೊಳ್ಳಿ. ಏನೇ ಪಲ್ಲವಿ, ಅಣ್ಣನ ಮನೇಲಿ ಬೆಂಗಳೂರಲ್ಲಿ ಬೋರ್ ಆಗಿಲ್ವಾ ನಿನ್ಗೆ? ಹಾಗೇನಿಲ್ಲ ಕಣೆ, ಆರಾಮಾಗೇ ಇದ್ದೆ. ಆದ್ರೆ ನಾನು ಹೋಗ್ಬರೋ ಅಷ್ಟರಲ್ಲಿ ಮನೇಲಿ ಏನೋ ಬದಲಾವಣೆ ಆಗಿದೆ ಕಣ್ರೆ. ಬದಲಾವಣೆನಾ? ನಿಮ್ಮ ಮನೇಲ ಅಂಥದ್ದೇನೆ ಬದಲಾವಣೆ? ಅದೇ ಕಣೆ, ನಮ್ಮಪ್ಪ ಎದುರುಗಡೆ ಮನೇನ ಫ್ಯಾಮಿಲಿಯವ್ರಿಗೆ ಬಾಡಿಗೆ ಕೊಡ್ತೀನಿ ಅಂತ 6 ತಿಂಗಳು ಖಾಲಿ ಬಿಟ್ಟಿದ್ರು. ಆದರೆ ಈಗ ನೋಡಿದ್ರೆ ಯಾರೋ ಬ್ಯಾಚುಲರ್ಸಿಗೆ ಮನೆ ಕೊಟ್ಟಿದ್ದಾರೆ. ಅದೇ ಆಶ್ಚರ್ಯ ನನಗೆ. ಅದ್ರಲ್ಲೇನೆ ಆಶ್ಚರ್ಯ, ಅವರು ಒಳ್ಳೆ ಸಭ್ಯಸ್ಥರೇ ಇರಬೇಕು ಅನ್ಸುತ್ತೆ. ಅದೇನೋ ಅಪ್ಪ, ನಮ್ಮ ಅಪ್ಪನ ಬಗ್ಗೆ ಏನೂ ಅರ್ಥ ಆಗಲ್ಲ. ಸರಿ, ಅದೆಲ್ಲ ಪಕ್ಕಕ್ಕಿಡು. ನಿನ್ಗೆ ಮದ್ವೆಗೆ ಗಂಡು ಗೊತ್ತಾಯ್ತೇನೆ? ಇಲ್ಲ ಕಣೆ, ನನ್ನ ಟೇಸ್ಟಿಗೆ ತಕ್ಕಂಗೆ ಯಾರೂ ಸಿಕ್ಕಿಲ್ಲ. ನಿನಗೆ? ಒಂದು ಸಂಬಂಧ ಬಂದಿತ್ತು ಕಣೆ. ಅವ್ರು ನೋಡಿದ್ರೆ 5 ಲಕ್ಷ ವರದಕ್ಷಿಣೆ ಕೇಳ್ತಿದ್ದಾರೆ. ಆದರೆ ನಮ್ಮ ಮನೇಲಿ 1 ಲಕ್ಷನೂ ಕೊಡೋದಕ್ಕಾಗಲಿಲ್ಲ, ಆ ಮದುವೆನೂ ಆಗಲಿಲ್ಲ. ಈಗಿನ ಕಾಲದ ಹುಡುಗರು ಅದೇನು ವರದಕ್ಷಿಣೆ ಅಂತ ಸಾಯ್ತಾರೋ. ಗಂಡುಗಳಿಗೇನೆ ಬರ, 1 ಕರೆದ್ರೆ 4 ಬರ್ತಾರೆ. ಆದರೆ ನನಗಿಷ್ಟ ಆಗೋ ಹುಡುಗ ಸಿಗೋವರೆಗೂ ನಾನು ಮಾತ್ರ ಮದುವೆ ಆಗಲ್ಲಪ್ಪ. ನಿನಗೇನೆ ಕಮ್ಮಿ ಪಲ್ಲವಿ, ಮದುವೆ ಮಾಡಿಸೋರು ಇದ್ದಾರೆ, ಹಣ ಖರ್ಚು ಮಾಡೋರು ಇದ್ದಾರೆ. ಆದರೆ ನಮ್ಮಂಥವರಿಗೆ ಕಷ್ಟ. ಹಿಂಗೂ ಮದುವೆ ಆಗುತ್ತೆ ಬಿಡೆ, ಯೋಚನೆ ಮಾಡಬೇಡ. ಬನ್ನಿ ರೂಮ್ಗೆ ಹೋಗೋಣ. ಏಯ್, ಯಾವನ ಇವನು? ನಂಜುಂಡೇಶ್ವರಿಗೆ ಉರುಳು ಸೇವೆಗೆ ಮಲಗಿದಾನ ನನ್ನ ಫ್ಯಾಕ್ಟ್ರಿನಲ್ಲಿ. ಏಯ್, ಯಾವ ಮೇಲೆ ಯಾಕೋ ಹಿಂಗೆ ಬಿದ್ದಿದ್ಯಾ ಇಲ್ಲಿ? ನಿನ್ನನ್ನೇ ಯಾಕೋ ಮಲಗಿದ್ಯಾ ಇಲ್ಲಿ? ತಪ್ಪು ತಿಳ್ಕೊಬೇಡಿ ಯಜಮಾನ್ರೆ, ರಾತ್ರೆಲ್ಲ ಕಂಪ್ನಿನಲ್ಲಿ ಕೆಲಸ ಮಾಡೋದು ಹೆಂಗೆ ಅಂತ ಪ್ಲಾನ್ ಮಾಡ್ಕೊಂಡು ಮನೆಗಿರ್ತೀನಲ್ಲ, ನಿದ್ದೆ ಬಂದಿರಲ್ಲ, ಇಲ್ಲಿ ನಿದ್ದೆ ಬಂದ್ಬಿಡ್ತದೆ ಯಜಮಾನ್ರೆ. ಲೇ ನಿನ್ನ ಏನ್ ಮಾಡಿ ಬೈಬೇಡಿ ಯಜಮಾನ್ರೆ, ನೀವೇನು ಹೇಳ್ತೀರಂತ ನನಗೆ ಗೊತ್ತು. ಈ SLC ಫೇಲ್ ಆದನ್ನ ಕೆಲ್ಸಕ್ಕೆ ತೊಗೊಂಡ್ರೆ ಹಿಂಗೆ ತಾನೇ ಆಗೋದು ಅಂತ ತಾನೆ. ಇನ್ನು ಮುಂದೆ ಹಂಗಾಗಲ್ಲ, ನಾನು ಕೆಲಸ ಮಾಡ್ತೀನಿ. ಅದೊಂದು ಲಾರಿ ಬಂದೈತೆ, ಅದನ್ನ ಅನ್ಲೋಡ್ ಮಾಡಿಸ್ಬಿಡ್ತೀರಾ ಯಜಮಾನ್ರೆ? ಹೋಗ ಕೆಲಸ ಮಾಡೋಗ. ಅಲ್ಲಾರ್ತೆ ನನ್ನ ಮೊನ್ನೆ ನನ್ನ ಮಗ 10th ಫೇಲು. ಏನ್ ಪ್ರಚಂಡನಪ್ಪ ಇವನು. ಏನಾರು ಇಂಜಿನಿಯರ್ ಆಗ್ಬಿಟ್ಟಿದ್ರೆ ಅಬ್ಬಾ. ಅಪ್ಪ, ಏನೋ ನಂಗೆ ಮನೇಲಿ ಇದ್ದು ಬೇಜಾರಾಗಿದೆ. MA ಮಾಡ್ಬೇಕು ಅಂದ್ಕೊಂಡಿದ್ದೀನಿ. BA ಮಾಡಿದ್ರೆ ಸಾಕಾಗಲ್ವಾ? ಮುಂದೆ ಹೋದ್ರೆ ತಪ್ಪೇನು? ಎದುರು ಮಾತಾಡಬೇಡ, ಹೇಳೋಷ್ಟು ಮಾಡು. ಇಲ್ಲಿ ಓದ್ಲು ಬೇಡ ಅಂತ ಅಟ್ಲೀಸ್ಟ್ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ? ಹೆಣ್ಣು ಸ್ವತಂತ್ರವಾಗಿ ಬಾಳ್ಬೇಕು. ಹೆಣ್ಣಿನ ಅಸಹಾಯಕತೆ ದೂರ ಆಗುತ್ತೆ. ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನೀನು ಮದುವೆ ಆದ್ಮೇಲೆ ತೀರ್ಮಾನ ಮಾಡು. ನೀನ್ ದುಡ್ಡು ನಮ್ಮನ್ನು ಸಾಕ್ಬೇಕಾಗಿಲ್ಲ. ನಿನ್ನ ಮಗಳ ಮದುವೆಗೆ ಹಣ ನಾನು ದುಡ್ದಿಟ್ಟಿದ್ದೀನಿ. ನಿನ್ ದುಡಿಮೆಯಿಂದ ನಿಮ್ ಮದುವೆ ಮಾಡ್ಬೇಕಾಗಿಲ್ಲ. ಒಳ್ಳೆ ಮನತನ ಹುಡುಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ನಿನ್ಗೊಂದು ಮದುವೆ ಅಂತ ಮಾಡಿದ್ರೆ ನನ್ನ ಕರ್ತವ್ಯ ಮುಗೀತು.
ನರೇಂದ್ರ ನರೇಂದ್ರ ಏನು ಹೇಳಿ ಸರ್? ಏನಿಲ್ಲ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಏನು ಹೇಳಿ? ಬೇಜಾರಿಲ್ಲ ಅಂದ್ರೆ? ಬೇಜಾರೇನಿಲ್ಲ, ಹೇಳಿ ಸರ್. ಕರೆಂಟ್ ಬಿಲ್ ಕಟ್ಟಕ್ಕೆ ಇವತ್ತೇ ಕಡೆ ದಿನ. ಫ್ಯಾಕ್ಟ್ರಿಗೆ ಹೋಗ್ತಾ ಮಧ್ಯಾಹ್ನ ಬಿಡುವಾದಾಗ ಸ್ವಲ್ಪ ಈ ಕರೆಂಟ್ ಬಿಲ್ ಕಟ್ಬಿಟ್ಟಿದ್ರೆ ಸರಿಯಾಗಿತ್ತು. ಖಂಡಿತ ಕಟ್ತೀನಿ, ಕೊಡಿ ಸರ್. ತೊಂದರೆ ಕೊಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿ ಬೇಜಾರೇನಿದೆ ಸರ್? ನಮ್ಮನೆ ಕೆಲಸನೇ ಅಲ್ವಾ? ಮನೆ ಕೆಲಸನೇ, ಆದರೆ ಬೇರೆಯವ್ರ ಮನೆ ಕೆಲಸ ಅಲ್ವಾ? ನಾವು ನಿಮ್ಮ ಮನೇಲಿ ಬಾಡಿಗೆಗಿದ್ದೀವಿ ಅಂದ್ರೆ ನಾವು ನಿಮ್ಮನೆಯವರೇ ಅಲ್ವಾ ಸರ್? ನೀವೇ ಹೇಳೋದನ್ನ ಸರಿ, ಆದರೆ ಕೇಳಬೇಕಾದ್ದು ನಮ್ಮ ಧರ್ಮ ಅಲ್ವಾ? ಇದೊಂದು ಸಣ್ಣ ಕೆಲಸ ಬಿಡಿ ಸರ್. ನಾನು ನಿಮ್ಮ ಮನೆಗೆ ಬಂದ್ಮೇಲೆ ನೀವು ವಹಿಸ್ತಾ ಇರೋ ಮೊದಲನೇ ಕೆಲಸ ಅಲ್ವೇ? ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅನ್ನೋದು ನನಗಿಲ್ಲ. ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಅಂದ್ಕೊಂಡ್ರೆ, ಆದರೆ ಅನಿವಾರ್ಯವಾಗಿ ಬೇರೆಯವ್ರಿಗೆ ಕೆಲಸ ವಹಿಸ್ಬೇಕಾಗಿದ್ದಂಥ ಪರಿಸ್ಥಿತಿ ಬಂದಿದೆ. ಪರವಾಗಿಲ್ಲ, ಕೊಡಿ ಸರ್, ಕಟ್ತೀನಿ. ವಾರದ ಹಿಂದೆನೇ ಕಟ್ಟಬೇಕಾಗಿತ್ತು, ಬಿಲ್ ಕಳೆದೋಗಿತ್ತು, ಬೆಳಿಗ್ಗೆ ಸಿಕ್ತು, ಅದಕ್ಕೆ ನಿಮ್ಗೆ ಈ ತೊಂದರೆ. ಇದ್ರಲ್ಲಿ ತೊಂದರೆ ಏನಿಲ್ಲ ಬಿಡಿ ಸರ್. ಬಿಲ್ ಕಟ್ಟಿ ನಾನು ಮನೆಗೆ ಕೊಟ್ಟಿರ್ತೀನಿ. ಬೇಡ ಬೇಡ, ಬಿಲ್ ಕಟ್ಟಿದ ಮೇಲೆ ನನ್ನ ಕೈಲೇ ತಂದ್ಕೊಡಿ ರಶೀದಿನ. ನಾನು ಬರೋ ತಡ ಆದ್ರೆ ನಾಳೆ ಬೆಳಿಗ್ಗೆ ಇಸ್ಕೊತೀನಿ. ಸರಿ ಸರ್. ನಾನು ಬರಲಾ? ಸರಿ ಸರ್. ಈ ಅಪ್ಪನ ನಡೆ ನುಡಿ ಆಚಾರ ವಿಚಾರ ನೋಡ್ತಾ ಇದ್ರೆ ಬಹಳ ಸಂಪ್ರದಾಯಸ್ಥ. ಏನಂತೀಯ ನರೇಂದ್ರ? ಬೇರೆಯವ್ರ ವಿಷಯ ನಮ್ಗೆ ಯಾಕೆ, ಬಿಲ್ ಕಟ್ಟೋಣ ಬಾ. ಕೊಡಪ್ಪ. ಮೊದಲು ಈ ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತಿತ್ತು, ಇವಾಗ ಕರೆಂಟ್ ಬಿಲ್ ನೋಡಿದ್ರೇ ಶಾಕ್ ಹೊಡಿಯುತ್ತೆ. ದಿನೇ ದಿನೇ ಜಾಸ್ತಿ ಮಾಡ್ತಾನೆ ಅವರೇ. ಇನ್ನೇನು ಮಾಡ್ತೀಯಾ? ಬೆಳಕ್ಬೇಕಂದ್ರೆ ಬಿಲ್ ಕಟ್ಟಲೇಬೇಕಲ್ವಾ? ಬಿಲ್ ಕಟ್ಟೋದಕ್ಕೆ ನಂದೇನು ತಕರಾರಿಲ್ಲ. ಈ ಮನೆ ಓನರ್ ಕರೆಂಟ್ ಬಿಲ್ ಕಟ್ಟಬೇಕಲ್ಲ, ಅದು ನನಗೆ ಬೇಜಾರು. ನನ್ನ ಅದ್ಭುತ ತಲೆ ಹೇಳ್ತಾ ಇದೆ, ಈ ಮನೆ ಓನರು ಒಂಥರ ವಿಚಿತ್ರ ವ್ಯಕ್ತಿ. ಹೌದಾ? ಅದೇಗೆ? ಈ ಎಲೆಕ್ಟ್ರಿಕ್ ಬಿಲ್ನ ಕಟ್ಬಿಟ್ಟು ನಾವೇ ನಿಮ್ಮ ಮನೆಗೆ ಕೊಡ್ತೀವಿ ಅಂದರೆ ಬೇಡ ಅಂತಾರಲ್ಲ. ಈ ಬ್ಯಾಚುಲರ್ ಬಗ್ಗೆ ಅಷ್ಟೊಂದು ಡೌಟಾ? ಏನು ಮಾಡೋಣ, ಅವ್ರ ಮನೇಲೆ ಬಾಡಿಗೆಗಿರೋದಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ನೀನು ಯಾವ ಮನೆ ಆದರೂ ಮಾತಾಡಲ್ಲ ಬಿಡು. ನನ್ನನ್ನೇ ಕಿಂಡಲ್ ಮಾಡ್ತೀಯಾ? ಹಂಗಲ್ಲ ಕಣೋ, ಈ ಮನೆ ಓನರ್ಗೆ ಯಾವ ಗಂಡಸರು ಕಂಡ್ರು ಆಗಲ್ಲ ಅನ್ಸುತ್ತೆ. ಗಂಡಸ್ರು ಯಾಕಪ್ಪ, ಹೆಂಗಸರು ಕಂಡ್ರೇ ಆಗಲ್ಲ ಅನ್ಸುತ್ತೆ. ಅಕ್ಕಪಕ್ಕದವ್ರು ಒಬ್ರು ಬರಲ್ಲ. ಅಕ್ಕಪಕ್ಕದವ್ರೇನೋ ಯಾವ ನೆಂಟರು ಬಂದಿದ್ದು ನಾನು ನೋಡೇ ಇಲ್ಲ. ಬಂದರೆ ಆ ಗುರುರಾಜಾಚಾರ್ಯ ಇದಾರಲ್ಲ, ಅವರೊಬ್ಬರು ಬರ್ಬೋದು. ಅದನ್ನ ನಾನು ಈ ಮನೆಗೆ ಬಂದಮೇಲೆ ಕಂಡುಕೊಂಡಿರೋ ಸತ್ಯ. ಅದೇನೋ ಸರಿ, ಆದರೆ ಅವ್ರ ಮಗಳು ಪಲ್ಲವಿ ಹಂಗಲ್ಲ ಅನ್ಸುತ್ತೆ. ಅವ್ರ ಅಪ್ಪಂಗಿಂತ ಒಂಥರ ಡಿಫ್ರೆಂಟು. ಪಾಪ ಅವ್ರ ಅಮ್ಮನೂ ತುಂಬ ಪಾಪದವ್ರು ಅನಿಸ್ತಾರೋ. ಆ ನಾರಾಯಣಾಚಾರ್ಯರು ಯಾವಾಗಲೂ ಭಜನೆ ಮಾಡ್ಕೊಂಡಿದ್ರೆ ಬರೋ ಭಕ್ತಾದಿಗಳಿಗೆ ಇನ್ನೇನಾಗುತ್ತೆ. ಆದರೂ ಆ ಹುಡುಗಿ ಪಲ್ಲವಿ ಇವ್ರ ಥರ ಅಲ್ಲ ಅನ್ಸುತ್ತೆ. ಪಲ್ಲವಿ ಅಂದರೆ ತೆಳ್ಳಗೆ ಬೆಳಗಿದಾಳಲ್ಲ, ಅವಳ? ಏನಪ್ಪ ತೆಳ್ಳಗೆ ಬೆಳಗ್ಗೆ ಅಂತ ಇದೆಯಾ? ಅವ್ರ ಅಪ್ಪಂಗೆ ಗೊತ್ತಾದರೆ ಊರನ್ನೇ ಬಿಡಿಸ್ತಾನೆ. ಅದು ಅವ್ರ ವಿಷಯ ನಮ್ಗೆ ಯಾಕೆ ಬಿಟ್ಟಾಕು. ಆದರೆ ಅವ್ರ ಮಗಳು ಪಲ್ಲವಿ ತುಂಬ ಧೈರ್ಯವಂತೆ. ಸಮಯ ಬಂದರೆ ಯಾರಿಗೂ ಎದುರಲ್ಲ ಅನ್ಕೋ. ಮದುವೆ ಆದ್ಮೇಲಂತೂ ನೋಡ್ಕೋ, ಡಿಫ್ರೆಂಟಾಗಿ ಬದುಕ್ತಾಳೆ. ಅವ್ರ ಮನೆಗೆ ಯಾವ್ದಾದ್ರು ಗಂಡು ಬಂದರೆ ಬೆಂಕಿನೇ ಬೀಳುತ್ತೆ. ಇನ್ನು ಮದುವೆ ಅಂದರೆ ಹೊಗೆ ಆಡೋದು ಗ್ಯಾರಂಟಿ. ಅದೆಲ್ಲ ನಿಂಗೆ ಹೆಂಗೆ ಗೊತ್ತು? ನನಗೇನು ಗೊತ್ತಾಗಲ್ವೇನೋ. ಒಂದು ತಿಂಗಳು ನೋಡಿದರೆ ಅವ್ರು ಇಡೀ ಜಾತಕನೇ ಹೇಳ್ತೀನಿ. ನೀನು ಯಾವ್ದಕ್ಕೂ ಹುಷಾರಾಗಿರೋ, ಹೊಗೆ ಹಾಕ್ಸ್ಕೊಂಬಿಟ್ಟಿಯ. ಸದ್ಯಕ್ಕೆ ಬಿಲ್ ಕಟ್ಟು ಬಾ. ನರೇಂದ್ರ ನರೇಂದ್ರ ಸರ್, ಬಿಲ್ ಕಟ್ಟಿದ್ದೀನಿ. ನೀವು ರಾತ್ರಿನೇ ಬರ್ತೀರಾ ಅಂತ ತುಂಬ ಹೊತ್ತು ಕಾದೆ, ಆದರೆ ನೀವು ಬರಲೇ ಇಲ್ಲ. ಅದಕ್ಕೇನಂತೆ, ಬಿಲ್ ಕಟ್ ಮುಗಿತಲ್ವಾ, ಅದೇ ಸಂತೋಷ. ರಾತ್ರಿ ನಾನು ಬಂದದ್ದು ತಡ ಆಯಿತು, ಬೆಳಿಗ್ಗೆ ಇಸ್ಕೊಂಡ್ರಾಯ್ತು ಅಂತ ಸುಮ್ಮನೆ. ನನ್ನಿಂದ ನಿಮಗೆ ತೊಂದರೆ ಆಯ್ತೇನೋ? ಚೇಚೆ, ಇದರಲ್ಲಿ ತೊಂದರೆ ಏನು ಬಂತು ಸರ್? ಸರಿನಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ನಾನು.
ಈ ನಾರಾಯಣನ ಮುಖದಲ್ಲಿ ಒಂದು ಕ್ಷಣನೂ ನಗುಮುಖನೇ ನೋಡಲಿಲ್ಲಪ್ಪ. ಬಿಲ್ಲು ತಂದು ಕೊಟ್ಟಿದ್ದೀವಿ, ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳೋದು ಬೇಡವಾ? ಈ ನಾರಾಯಣನ ಕತೆನ ಆ ನಾರಾಯಣನೇ ನೋಡ್ಕೋಬೇಕು. ಏನು ತಲೆ ನೋಯ್ತಾ ಇದ್ದೇನೋ? ಕಾಫಿ ಕುಡಿಯುವಂತ ನಡಿ. ಒಳ್ಳೆ ನಾರಾಯಣನ ತಂದು. ಏಯ್ ಯಾರ ನೀನು? ಏನ್ ಯಾಕೆ ಸರ್ ಏನಾಯ್ತು? ನನ್ನ ಮನೆ ಮುಂದೆ ನನ್ನ ಯಾಕೆ ಸರ್ ಅಂತ ಕೇಳ್ತೀಯ? ಹೋಯ್ ಆ ಕಡೆಗೆ. ಏನ್ ನಿಮ್ ದೊಡ್ಡ ಮನೆ ಹೆಚ್ಚಿಗೆ ಮಾತಾಡೋದಷ್ಟೇನು, ಹೋಯ್ತಾ ಇರ್ಬೇಕು. ಎಲ್ಲೆಲ್ಲಿಂದ ಬಂದ್ಬಿಡೋದು. ಯಾರನ್ನ ಕೇಳೋದಿಲ್ಲಿ? ಯಾರಿದ್ದೀರಿ ಇಲ್ಲಿ? ಯಾರ್ರೀ? ಏನು? ನಾನು ನರೇಂದ್ರ ಅವ್ರ ತಂದೆ. ಅವ್ರ ಮನೆಯಲ್ಲಿದೆ. ಓಹೋ, ನರೇಂದ್ರ ತಂದೆನೋ? ಅದೇ ಮನೆ, ಅಲ್ಲಿ ನಿಂತಿರಿ, ಬರ್ಬೋದು. ಅಪ್ಪ ಏನು ಹೇಳಲೇ ಇಲ್ಲ, ಯಾವಾಗ ಬಂದ್ರಿ? ಮಾವ, ನೀನು ಈ ಥರ ಬರ್ತೀಯ ಅಂತ ಗೊತ್ತಾಗಿದ್ರೆ ಒಂದು ದಿವಸ ರಜಾ ಹಾಕ್ಬಿಟ್ಟು ಇಲ್ಲೇ ಇರ್ತಿದ್ವಲ್ಲ. ಒಟ್ಟಿನಲ್ಲಿ ಮನೇಲೆಲ್ಲ ಆರಾಮ? ಎಲ್ಲರೂ ಆರಾಮವಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ನೋಡೋಣ ಅಂತ ಬಂದೆ. ಅದಿರಲಿ, ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ? ಅದಕ್ಕೇನು ಹೋಗೋದು ಗೊತ್ತಾಗ್ತಾ ಇಲ್ಲ, ಬರೋದು ಗೊತ್ತಾಗ್ತಾ ಇಲ್ಲ. ಮಧ್ಯದಲ್ಲಿ ಆರಾಮಾಗಿ ನಡೀತಾ ಇದೆ. ಒಂದೇ ಫ್ಯಾಕ್ಟ್ರಿಗೆ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ ಬನ್ನಿ, ಒಳಗೆ ಕೂತ್ಕೊಂಡು ಮಾತಾಡೋಣ. ಅಪ್ಪ ಬನ್ನಿ, ಕೂತ್ಕೊಳ್ಳಿ ಅಪ್ಪ. ಕೂತ್ಕೊಳ್ಳಿ. ಅಪ್ಪ ಅಮ್ಮ ಆರಾಮಾಗಿದ್ದಾರಾ? ಅಮ್ಮ ಚೆನ್ನಾಗಿದ್ದಾರೆ. ಇವ್ರ ಅಮ್ಮನಿಗೆ ಯಾವಾಗಲೂ ಇವಂದೇ ಚಿಂತೆ. ಅಂತೂ ಮೈಸೂರು ನಗರದಲ್ಲಿ ನೀವು ನೆಲೆ ಇರೋದ್ರಲ್ಲ, ಅದು ನಮಗಂತೂ ಭಾಳ ಸಂತೋಷಕರ. ಅಂದಾಗೆ ನಿಮ್ಮ ಓನರು ಒಳ್ಳೆಯವರ? ಅವ್ರು ಒಳ್ಳೆಯವರು ಕೆಟ್ಟವರು ನಮ್ಗೇನು ಗೊತ್ತಾಗುತ್ತೆ? ಅವ್ರ ಮುಖ ದರ್ಶನ ಕೊಡದೆ ಪೌರ್ಣಮಿಗೆ, ಅದು ಬಿಟ್ರೆ ಅಮಾವಾಸ್ಯೆ. ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಜನಗಳೇ ಹಾಗೆ. ಹಂಗೆಲ್ಲ ಯಾರೂ ಇಲ್ಲ ಮಾವ, ಇವ್ರೊಬ್ಬರೇ ಹಂಗೆ. ಹೋಗ್ಲಿ, ಅವ್ರಿಗೂ ನಿಮಗೂ ಸಂಬಂಧ ಹೇಗಿದೆ? ಸಂಬಂಧ ಎಲ್ಲಿಂದ ಬಂತಪ್ಪ? ನಾವು ಇದುವರೆಗೂ ಅವ್ರ ಜೊತೆ ಮಾತಾಡಿರೋದು ಒಂದೇ ಸರಿ, ಅದು ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕಿತ್ತಲ್ಲ, ಅವಾಗಷ್ಟೇ. ಬಿಲ್ನ ಕಟ್ಟಿದ್ದು ಆಯಿತು, ಅದನ್ನು ವಾಪಸ್ ಕೊಟ್ಟಿದ್ದು ಆಯಿತು. ಅಪ್ಪ ಒಂದು ವಾರ ಇಲ್ಲೇ ಆರಾಮಾಗಿ ಇದ್ದೋಗ್ಬೋದಲ್ಲಪ್ಪ? ಒಂದು ವಾರ ಆಗೋದಿಲ್ಲ ಕಣಯ್ಯ. ನಾಳೆ ಊರಿನಲ್ಲಿ ಕೆಲಸ ಇದೆ. ನಿಮ್ಮಮ್ಮ ನಿನಗಾಗಿ ಚಕ್ಲಿ, ಕೋಡ್ಬಳೆ, ಒಬ್ಬಟ್ಟು, ನಿಪ್ಪಟ್ಟು ಎಲ್ಲ ಮಾಡ್ಕೊಳ್ತೀಯ. ಅತ್ತೆ ನನಗೇನು ಕೊಡ್ಲಿಲ್ವಾ? ಎಲ್ಲ ಸೇರಿಸಿ ಮಾಡ್ಕೊಂಡು ಸೇರ್ಕೊಳ್ಳೋ ನಿಮ್ಮತ್ತೆ. ಅಪ್ಪ ಬನ್ನಿ, ಕೈ ಕಾಲು ಮುಖ ತೊಳ್ಕೊಳ್ಳಿ, ಊಟ ಮಾಡೋರಂತೆ. ಬಾಪ. ಮಗಳೇ, ಅಮ್ಮ, ಏನಮ್ಮ ಈ ತರ ಡ್ರೆಸ್ ಹಾಕೊಂಡು ಓಡಾಡ್ತೀಯಾ? ಈ ಥರ ಬಟ್ಟೆ ಅಂದರೆ ಏನಾಗಿದೆ ಅಮ್ಮ? ನಾನು ಚಡ್ಡಿ ಮಿಡ್ಡಿ ಹಾಕೊಂಡು ಓಡಾಡ್ತಿದ್ದೀನಾ? ಸ್ವಲ್ಪ ಡೀಸೆಂಟ್ ಆಗಿ ಹಾಕೋಬಾರ್ದಾ? ಇದು ಡೀಸೆಂಟಾಗೇ ಇದೆ, ನಿನ್ನ ಹಳೆ ಕಾಲದಲ್ಲಿ ಇದೆಯಾ? ಏನಮ್ಮ, ನಿಮ್ಮ ಅಪ್ಪನಿಗೆ ಏನಾರ ಹೇಳಿದ್ರೆ ತಪ್ಪು ಅಂತಾರೆ, ನಿನ್ಗೇನಾರ ಹೇಳಿದ್ರೆ ತಪ್ಪು ಅಂತೀಯ. ನಿಮ್ಮಿಬ್ರು ಮಧ್ಯದಲ್ಲಿ ನಾನು ತೆಪ್ಪಗಿರೋದ ವಾಸಿ. ಅವ ತಿಂಡಿ ಚೆನ್ನಾಗಿತ್ತಾ? ಹೋಟ್ಲಿಂದ ತರಿಸ್ಕೊಟ್ಟಿದ್ಯಲ್ಲಪ್ಪ, ಚೆನ್ನಾಗಿತ್ತು. ನರೇಂದ್ರ ಬರ ಇಲ್ಲಿ. ಏನಾ? ನಿಮ್ಮ ಅಪ್ಪಂಗೆ ಆ ನಾರಾಯಣಪ್ಪನ ಪರಿಚಯ ಮಾಡಿಕೊಡು. ಯಾವ ನಾರಾಯಣಪ್ಪ? ಮನೆ ಓನರು ನಾರಾಯಣಾಚಾರ್ನು. ನಾನು ಹೋಗಲ್ಲಪ್ಪ, ಅವ್ರೇನಾದ್ರು ಅಂದ್ಬಿಟ್ರೆ? ಅವ್ರು ಯಾಕೋ ಏನೋ ಅನ್ಕೋತಾರೆ. ಹಂಗೆಲ್ಲ ಅನ್ಕೊಳಂಗಿದ್ರೆ ನೆನ್ನೆ ಕರೆಂಟ್ ಬಿಲ್ ತಂದು ಕೊಟ್ಟಿರೋದ? ಅದು ಅವ್ರ ಮನೆ ಕೆಲಸ, ಇದು ನಿನ್ನ ಮನೆ ಕೆಲಸ. ಹೌದಾ? ಯಾಕೆ ಎದ್ರಕೋತೀಯ? ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡಿದವರು, ಜಮೀನಲ್ಲೂ ಕೆಲಸ ಮಾಡಿದವರು, 100 ಜನನ್ನ ಕಂಡವರು, ಇವ್ರನ್ನ ಒಂದ್ಸಲ ಕಾಣ್ಲಿ. ಹೋಗು, ಪರಿಚಯ ಮಾಡಿಕೊಡು. ನರೇಂದ್ರ, ನೀನೇ ನನಗೆ ಪರಿಚಯ ಮಾಡ್ಕೊಡ. ಅವಮಾನ ಆದ್ರೆ ಸಹಿಸ್ಕೋತೀನಿ, ಬಹುಮಾನ ಆದ್ರೆ ಸ್ವೀಕರಿಸ್ತೀನಿ ಅಷ್ಟೇ. ಹೋಗ ನಡಿಯ. ಅಪ್ಪ ಅದೇ ಓನರ್ ಮನೆ, ಬನ್ನಿ ಅಪ್ಪ ಪರಿಚಯ ಮಾಡಿಸ್ತೀನಿ. ಸರ್ ಸರ್. ಏನಯ್ಯ ಬಂದಿದ್ದು?
ಸರ್ ಇವ್ರು ನಮ್ಮ ತಂದೆ ವೆಂಕಟಪ್ಪ ಅಂತ ಊರಿಂದ ಬಂದಿದ್ರು, ಪರಿಚಯ ಮಾಡ್ಸೋಣ ಅಂತ ಬಂದೆ ಸರ್. ನಿಮ್ಮ ತಂದೆ ಆದ್ರೆ ಏನು ಒಳಕರ್ದು ಉಪಚಾರ ಮಾಡ್ಬೇಕಿತ್ತ? ನಿನ್ನೆ ಸಂಜೆನೆ ಪರಿಚಯ ಆಯ್ತು. ನಮಸ್ಕಾರ. ನಮಸ್ಕಾರ. ಇನ್ನೇನಾದ್ರು ಮಾತಾಡೋದಿದೆಯಾ? ಏನಿಲ್ಲ ಸರ್. ಸರಿ, ನಡ್ರಿ, ನನಗೆ ಕೆಲಸ ಇದೆ. ಏನು ಈ ಮನುಷ್ಯ ಹೀಗೆ? ಪರಿಚಯ ಮಾಡಿಸ್ಬೇಕು ಅಂತ ಕರ್ಕೊಂಬಂದಲ್ಲ, ನಂದೇ ತಪ್ಪು. ಬನ್ನಿ ಅಪ್ಪ ಹೋಗೋಣ. ಜಗತ್ನಲ್ಲಿ ಈ ತರ ಮನುಷ್ಯರು ಇರ್ತಾರೆ. ಮನೆ ಹತ್ರ ಬಂದವ್ರಿಗೆ ಒಳ ಕರ್ದು ಕಾಫಿ ಕೊಟ್ಟಿದ್ರೆ ನಮ್ಮ ಅಪ್ಪನ ಗಂಟೆ ನೋಗ್ತಿತ್ತು. ಛೇ, ಬಾಗ್ಲಿಗೆ ಬಂದವ್ರಿಗೆ ಅವಮಾನ ಮಾಡ್ಬಿಟ್ಟು. ಅಪ್ಪ ಸಾರಿ ಅಪ್ಪ, ಅವ್ರು ಈ ರೀತಿ ಮಾತಾಡ್ತಾರಂತ ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ಇದನ್ನ ಮನ್ಸು ಕಚ್ಕೋಬೇಡಿ. ಮಾವ, ನನಗೂ ಗೊತ್ತಾಗಲಿಲ್ಲ ಈ ಥರ ಬಹುಮಾನ ಕೊಡ್ತಾರೆ ಅಂತ. ನೀವು ಬೇಜಾರಾಗಬೇಡಿ. ನಾರಾಯಣಾಚಾರ್ಗೆ ನನ್ನಷ್ಟು ತಿಳುವಳಿಕೆ ಎಲ್ಲಿ ಬರಬೇಕು? ಏನು ಮಾಡೋದಕ್ಕಾಗುತ್ತೆ? ನೀವು ಊರಿಗೆ ಯಾವಾಗ ಬರ್ತೀರಿ? ಅಪ್ಪ ಮುಂದಿನ ತಿಂಗಳು ಬರ್ತೀವಪ್ಪ, ಆದರೆ ಅಮ್ಮನ್ನು ಮನೆಗೆ ಕಳಿಸ್ಕೊಡಿ. ಅಮ್ಮನ್ನ ಅಲ್ಲಿ ಕೆಲಸ ಮಾಡೋರು ಯಾರು? ದನ ಕರುಗಳನ್ನ ನೋಡೋರು ಯಾರಪ್ಪ? ಲೇ, ಇವನ್ ಕಡೆ ಸ್ವಲ್ಪ ಗಮನ ಕೊಡ. ನೀವೇನು ಯೋಚನೆ ಮಾಡಬೇಡಿ. ಅದು ಸರಿ, ಈ ಮನೆ ಸಿಕ್ಕಿದ್ದರು ವಿಚಾರ ಹೇಳ್ತೀನಿ ಅಂತ ಹೇಳ್ತೀಯಲ್ಲ, ಈ ಓನರು ನಿಮ್ಗೆ ಹೆಂಗೋ ಮನೆ ಕೊಟ್ಟ? ಈ ಒಯ್ಯ ನೋಡಿದ್ರೆ ಹೆಂಗೋ ಆಡ್ತಾನೆ. ಅದೊಂದು ದೊಡ್ಡ ಕತೆ, ಚಿಕ್ಕದಾಗ ಹೇಳ್ತೀನಿ. ಊರಿಂದ ಕೆಲ್ಸಕ್ಕೆ ಅಂತ ಮೈಸೂರಿಗೆ ಬಂದ್ವಾ, ಕೆಲಸ ಏನೋ ಸಿಕ್ತು, ಮನೆ ಬೇಡವಾ? ನಮ್ಮ ಫ್ಯಾಕ್ಟ್ರಿ ಓನರು ಗುರುರಾಜ್ ಆಚಾರ್ಯ ಅಂತ ತುಂಬಾ ಒಳ್ಳೆಯವರು, ಅವ್ರ ಸಹಾಯದಿಂದ ಈ ಮನೆ ಸಿಕ್ತು. ಯಾರ ಸಂಸಾರಸ್ಥರಿಗೆ ಕೊಡಬೇಕು ಅಂತ 6 ತಿಂಗಳಿಂದ ಖಾಲಿ ಇಟ್ಟಿದ್ರಂತ ಈ ಮನೆನ. ನಮ್ಮ ಓನರ್ ಇದ್ದಾರಲ್ಲ, ಅವರು ಫೋನ್ ಮಾಡಿ ಇವರು ತುಂಬಾ ಒಳ್ಳೆ ಹುಡುಗರು, ನೀವು ಕೊಡಿ, ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ಕೆ ನಮಗೆ ಕೊಟ್ರು. ಇಲ್ಲಾಂದ್ರೆ ಎಲ್ಲಿ ಕೊಡ್ತಿದ್ರಿ ಇವರು? ಹೇಗೋ ಇರಕ್ಕೊಂದು ವ್ಯವಸ್ಥೆ ಆಯ್ತಲ್ಲ ಅಂತ ನಾವು ಸುಮ್ಮನಿದೀವಿ. ನಮ್ಮ ಗುರುರಾಜ್ ಆಚಾರ್ಯ ತುಂಬಾ ಒಳ್ಳೆಯವರೇ, ಇವರೇ ಸ್ವಲ್ಪ ಸರಿ ಇಲ್ಲ. ಇವ್ರು ಮಾತ್ರ ಹೀಗಷ್ಟೇ. ನನಗೆ ಸಮಯ ಆಯ್ತು, ನಾನು ಊರಿಗೆ ಹೋಗ್ಬೇಕು, ಬಸ್ ಬೇರೆ ಸಿಗೋದಿಲ್ಲ, ನಾ ಹೊರಡ್ತೀನಿ. ಸ್ವಲ್ಪ ಇವನ್ ಕಡೆ ಗಮನ ಕೊಡಪ್ಪ. ಆಯ್ತು ಮಾವ, ಹೇಳಿದ್ನಲ್ಲ ಅವಾಗೆ, ನಾನು ಇದ್ದೀನಿ, ನೀವು ನಡೀರಿ. ಬನ್ನಿ ಅಪ್ಪ. 2 ಅವರ್ ಎಕ್ಸ್ಟ್ರಾ ಮಾಡಿದ್ರೆ ಸಂಬಳ ಜಾಸ್ತಿ ಬಂದಿರೋದು. ಯಾವಾಗಲೂ ದುಡ್ಡು ಅನ್ಬಾರ್ದು, ನಮಗೂ ಟೈಮ್ ಇಟ್ಕೋಬೇಕು. ಯಾರು ಬರ್ದಿರ್ಬೋದು ಈ ಚೀಟಿ? ಬೆಳಿಗ್ಗೆ ನಡೆದ ಕಹಿ ಘಟನೆಗೆ ನನ್ನ ಕ್ಷಮಿಸಿ. ಹಲೋ, ಚೀಟಿ ಬರ್ದಿದ್ದು ನಾನೇ. ಕಾಫಿ ಆಯ್ತಾ? ಆಯ್ತು, ನಿಮ್ದಾಯ್ತಾ? ಆಯ್ತು. ಆ ಅಪ್ಪ, ತೆಂಗಿನಕಾಯಿ ಎಲ್ಲಿದೆಯಮ್ಮ? ಅಲ್ಲೇ ಡೋರ್ ಮೇಲೆ ಇರ್ಬೇಕಪ್ಪ. ಬಾಯ್. ಕೊಡು. ಚೀಟಿ ಎಷ್ಟು ಹೋಗ್ತಾ ಇದ್ದಾಳಲ್ಲ, ಏನಿರ್ಬೋದು? ಮಧ್ಯಾಹ್ನ ಫ್ಯಾಕ್ಟ್ರಿನ್ ಬನ್ನಿ. ಏನು ಇವಳು ಹಿಂಗೆ ಬರ್ದಿದ್ದಾಳಲ್ಲ? ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಏನು ಗತಿ? ಅಲ್ಲ, ನನ್ನ ಮಧ್ಯಾಹ್ನ ಮನೆಗೆ ಕರೀತಾ ಇದ್ದಾಳೆ. ಅವ್ರ ಅಪ್ಪ ಅಮ್ಮ ಏನಾದರೂ ಮನೇಲಿರಲ್ವಾ, ಅಥವಾ ಬೇರೆ ಏನಾದರೂ ಕಾರಣ ಇರ್ಬೋದಾ? ಏನದು? ಏನಿಲ್ಲ. ಕಾಫಿ ಇದಕ್ಕೆ ಇಷ್ಟೊಂದು ಬೆವರ್ತಾ ಇದೆಯಲ್ಲ, ಹುಷಾರಿಲ್ವೇನಾ? ಏನಿಲ್ಲಪ್ಪ, ಸುಮ್ಮನೆ ಹಂಗೆ. ಕಾಫಿ ಕುಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲಿಂದ ಮಧ್ಯಾಹ್ನದೊಳಗೆ ನಾನು ಒಬ್ಬನೇ ಎಸ್ಕೇಪ್ ಆಗ್ಬೇಕಲ್ಲ. ಏ ನರೇಂದ್ರ, ಯಾಕೋ ಬೆವತ್ಕೊಂಡ್ಬಿಟ್ಟಿದ್ಯಾ? ಹುಷಾರಿಲ್ವೇನೋ? ಕೈ ಕಾಲು ನೋವು ಕಣೋ. ಕೈ ಕಾಲು ನೋವಾ? ಜ್ವರನೂ ಬಂದಂಗೆ ಆಗ್ತಾ ಇದೆ. ಜ್ವರನೂ ಬಂದ್ಬಿಟ್ಟಿದ್ಯಾ?
ಯಾಕೋ ಒಂಥರ ಆಗ್ತಾ ಇದೆ ಕಣೋ. ಹಂಗಾರೆ ಇದು ನಾನು ನೆಗ್ಲೆಕ್ಟ್ ಮಾಡಂಗಿಲ್ಲ. ಯಾವ್ದಾರ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಬಿಡ್ತೀನಿ ಬಾ. ಏಯ್ ಇಂಜೆಕ್ಷನ್ ಎಲ್ಲ ಬೇಡ ಕಣೋ, ಇದೇನಿಲ್ಲ, ಅರ್ಧ ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀನ್ ಯಾಕೆ ಅರ್ಧ ದಿನದ ಸಂಬಳ ಕಳ್ಕೊಂತೀಯಾ? ನೀನ್ ಕೆಲಸ ಮಾಡು, ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ನಿನಗಿಂತ ಅರ್ಧ ದಿವಸ ಸಂಬಳ ನನಗೆ ಇಂಪಾರ್ಟೆಂಟಾ? ಏನು ಬೇಡ, ನಡಿ ಇಂಜೆಕ್ಷನ್ ಹಾಕ್ತೀನಿ ನಾನು. ಏಯ್ ಬೇಡ ಕಣೋ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ, ಏನಾಗಲ್ಲ, ನೀ ಕೆಲಸ ಮಾಡು. ಬೇಡ ಬೇಡ, ಸಾರ್ ಹತ್ರ ಮಾತಾಡಿ ರಜಾನಾರು ಕೊಡಿಸ್ತೀನಿ ಬಾ. ಸರ್ ಏನಯ್ಯ? ಅರ್ಧ ದಿನ ರಜಾ ಬೇಕು ಸರ್. ಅಲ್ಲ ಕಣಯ್ಯ, ಕೆಲ್ಸಕ್ಕೆ ಸೇರಿ 1 ತಿಂಗಳಾಗಿಲ್ಲ, ನಿನಗೆ ಆಗಲೇ ಅರ್ಧ ದಿನ ರಜಾ ಬೇಕಾ? ಯಾಕೋ ಒಂಥರ ಮೈಕೈ ನೋವು ಸರ್, ಯಾಕೋ ಜ್ವರ ಬರ್ತಾ ಇದೆ ಸರ್, ಮೈಕೈ ಎಲ್ಲ ನುರಿತಾ ಇದೆ ಸರ್. ಅಲ್ಲ ಕಣಯ್ಯ, ಗುಂಡು ಕಲಿದಾಗ ಇದೆಯಾ, ಪಟ ಪಟ ಅಂತ ಮಾತಾಡ್ತಿದ್ಯಾ, ನಿನಗೇನಯ್ಯ ಬಂದಿದೆ ದೊಡ್ಡ ರೋಗ? ನನಗೇನು ರೋಗ ಬಂದಿಲ್ಲ ಸರ್, ಅಷ್ಟು ಯೂನಿಕ್ ಸರ್ ಬಂದಿರೋದು. ನರೇಂದ್ರ, ನಿನಗೇನಯ್ಯ ಆಗಿದೆ? ಯಾಕೋ ಜ್ವರ ಬಂದಂಗೆ ಆಗಿದೆ ಸರ್. ನೀವು ಅರ್ಧ ದಿನ ರಜಾ ಕೊಟ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡ್ಬಿಡ್ತೀನಿ ಸರ್. ಹೌದಾ? ಒಂದು ಕೆಲಸ ಮಾಡು, ನೀನು ಹೋಗಿ ರೆಸ್ಟ್ ತಗೋ. ಸರ್ ನನಗೂ ಅರ್ಧ ದಿನ ರಜಾ ಬೇಕು ಸರ್. ನಿನಗೆ ಯಾಕಯ್ಯ? ಸರ್ ಇವನು ಒಬ್ಬನೇ ಅಲ್ವಾ ಸರ್ ಇರೋದು, ಇವನು ಮಾತ್ರ ನುಂಗೋದು ಒಬ್ಬನೇ ಆಯ್ತದ ಸರ್, ತಲೆಗೆ ಬಟ್ಟೆ ಹಾಕೊಳಕಾಯ್ತದ ಸರ್, ಬಿಸಿನೀರು ಕುಡಿಯೋಕಾಯ್ತದ ಸರ್, ನಾನು ಮಾಡ್ಬೇಕು ಸರ್ ಅದನ್ನೆಲ್ಲ. ಹಾಂ ಸರಿ ಆಯ್ತು, ನೀನು ಹೋಗ ಕಡೆ. ಸರಿ ಸರ್, ರೆಸ್ಟ್ ತಗೋ. ಸರ್ ಇವತ್ತು 3-4 ಜನ ಎಂಪ್ಲಾಯೀಸ್ ಬೇರೆ ರಜಾ ಹಾಕಿದಾರೆ ಸರ್. ರವೀಶ ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಸರ್. ಏನು ಸಿನ್ಸಿಯರಯ್ಯ ನೀನು. ನೋಡಯ್ಯ, ನಮ್ಮ ಫ್ಯಾಕ್ಟ್ರಿ ಮೇಲೆ ಅವ್ನಿಗೆ ಏನು ಇಷ್ಟ ಇದೆ, ನೀನು ಇದೆಯಾ ದಂಡಪಿಂಡ. ಹೋಗಯ್ಯ, ಕೆಲಸ ಮಾಡು ಹೋಗಯ್ಯ. ನರೇಂದ್ರ, ನೀನು ಹೋಗಪ್ಪ, ರೆಸ್ಟ್ ತಗೊಂಡು ಆರಾಮಾಗಿ ನಾಳೆ ಬಾ. ಹೋಗು. ಥ್ಯಾಂಕ್ ಯು ಸರ್. ಹೋಗಯ್ಯ, ಕೆಲಸ ಮಾಡು, ಹೋಗು. ಎಕ್ಸ್ಕ್ಯೂಸ್ ಮೀ. ನೀವು ಬರ್ತೀರೋ ಇಲ್ವೋ ಅಂದ್ಕೊಂಡಿದ್ದೆ. ಹೇಗೋ ಬಂದೆ. ಬರ್ತೀರಾ ಅಂತ ನಂಬಿಕೆ ಇತ್ತು. ಅದು ನಿಮ್ಮ ಮನೇಲಿ ಯಾರು ಇಲ್ವಾ? ಅದು ಅಪ್ಪ ಅಮ್ಮ ನಂಜನಗೂಡು ಹೋಗಿದ್ದಾರೆ ಚಿಕ್ಕಮ್ಮನ ಮನೆಗೆ, ಸಂಜೆ ಆಗುತ್ತೆ ಬರೋದಕ್ಕೆ. ಓ ಬನ್ನಿ, ಒಳಗೆ ಕೂತ್ಕೊ ಮಾತಾಡೋಣ. ಬನ್ನಿ. ಫ್ಯಾಕ್ಟ್ರಿಲಿ ಏನಿಲ್ಲ ಬಂದ್ರಿ? ಅದು ಹುಷಾರಿಲ್ಲ ಅಂತ ಅರ್ಧ ದಿನ ರಜಾ ತಗೊಂಡ್ಬಂದೆ. ಹುಷಾರಿಲ್ವಾ? ಮೈಗಲ್ಲ, ಮನಸ್ಸಿಗೆ. ಅಂದ್ರೆ? ಅಂದ್ರೆ ಈ ಒಂಟಿಯಾಗಿರೋ ಮನಸ್ಸಿಗೆ ಅಂತ. ನನಗೂ ಹಾಗೆ ಅನ್ನಿಸ್ತಿದೆ. ಮನೇಲಿದ್ದು ಬಂದಿ ಆಗಿರೋ ಥರ ಇದೆ. ಆ ಬಂಧನದಿಂದ ಬಿಡುಗಡೆ ಆಗಬೇಕು. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗುತ್ತೆ ನರೇಂದ್ರ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಕೂಡ. ಆದ್ರೆ ನಾವು ತಪ್ಪು ಮಾಡ್ತಾ ಇದೀವಿ ಅನ್ನಿಸ್ತಾ ಅಲ್ವಾ? ಏನು? ಪ್ರೀತಿಸೋ ತಪ್ಪಾ? ಪ್ರೀತಿಸೋ ತಪ್ಪಲ್ಲ, ಆದ್ರೆ ಈ ಕದ್ದು ಮುಚ್ಚಿ ಪ್ರೀತಿ ಮಾಡೋ ತಪ್ಪಲ್ವಾ? ಈ ಪ್ರೀತಿನೇ ಆಗಲ್ವಾ ಕದ್ದು ಮುಚ್ಚಿ ನಡೆಯುತ್ತೆ. ಆದ್ರೂ ಈ ಕದ್ದು ಮುಚ್ಚಿ ಮಾಡೋದೆಲ್ಲ ಒಂದಲ್ಲ ಒಂದಿನ ಎಲ್ರಿಗೂ ಗೊತ್ತಾಗತ್ತಲ್ವಾ? ಆಗ ನಮ್ಗೆ ಪ್ರಾಬ್ಲಮ್ಮು. ಯಾವಾಗ್ಲೂ ಬರೋ ಆಪತ್ತಿಗೆ ಇವತ್ತು ಭಯ ಪಡೋದಕ್ಕೆ? ಅದು ಬರೋದು ಆಪತ್ತೆ ಅಂತ ಏನ್ ಗ್ಯಾರಂಟಿ? ನಾನು ನಿಮ್ಮಷ್ಟು ಧೈರ್ಯವಂತ ಅಲ್ಲ ರೀ. ಮನ್ಸು ಮಾಡಿ, ಧೈರ್ಯ ತಾನಾಗೆ ಬರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಸರಿ, ನೀವು ಹೇಳ್ದಾಗೆ ಆಗ್ಲಿ. ಊಟ ಮಾಡಿದ್ರಾ? ಅದು ಟೆನ್ಷನ್ಗೆ ಬೆಳಿಗ್ಗೆ ಟಿಫನೇ ತಿಂದಿಲ್ಲ, ಈಗ ಹೋಟೆಲ್ಗೆ ಹೋಗಿ ತಿನ್ಬೇಕು. ನನ್ನ ಕೈಯಾರೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೀನಿ, ತಂದ್ಕೊಡ್ಲಾ? ಸರಿ. ಅದು ನಿಮ್ಮ ಮನೆ ಪ್ಲೇಟ್ ಕೊಡ್ತೀರಾ? ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ. ಒಂದೇ ನಿಮಿಷ ತರ್ತೀನಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಅದು ನೆಕ್ಸ್ಟ್ ಭಾನುವಾರ ಮೀಟ್ ಮಾಡೋಣ. ಎಲ್ಲಿ? ಎಲ್ಲಾದ್ರೂ ಹೊರಗಡೆ. ಹಾ, ಯಾಕೆ? ಅದು ನಮ್ಮ ಪ್ರೀತಿ ವಿಷಯ ಮಾತಾಡೋದಕ್ಕೆ. ಅಲ್ಲ, ನೀವು ಮನೇಲೇನು ಹೇಳಿ ಬರ್ತೀರಾ?
ಮನೇಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ನಾನು ಬರ್ತೀನಿ, ಆದರೆ ಕನ್ಫರ್ಮ್ ನೀವು ಬರ್ತೀರಾ ಅಲ್ವಾ? ಹಾಂ ಬರ್ತೀನಿ. ಸರಿ, ಬಾಯ್. ಬಾಯ್. ಅಮ್ಮ ಅಮ್ಮ, ಏನಮ್ಮ? ಕಸೂತಿ ಬಟ್ಟೆ ಗುಲಾಬಿ ಬಣ್ಣದ ಗೊಂಚಲು ಹಾಕ್ಬೇಕಿತ್ತಮ್ಮ. ಸರಿನಮ್ಮ. ನಂಗೆ ಬರಲ್ಲ ಅಮ್ಮ, ನಿಂಗೆ ಬರುತ್ತಾ? ನನ್ಗೆಲ್ಲಮ್ಮ ಬರುತ್ತೆ, ಆದ್ರೆ ನೀನೇ ಕಲಿಬೇಕಲ್ವಾ? ನಾನು ಯಾರ ಹತ್ರ ಕಲೀಲಿ? ನನ್ಗೇನಮ್ಮ ಗೊತ್ತು? ಹಾ, ನನ್ನ ಫ್ರೆಂಡ್ ಸುಷ್ಮಾಗ್ ಬರುತ್ತೆ, ಅವಳ ಹತ್ರ ಕಲೀಲಾ? ಅದು ನಿಮ್ಮ ಅಪ್ಪನ ಹತ್ರ ಕೇಳ್ಬೇಕಮ್ಮ, ನನ್ನ ಹತ್ರ ಕೇಳಿ ನಾನು ಹಿಂಗಮ್ಮ ಹೇಳಕ್ಕಾಗುತ್ತೆ? ಹಾಗಾದ್ರೆ ನಿನ್ನ ಹತ್ರ ಕೇಳಿ ಪ್ರಯೋಜನ ಏನು ಹೇಳು? ಏ ಸರಿಯಾಗಿ ದುಡ್ಡು ಕೊಡೋದು ಕರ್ಕೊಬರಪ್ಪ, ಇಲ್ಲ ಅಂದ್ರೆ ಬೇಡ ಬಿಡು. ಅಪ್ಪ, ಸುಷ್ಮಾ ಮನೆಗೆ ಹೋಗ್ಬರ್ಬೇಕಿತ್ತು. ಯಾಕೆ? ಕಸೂತಿ ಕೆಲಸ ಕಲ್ತ್ಕೊಂಬರಕ್ಕೆ. ನೀನೇ ಮಾಡು. ನಂಗಷ್ಟು ಬರಲ್ಲಪ್ಪ. ಏನ್ ಮಾಡ್ಬೇಕು ಈಗ? ಅವ್ರ ಮನೆಗೆ ಹೋಗಿ ಕಲ್ತ್ಕೊಂಬರ್ಬೇಕಿತ್ತು. ಎಷ್ಟೊತ್ಕೋಬೇಕು? ಒಂದು ಸ್ವಲ್ಪ ಹೊತ್ತಲ್ಲಿ. ಎಷ್ಟೊತ್ತಾಗತ್ತೆ ಬರೋದು? 1 hour ಆಗುತ್ತೆ. ಬೇಗ ಹೋಗಿ ಬೇಗ ಬಂದ್ಬಿಡು. ಸರಿಪ್ಪ. ದೇವ್ರೆ, ನಂಗೆ ಸಿಕ್ಕಿರೋ ಪ್ರೀತಿನ ದಕ್ಕಿಸ್ಕೊಡು. ಸುಷ್ಮಾ, ಸುಷ್ಮಾ. ಓ ಪಲ್ಲವಿ, ಏನೇ ಅಪರೂಪ ಆಗ್ಬಿಟ್ಟಿದ್ಯಾ? ಹಾಗೇನಿಲ್ಲ ಕಣೆ. ಸರಿ, ಹಾಗಾದ್ರೆ ಇರೋ ಅಮ್ಮನ್ ಕರಿತೀನಿ. ಅಮ್ಮ, ಪಲ್ಲವಿ ಬಂದಿದ್ದಾಳೆ ನೋಡಿ. ಓ, ಏನಮ್ಮ ಪಲ್ಲವಿ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಮ್ಮ, ನೀವು? ಏನೋ ದೇವ್ರ ದಯೆಯಿಂದ ಚೆನ್ನಾಗಿದೀವಮ್ಮ. ಕಾಫಿ ತಗೊಳ್ತೀಯಾ, ಟೀ ತಗೊಳ್ತೀಯಾ? ಏನು ಬೇಡಮ್ಮ. ಸ್ವಲ್ಪ ಟೀ ತಗೊಂಡು ಬರ್ತೀನಿ, ಮಾತಾಡ್ಕೊಂಡು ಕೂತೀರಿ. ಸುಷ್ಮಾ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ವಿಷಯನಾ? ಅಂಥದ್ದೇನೆ? ಗುಟ್ಟಿನ ವಿಷಯನಾ? ಗುಟ್ಟಿನ ವಿಷಯನೇ. ಸರಿ, ಹಾಗಾದ್ರೆ ರೂಮಿಗೆ ಹೋಗೋಣವಾ? ಇಲ್ಲ ಇಲ್ಲ, ಇಲ್ಲೇ ನಿಧಾನಕ್ಕೆ ಮಾತಾಡೋಣ. ಸರಿ, ಹಾಗಾದ್ರೆ ಬಾ, ಕೂತ್ಕೊಂಡು ಮಾತಾಡೋಣ. ಸರಿ, ಏನು ಹೇಳು? ನಾನು ಇಲ್ಲಿಗೆ ಏನಕ್ಕೆ ಬಂದೆ ಹೇಳು? ಕಸೂತಿ ಕಲೆಗೆ ಬಂದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ವಿಷಯನಾ? ಅಂಥದ್ದೇನೆ? ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೆಲ್ಪಾ? ನನ್ನಿಂದಾಗೋದಾದರೆ ಖಂಡಿತ ಮಾಡ್ತೀನಿ. ಖಂಡಿತ ಮಾಡ್ತೀಯಾ? ಮೊದಲು ವಿಷಯ ಏನು ಹೇಳು ಮಾರೈತಿ. ಅದು ನಾನೊಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ. ಹಾಂ, ಲವ್ ಮಾಡ್ತಾ ಇದೆಯಾ? ಹೌದು. ಅಂತೂ ಧೈರ್ಯ ಮಾಡಿದೆ ಅಂತ ಅನ್ನೋ. ಧೈರ್ಯ ಅಂತೇನಿಲ್ಲ, ಲವ್ ಮಾಡ್ತಾ ಇದ್ದೀನಿ. ಯಾರಮ್ಮ ಆ ನಿನ್ನ ಲವರು? ಯಾರೋ ಒಬ್ರು. ಯಾರೋ ಒಬ್ರು ಅಂದರೆ ಅವ್ರಿಗೇನು ಹೆಸರು, ಕುಲ, ಗೋತ್ರ ಏನೂ ಇಲ್ವಾ? ಎಲ್ಲ ಇದೆ, ನಾನು ಆಮೇಲೆ ಹೇಳ್ತೀನಿ. ಇರೋದೆಲ್ಲಿ? ಎದುರು ಮನೆಯವರ, ಪಕ್ಕದ ಮನೆಯವನ? ಏನೇ ನೀನು ಒಳ್ಳೆ ಪೊಲೀಸವ್ರ ಥರ ಕ್ವಶನ್ ಮಾಡ್ತೀಯಾ? ಅವನು ಎಲ್ಲಾದರೂ ಇರಲಿ, ಬಟ್ ನಾನು ನಿನ್ನಿಂದ ಒಂದು ಹೆಲ್ಪ್ ಬೇಕಿತ್ತು. ಬರೋ ಭಾನುವಾರ ನಾನು ಅವ್ರನ್ನ ಮೀಟ್ ಮಾಡಬೇಕು. ನಮ್ಮ ಮನೆಯಿಂದ ಹೊರಗೆ ಬರೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡೆ. ಓ, ನಿಮ್ಮ ಮನೇಲಿ ತುಂಬ ಸ್ಟ್ರಿಕ್ಟ್ ಅಲ್ವಾ? ಹೌದು. ಇರಲಿ ಬಿಡು, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ನಿನ್ನ ಸಂಡೇ ಮನೆಯಿಂದ ಹೊರಗೆ ಬರೋ ಥರ ನಾನು ಏನಾದ್ರು ಹೆಲ್ಪ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಕಣೆ. ತಗೊಳಮ್ಮ ಪಲ್ಲವಿ. ಥ್ಯಾಂಕ್ಸ್ ಆಂಟಿ. ಯಾವಾಗ ಬಂದೆ? ತುಂಬ ಹೊತ್ತಾಯ್ತಪ್ಪ. ಅದೇನೋ ಕಲ್ತ್ಕೊ ಬಂದ? ಹಾಂ, ಸ್ವಲ್ಪ ಹೇಳ್ಕೊಟ್ಲು. ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ಲು. ಒಂದೇ ಸರಿ ಕಲ್ತ್ಕೊ ಬರ್ಬೇಕು ತಾನೆ? ಟೈಮ್ ಇರಲಿಲ್ಲ. ಪಲ್ಲವಿ, ಪಲ್ಲವಿ, ಅಂಕಲ್ ನಮಸ್ಕಾರ. ಓಹೋ ಸುಷ್ಮಾ, ಕೂತ್ಕೊಳ್ಳಮ್ಮ. ಏನು ಇಷ್ಟು ದೂರ ಮನೆ ತನಕ? ನಿಮ್ಮನ್ನೇ ನೋಡೋಣ ಅಂತ ಬಂದೆ ಅಂಕಲ್. ನೀವು ಇರ್ತಿರೋ ಇರಲ್ವೋ ಅಂತ ಯೋಚನೆ ಆಗಿತ್ತು. ಸದ್ಯ ಇದ್ದೀರಲ್ಲ. ಏನು ಸಮಾಚಾರ? ಈ ಭಾನುವಾರ ಪಲ್ಲವಿನ ನಮ್ಮ ಮನೆಗೆ ಕಳಿಸ್ಕೊಡಿ ಅಂಕಲ್. ಯಾಕೆ? ನಮ್ಮ ಮನೆಗೆ ಅವತ್ತು ಎಂಬ್ರಾಯ್ಡ್ರಿಂಗ್ ಹೇಳ್ಕೊಡೋಕ್ಕೆ ಒಬ್ರು ಬರ್ತಾ ಇದ್ದಾರೆ. ಜೊತೆಗೆ ನಾವು 4-5 ಜನಕ್ಕೆ ಟ್ರೈನಿಂಗು ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಲ್ಲವಿನೂ ಇರಲಿ ಅಂತ. ಇವತ್ತು ಕರ್ಕೊಂಡೋಗಿ ಅರ್ಧಂಬರ್ಧ ಕಲ್ಸಿದೀಯಾ, ಇನ್ನು ಅದನ್ನು ಕಲ್ತು ಏನು ಮಾಡಬೇಕು? ಸಾಕು ಕಲ್ತಿರೋದೆ ಬಿಡಮ್ಮ. ಅದನ್ನು ಕಲ್ತ್ರೆ ಸೀರೆ ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ಮಾಡ್ಕೋಬೋದು ಅಂಕಲ್. ಏನು ಬೇಡ, ಕಲ್ತಿರೋದೆ ಸಾಕು. ಪ್ಲೀಸ್ ಅಂಕಲ್, ಕಳಿಸ್ಕೊಡಿ, ಇಲ್ಲ ಅಂತ ಹೇಳ್ಬೇಡಿ.
ಪದೇ ಪದೇ ಹಿಂಗೆ ಆಗಬಾರ್ದು. ನೀನು ಕೇಳ್ಕೊತಾ ಇದೆ ಅಂತ ಕಳಿಸ್ಕೊಡ್ತೀನಿ. ಅದೇನು ಕಳಿಸ್ತೀಯೋ ಕಳಿಸು. ಥ್ಯಾಂಕ್ ಯು ಅಂಕಲ್. ಜೋಪಾನ ಬರಬೇಕು ಆದರೆ. ತುಂಬ ಥ್ಯಾಂಕ್ಸ್ ಕಣೆ, ನೀನು ನನಗಿಂತ ಬುದ್ಧಿವಂತೆ, ಕೊಟ್ಟು ಮಾತು ಉಳಿಸ್ಕೊಂಡೆ. ಇರ್ಲಿ ಬಿಡೆ, ಫ್ರೆಂಡ್ಸ್ ಅಂದರೆ ಅಷ್ಟು ಮಾಡೋಕ್ಕಾಗಲ್ವಾ? ಯಾವುದ್ರಲ್ಲಿ ಬಂದ್ರಿ? ಆಟೋದಲ್ಲಿ ಬಂದೆ. ಓ, ನನಗಿಲ್ಲಿ ಬರೋಕ್ಕೆ ತುಂಬ ಭಯ ಆಯಿತು. ಇಲ್ಲಿಗೆ ಬರೋದಕ್ಕೆ ಏನಕ್ರಿ ಭಯ? ಇಲ್ಲೇನು ಭಯ ಇಲ್ಲ, ಆದರೆ ನನ್ನ ಹೃದಯದಲ್ಲಿ ತುಂಬ ಭಯ ಆಯಿತು. ನೀವು ಹೀಗೆ ಇದ್ದರೆ ನಾವಿಲ್ಲಲ್ಲ, ಎಲ್ಲೂ ಇರೋದಕ್ಕಾಗಲ್ಲ. ನಾನೇನು ಮಾಡಲಿ ರೀ, ನಾನು ನಿಮ್ಮಷ್ಟು ಧೈರ್ಯವಂತ ಅಲ್ಲ. ನರೇಂದ್ರ, ಧೈರ್ಯ ತಗೋಬೇಕು. ನಿಮ್ಮ ಸಹವಾಸ ಮಾಡಿದ್ದೀನಲ್ವಾ, ಇನ್ಮೇಲೆ ಧೈರ್ಯನ ತಗೊತೀನಿ ಬಿಡಿ. ನರೇಂದ್ರ, ನೀವು ನನ್ನ ಮನಸಾರೆ ಪ್ರೀತಿಸ್ತೀರ ಅಲ್ವಾ? ನನಗೆ ಈ ಪ್ರೀತಿ ಪ್ರೇಮದ ವ್ಯವಹಾರ ಎಲ್ಲ ಗೊತ್ತಿರಲಿಲ್ಲ ರೀ. ನಾನಾಯಿತು, ನನ್ನ ಪಾಡಾಯಿತು ಅಂತ ಇದ್ದವನು ನಾನು. ಈ ಪ್ರೀತಿನ ಕಲಿಸ್ಕೊಟ್ಟವರೇ ನೀವು. ನಿಮ್ಮನ್ನು ಪ್ರೀತಿಸ್ದೆ ಇನ್ಯಾರನ್ನು ಪ್ರೀತಿಸ್ಲಿ? ನಾನು ನಿಮ್ಮಲ್ಲಿ ಬಂದಿಯಾಗಿದ್ದೀನಿ. ಹಾಗಾದರೆ ಜೀವನ ಪೂರ್ತಿ ಜೊತೆಲೇ ಇರ್ತೀರಾ ಅಲ್ವಾ? ಖಂಡಿತ, ಇವಾಗಲೂ ಯಾವಾಗಲೂ. ಆದರೆ ನನಗೆ ನಿಮ್ಮಪ್ಪಂದೇ ಭಯ, ಎಲ್ಲಿ ನಿಮ್ಮಪ್ಪ ನಿನ್ನ ದೂರ ಮಾಡಿಬಿಡ್ತಾರೇನೋ ಅಂತ. ನನಗೂ ಅದೇ ಭಯ, ಆದರೆ ನಾವು ಅದನ್ನೆಲ್ಲ ಮೀರಬೇಕು. ಧೈರ್ಯ ಇದ್ರೇ ನಮ್ಮ ಪ್ರೀತಿ ಉಳಿಯೋದು. ಇವತ್ತೇ ಏನಾಯಿತು ಗೊತ್ತಾ? ಮನೆಯಿಂದ ಹೊರಗೆ ಬರಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿದೆ. ಸುಷ್ಮಾ ಮನೆಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿದ್ದೀನಿ. ಹುಡುಗಿಯಾಗಿ ನಾನೇ ಇಷ್ಟೆಲ್ಲ ಧೈರ್ಯ ಮಾಡಿದ್ದೀನಿ. ಸರಿ, ಇನ್ಮೇಲೆ ನಾನು ಧೈರ್ಯ ತಗೊತೀನಿ ಬಿಡಿ. ಪ್ರೀತಿ ಅಂದ್ರೇ ಹಾಗೆ, ಧೈರ್ಯ ಇರಬೇಕು. ಸಮಯ ಬಂದರೆ ಸುಳ್ಳು ಹೇಳಬೇಕು. ಎಲ್ಲಾದರೂ ಹೋಗೋಣ? ಪಾಪ ಹುಷಾರಿಲ್ವೇನು? ಅವಳು ಕೆಮ್ತವಳೆ, ಇವನು ಕೆಮ್ತವನೆ ಅಂದರೆ ಒಂದು ಯಾವ್ದಾದ್ರು ದೊಡ್ಡ ರೋಗ ಬಂದಿರುತ್ತೆ, ಇಲ್ಲ ದೊಡ್ಡ ರೋಗ ಅಂಟಾಕೊಂಡಿರುತ್ತೆ. ರಮೇಶ, ಯಾವಾಗ ಬಂದೆ? ಅಕ್ಕಿ ಬೇಳೆ ಎಣ್ಣೆ ತಂದ? ಬೇಯಿಸ್ಬೇಕಷ್ಟೇ. ಅಲ್ಲ ಕಣೋ, ಧೈರ್ಯ ಇಲ್ಲ ಅಂತ ಬುಡಕ್ಕೆ ಕೈ ಹಾಕಿದೆಯಲ್ಲೋ, ಅವ್ರ ಅಪ್ಪಂಗೆ ಏನಾದ್ರು ಗೊತ್ತಾದರೆ ಕೊತ್ಮರಿಯ ಕಚ 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 ಅಂತ ಕಟ್ ಮಾಡ್ಬಿಡ್ತಾನೆ. ಪ್ಲೀಸ್ ಕಣೋ, ನಾನು ಪಲ್ಲವಿ ಲವ್ ಮಾಡ್ತಿದ್ದೀವೋ, ನೀನೇ ಹೆಲ್ಪ್ ಮಾಡಬೇಕು. ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ, ಈ ಬ್ರೋಕರ್ ಕೆಲಸ ಮಾತ್ರ ಮಾಡಲ್ಲ. ಅದಾಗಲ್ವೋ, ಪ್ಲೀಸ್ ಕಣೋ, ನಿನ್ನೆ ನಂಬಿದೀನೋ, ಪ್ಲೀಸ್ ಹೆಲ್ಪ್ ಮಾಡೋ. ಲೇ, ನೀನು ಆ ಹುಡುಗಿನ ಲವ್ ಮಾಡ್ಬೇಕಾದ್ರೆ ನನಗೇನು ಹೇಳ್ಬಿಟ್ಟು ಮಾಡ್ದೇನೋ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವರಪ್ಪ ಮೊದಲೇ ಶ್ರಾದ್ದ ಕಾರ್ಯ ಮಾಡಿಸೋದ್ರಲ್ಲಿ ಫೇಮಸ್ಸು. ಶ್ರೀರಂಗಪಟ್ಟಣಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಪಿಂಡ ಬಿಟ್ಬಿಡ್ತಾರೆ. ಸರ್ಕಲ್ಗೂ ಚಿರಸ್ಮರಣೆ ಅಂತ ಬೋರ್ಡ್ ಹಾಕ್ಬಿಟ್ಟು ನಾಮ ಇಟ್ಕೊಡ್ತಾರೆ. ಈ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ನನಗೆ. ಇದ್ಬಿಟ್ಟು ಬೇರೆ ಏನಾರು ಹೇಳು, ನಾನು ಮಾಡ್ತೀನಿ. ಅದಾಗಲ್ವೋ, ನಾನು ಪಲ್ಲವಿ ಮೀಟ್ ಮಾಡಿದ್ವೋ. ಮೀಟು ಆಗಿದ್ದೀರಾ? ಹೌದು, ಪಲ್ಲವಿ ನಾನು ತುಂಬ ಇಷ್ಟಪಡ್ತಾ ಇದ್ದಾಳೆ ಕಣೋ. ಕಣ್ಣ ಮುಚ್ಚಾಲೆ ಆಟ ತುಂಬ ದಿನದಿಂದ ನಡೆದಿದೆ. ನನಗೆ ಗೊತ್ತಿಲ್ಲ, ಬಾವುಟನೂ ಆಡ್ತಿದ್ದೀರಾ? ಪ್ಲೀಸು, ನಮ್ಮ ಬಾವುಟಕ್ಕೆ ನೀನೇ ಹಗ್ಗ ಹಾಕಣೋ. ಈಗ ನಾನೇನು ಮಾಡಬೇಕು? ಏನಿಲ್ಲ, ಈ ಲೆಟ್ರನ್ನ ಪಲ್ಲವಿ ಕೊಡ್ತೀಯಾ? ಅಂದರೆ ನಾನಿವಾಗ ಪೋಸ್ಟ್ ಮ್ಯಾನು ಜೊತೆಗೆ ಒಂದು ಡಬ್ಬನ್ನು ತಂದಿಟ್ಬಿಡ್ತೀನಿ. ನೀನು ಕೊಡೋ ಲೆಟ್ರು ಅದಕ್ಕೆ ಹಾಕ್ತೀನಿ, ಆ ಹುಡುಗಿ ಕೊಡೋದನ್ನು ಅದಕ್ಕೆ ಹಾಕ್ತೀನಿ. ಇದು ನೋಡಿ ಅವರಪ್ಪ ಇನ್ನೊಂದು ಲೆಟ್ರನ್ನ ಅದಕ್ಕೆ ಹಾಕ್ತಾನೆ.
ಏನಂತ? ನೋ ನೋ ಪ್ಲೀಸ್ ಕಣೋ, ಇದೊಂದೇ ಒಂದ್ಸಾರಿ ಲೆಟ್ರ್ ಕೊಟ್ಬಿಡೋ. ಪೋಸ್ಟ್ ಲೆಟರ್. ಪೋಸ್ಟ್. ಲೋ ಪ್ಲೀಸ್ ಬೇಜಾರಾಗ್ಬೇಡ, ಇನ್ನೊಂದೇ ಒಂದು ಲೆಟ್ರ್ ಇದೆ ಕಣೋ. ಇನ್ನೊಂದ್ಸಲ ಲೆಟ್ರ್ ಗಿಟ್ರು ಅಂದ್ರೆ ಅವ್ರ ಅಪ್ಪ ಕರ್ಬಿಟ್ಟು ದೊಡ್ಡ ಗಲಾಟೆ ಮಾಡ್ತಾರೆ. ಬರ ನೋಡಿಕೆ ನೋಡಿ ಅವಳಿಗೆ ಲೆಟ್ರು ಅಂತ ಲೆಟ್ರು. ಹಲೋ, ನಾನಮ್ಮ ನರೇಂದ್ರ. ಏ ನರೇಂದ್ರ, ಹೇಗಿದ್ಯೋ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಮ್ಮ, ನೀವು ಅಪ್ಪ ಹೇಗಿದ್ದೀರಾ? ಓ, ಇಬ್ರು ತುಂಬಾ ಚೆನ್ನಾಗಿದೀವಪ್ಪ. ಯಾಕೋ ಇಷ್ಟು ದಿನ ಆಯ್ತು, ಒಂದು ಫೋನ್ ಕಾಲ್ ಮಾಡಿಲ್ಲ? ನಮ್ಮಿಬ್ರಿಗೂ ನಿಂದೇ ಚಿಂತೆ ಗೊತ್ತಾ? ಇಲ್ಲಮ್ಮ, ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ಕಾಲ್ ಮಾಡೋಕ್ಕಾಗಿರ್ಲಿಲ್ಲ. ಓ ಹೌದಾ, ಸರಿ. ಏ ಸರಿಯಾಗಿ ಹೊತ್ತೊತ್ತು ಊಟ ತಿಂಡಿ ಮಾಡ್ತಿದ್ದೆ ತಾನೇ? ಹ್ಞೂ ಅಮ್ಮ. ನರೇಂದ್ರ, ನಿನ್ನ ತುಂಬಾ ನೋಡ್ಬೇಕು ಅನಿಸ್ತದೆ. ಮನೆಗೆ ಯಾವಾಗ ಬರ್ತೀಯೋ? ಆದಷ್ಟು ಬೇಗ ಬರ್ತೀನಮ್ಮ. ಸರಿನಪ್ಪ. ಏ ನಮ್ಮ ಮಾರ್ಕರ್ಸ್ನೆಲ್ಲ ತಿಂಡಿ ಎಲ್ಲ ತಿಂದ್ಯಾ? ಖಾಲಿ ಮಾಡಿದ್ಯಾ? ಚೆನ್ನಾಗಿತ್ತಾ? ಬೇಕಾದ್ರೆ ಹೇಳು, ಮತ್ತಷ್ಟು ಮಾಡಿ ಕಳಿಸ್ತೀನಿ. ಹ್ಞೂನಮ್ಮ. ಸರಿಪ್ಪ. ಅಮ್ಮ, ಅಪ್ಪ ಬಂದ್ರೆ ನರೇಂದ್ರ ಕಾಲ್ ಮಾಡಿದ ಅಂತ ಹೇಳ್ಬಿಡಮ್ಮ, ನಂಗೆ ಕೆಲಸ ಇದೆ, ನಾನು ಹೊರಡ್ತೀನಿ. ಆಯ್ತಪ್ಪ, ಹೇಳ್ತೀನಿ. ಫೋನ್ ಮಾಡ್ತಾ ಇರು. ಸರಿ ಅಮ್ಮ. ಸರಿಪ್ಪ. ಯಾರೋ ಬ್ಯಾಚುಲರ್ಸ್ ಬಂದಾಗಿದೆಯಲ್ಲ. ನೀನು ನಡೆ ಒಳಗೆ. ಮಾವ ಹೇಗಿದ್ದೀರಾ? ಚೆನ್ನಾಗಿದೆಯೇನಮ್ಮ? ಹಾ ಮಾವ, ನಾನು ಚೆನ್ನಾಗಿದ್ದೀನಿ. ಅತ್ತೆ ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅಂತ. ಸರಿನಮ್ಮ, ಹೋಗಿ ರೆಸ್ಟ್ ಮಾಡು, ಊಟಕ್ಕೆ ರೆಡಿ ಮಾಡ್ತೀನಿ ನಾನು. ಸರಿ. ರಘು, ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿರೋದು ಹಾಗಿರ್ಲಿ. ಅಪ್ಪ, ಬ್ಯಾಚುಲರ್ಸ್ಗೆ ಯಾಕೆ ಮನೆ ಬಾಡಿಗೆ ಕೊಟ್ಟಿದ್ಯಾ? ಅಣ್ಣ ಇರಮ್ಮ, ಹೇಳಪ್ಪ. ಆಚಾರ್ಯರು ಕಳಿಸಿರೋದು ಕಣೋ. ಯಾರಾದ್ರೂ ಸಂಸಾರಸ್ಥರು ಕೊಡ್ಬೋದಾಗಿತ್ತಲ್ಲ. ತಂಟೆ ತಕರ ಇಲ್ಲಪ್ಪ, ಒಳ್ಳೆ ಹುಡುಗರು. ಮೊದ್ಲು ಎಲ್ಲರೂ ಹಾಗೆ ಇರ್ತಾರೆ ಅಪ್ಪ. ಅವ್ರ ಬಗ್ಗೆ ಒಳ್ಳೆ ಮಾತಾಡಿದಾನೆ ಗುರು. ಅವ್ರಿಗೇನಪ್ಪ ಹೇಳ್ತಾರೆ, ಮನೆಯಲ್ಲಿ ಬೆಳೆದ್ ನಿಂತಿರೋ ಮಗಳಿದ್ದಾಳೆ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರರು? ಆ ಹುಡುಗರೇನೋ ನಮ್ ಕುಲದವ್ರ, ನಮ್ ಜಾತಿಯವ್ರ, ಅಥವಾ ಗುರುರಾಜ್ ಆಚಾರ್ಯರಿಗೆ 10-15 ವರ್ಷದಿಂದ ಪರಿಚಯ ಇರೋರ? ಬುದ್ಧಿ ಬೇಡವಪ್ಪ ನಿಮಗೆ? ಮೊದ್ಲು ಅವ್ರನ್ನ ಮನೆಯಿಂದ ಆಚೆ ಕಳಿಸೋ ವ್ಯವಸ್ಥೆ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ನರೇಂದ್ರನ ಮನೆ ಬಿಡಿಸಿದ್ರೆ ನಮ್ಮಿಬ್ರು ಪ್ರೀತಿ ಇಲ್ಲೇ ಸತ್ತೋಗುತ್ತೆ. ನಾನು ಹೇಗಾದರೂ ಮಾಡಿ ನರೇಂದ್ರಂಗೆ ಈ ವಿಷಯ ತಿಳಿಸ್ಬೇಕು. ಅಯ್ಯೋ ರವೀಶಾ, ಕಾಫಿ ಪೌಡ್ರ್ ತರ್ಬೇಕು ಅನ್ಕೊಂಡ್ವಲ್ಲೋ. ಮರ್ತೋಯ್ತು, ತಂದ್ಬಿಡ್ಲಾ? ಸರಿ. ಹೆಲೋ, ಯಾಕೆ ಬೇಜಾರಲ್ಲಿದ್ದೀರಾ? ಮನೇಲೆಲ್ಲ ಇದ್ದಾರೆ, ಓದ್ಕೊಳ್ಳಿ. ಮತ್ತೊಂದು ಲೆಟ್ರು ಬೇರೆ ಕೊಟ್ಲಲ್ಲ, ಬೇಜಾರು ಬೇರೆ ಮಾಡ್ಕೊಂಡಿದ್ಲು. ಏನಿರ್ಬೋದು? ನಮ್ಮ ಮನೆಯವರು ನಿಮಗೆ ಮನೆ ಖಾಲಿ ಮಾಡಲು ಹೇಳುತ್ತಾರೆ, ದಯವಿಟ್ಟು ಒಪ್ಪಬೇಡಿ. ನೀವಿಲ್ಲ ಅಂದರೆ ನಾನು ಬದುಕಿರೋಲ್ಲ. ಮರ ಗಿಡ ಬೆಳೆಸಿ ಪರಿಸರ ಉಳಿಸಿ. ಚೆನ್ನಾಗಿ ಬದ್ದಿದ್ದಾರೆ. ನರೇಂದ್ರ, ನರೇಂದ್ರ, ಯಾಕೋ ಕರೆಂಟ್ ಹೊಡೆದ ನಂಗಿದೆಯಾ? ತುಂಬ ಬೇಜಾರಾಗ್ತಿದೆ ಕಣ. ಬೇಜಾರು ತಾನೆ?
ನಾನಿದ್ದೀನಿ, ಅದೇನು ಅಂತ ಹೇಳು. ಒಂದು ತೊಂದರೆಯಲ್ಲಿ ಸಿಗಾಕೊಂಡಿದ್ದೀವಿ. ಒಂದೇ ತೊಂದರೆ ತಾನೇ, 108 ತೊಂದರೆನ ನಾನು ಪರಿಹಾರ ಮಾಡ್ತೀನಿ. ಒಂದೇ ಒಂದು ಮಾಡಲ್ಲ ಅಂತೀನಿ, ಅದೇನು ಅಂತ ಹೇಳ್ಬಿಡು. ಮನೆ ಬಿಡ್ಬೇಕಂತ. ಮನೆ ತಾನೇ, ಬಿಟ್ರಾಯ್ತು, ಬಿಡೋಣ. ಮನೆ ಬಿಡ್ಬೇಕಂತ ಯಾರು ಹೇಳಿದ್ದು? ಗೊತ್ತಿಲ್ಲ. ನನಗೆ ಗೊತ್ತು, ಈ ಮನೆ ಓನರು ನಾರಾಯಣ ಸರ್ ಹೇಳಿರ್ಬೇಕು. ಅದೇ ನನ್ನ ಡೌಟ್. ವಿಷಯ ಇನ್ನೂ ಕನ್ಫರ್ಮ್ ಇಲ್ಲ, ಆದರೆ ಗೊತ್ತಾಯ್ತು ಹೆಂಗೋ. ಯಾರು ಹೇಳಿದ್ದು? ನಮ್ಮ ಪಲ್ಲವಿ. ಪಲ್ಲವಿ ನಿನ್ನ ಹತ್ರ ಮಾತಾಡಿಲ್ಲ? ಇಲ್ಲ, ನಮ್ಮ ಚೀಟಿ ವ್ಯವಹಾರ ಇದೆಯಲ್ಲ. ನಾರಾಯಣಾಚಾರ್ಯ ನಿನ್ನ ಏನು ಕೇಳಿಲ್ಲ ತಾನೆ? ಇನ್ನೂ ಮಾತಾಡಿಲ್ಲ, ಆದರೆ ಹೇಳ್ಬೋದು ಅನ್ಸುತ್ತೆ. ನಿನಗೆ ಈ ಮನೆ ಕೊಟ್ಟಾಗಲೇ ಗೊತ್ತಿತ್ತು ನನಗೆ ಈ ಥರದ್ದು ಏನಾರ ಒಂದು ಮಾಡ್ಕೊತೀಯ ಅಂತ. ಅದಕ್ಕೆ ಇವಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಅವ್ರಿನ್ನೂ ಏನು ಹೇಳೇ ಇಲ್ಲ, ನೀನು ಯಾಕೆ ಈಗಲೇ ಎದುರ್ಕೋತೀಯ? ಹಂಗಲ್ಲ, ಅವ್ರು ಕೇಳಿದ್ರೆ ಏನಂತ ಉತ್ತರ ಕೊಡೋಣ? ಅವ್ರು ಹೇಳಿದ ತಕ್ಷಣ ಖಾಲಿ ಮಾಡೋಕ್ಕಾಗ್ಬಿಡುತ್ತಾ? 3 ತಿಂಗಳು ಟೈಮ್ ಬೇಕು. ಇವಾಗೇ ಆಗಲ್ಲ. ನನ್ನ ಊರಿಗೆಲ್ಲ ಇದೇ ಒಂದೇ ಮನೆನಾ? ಹಂಗಲ್ಲ ಕಣೋ, ಈ ಮನೆ ಬಿಟ್ಟೋಗೋಕ್ಕೇನು ಬೇಜಾರಿಲ್ಲ, ಆದರೆ ಪಲ್ಲವಿ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಕಣೋ. ಅವಳಂದರೆ ನಂಗೆ ಬಿಟ್ಟಿರೋಕ್ಕಾಗಲ್ಲ. ನೋಡು ನರೇಂದ್ರ, ನಮಗೆ ಬೇಕಿಲ್ಲದ ವಿಚಾರಕ್ಕೆ ತಲೆ ಹಾಕಿದರೆ ನಮ್ಮ ತಲೆನೇ ಹೋಗೋದು. ಬುದ್ಧಿವಂತ ನಾನಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತು. ಈಗ ಊಟ ಮಾಡಂಬ. ನರೇಂದ್ರ, ನರೇಂದ್ರ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬಿಲ್ಲೇನಾದರೂ ಕಟ್ಟಬೇಕಿತ್ತ ಸರ್? ಹಲೋ ನರೇಂದ್ರ, ನನ್ನ ಹೆಸರು ರಘು ಅಂತ, ನಾನು ಇವ್ರ ಮಗ. ನಮಸ್ತೆ ಸರ್. ನಿಮ್ಮ ನಮಸ್ಕಾರ ಆಗಿರಲಿ. ನಮ್ಗೆ ಅರ್ಜೆಂಟಾಗಿ ಮನೆ ಬೇಕು ಸರ್. ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಯಿತಾ ಸರ್? ನಿಮ್ಮಿಂದ ಯಾವ ತೊಂದರೆನೂ ಆಗಿಲ್ಲ. ನಾನು ಬೆಂಗಳೂರಿಂದ ಫ್ಯಾಮಿಲಿ ಸಮೇತ ಇಲ್ಲಿಗೆ ಶಿಫ್ಟ್ ಆಗಿದ್ದೇನೆ. ಈಗ ಇರೋ ಮನೆಯಲ್ಲಿ ಜಾಗ ಕಡಿಮೆ ಇದೆ, ಹಾಗಾಗಿ ನಮ್ಗೆ ಈ ಮನೆ ಬೇಕೇ ಬೇಕು. ನಾವು ಬಂದಿದ್ದ ಮನೆಗೆ 3 ತಿಂಗಳಾಗಿದೆ ಅಷ್ಟೇ ಸರ್. 3 ತಿಂಗಳಾದ್ರೆ ಮನೆ ಖಾಲಿ ಮಾಡಬಾರ್ದು ಇದೆಯೇನಪ್ಪ? ಮನೆ ಖಾಲಿ ಮಾಡಬೇಕು ಅಷ್ಟೇ ಸರ್. ಬಾಡಿಗೆ ಬೇಕಾದರೆ ಜಾಸ್ತಿ ಕೊಡ್ತೀವಿ ನೋಡಿ ಸರ್. ಇದು ಬಾಡಿಗೆ ವಿಷಯ ಅಲ್ಲ, ನಮಗೆ ಮನೆ ಬೇಕು ಅಷ್ಟೇ. ಇದ್ಕಿದ್ದಂಗೆ ಖಾಲಿ ಮಾಡಿದ್ರೆ ಹೆಂಗೆ ಸರ್? ನಾವು ಬೇರೆ ಮನೆ ನೋಡ್ಕೋಬೇಕಲ್ಲ. ಓಕೆ, ಒಂದು 5-10 ದಿನ ಟೈಮ್ ತಗೊಳ್ಳಿ, ಖಾಲಿ ಮಾಡ್ತಾರೆ. ಸರಿ ಸರ್, ಖಾಲಿ ಮಾಡ್ತೀವಿ. ನನ್ನ ಮಗ ನಂತರ ಅಲ್ಲ, ತುಂಬಾ ಕೋಪಿಷ್ಟ. ಮನೆ ಸಾಮಾನುಗಳೇ ತಾಜಾ ಬಿಸಾಕ್ಬಿಡ್ತಾನೆ, ಹುಷಾರ್. ಅಪ್ಪ ಹೇಳಾಯ್ತಲ್ಲ, ಬನ್ನಿ ಬನ್ನಿ. ಇದೇನೋ ಹಿಂಗೆ ಹೇಳ್ತಾ ಇದ್ದಾರೆ, ತಲೆ ಸಿಡಿತಾ ಇದೆ. ಕಾಫಿ ಕುಡಿಬೇಕು. ಅಂದರೆ ನನ್ನ ಪಲ್ಲವಿ ವಿಷಯ ಅವ್ರ ಅಪ್ಪನಿಗೇನಾದರೂ ಗೊತ್ತಾಗಿರ್ಬೋದಾ? ಮನೆ ಬಿಡಿ ಅಂತ ಇದ್ದಾರೆ ಅಂದರೆ ಮೋಸ್ಟ್ಲಿ ನಮ್ಮಿಬ್ಬರು ವಿಷಯ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ಛೇ, ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ರಘು, ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ರಜಾ ಹಾಕಿಲ್ಲ ಅಂತಿದ್ದಲ್ಲ, ನೀನು ನೋಡು, ನಾನು ಅವ್ರು ಖಾಲಿ ಮಾಡಿಸ್ತೀನಿ. ಅಪ್ಪ, ನಾನು ಮುಂದಿನ ತಿಂಗಳು ಮತ್ತೆ ಬರ್ತೀನಿ. ಅಷ್ಟರಲ್ಲಿ ಅವ್ರು ಖಾಲಿ ಮಾಡಿರಬೇಕು. ಅಕಸ್ಮಾತ್ ನಿಮ್ಮ ಕೈಲಿ ಖಾಲಿ ಮಾಡ್ಸೋಕ್ಕಾಗಿಲ್ಲ ಅಂದರೆ ನಾನು ಬೇರೆ ರೀತಿ ಖಾಲಿ ಮಾಡಿಸ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ಖಾಲಿ ಮಾಡಿಸ್ತೀನಿ. ಅವಶ್ಯಕತೆ ಇದ್ರೆ ನಿನ್ಗೆ ಫೋನ್ ಮಾಡ್ತೀನಿ, ಸರಿನಾ? ಸರಿಯಪ್ಪ, ನಾವು ಹೊಡ್ತೀವಿ. ಅಮ್ಮ, ನಾವು ಹೋಗಿ ಬರ್ತೀವಿ. ಅತ್ತೆ ಮಾವ ಹೋಗಿ ಬರ್ತೀವಿ. ಆಯ್ತಮ್ಮ, ಜೋಪಾನ. ಬಾಯ್ ಬಾಯ್. ಬಾಯ್. ಏನು ಕೆಟ್ಟ ಜನಗಳಪ್ಪ, ಕಾರ್ಯಕ್ರಮ ಕರೆದ್ಬಿಡ್ತಾರೆ, ಒಂದು ದುಡ್ಡು ಕೊಡಲ್ಲ, ಏನಿಲ್ಲ. ಊಟನೇ ಸರಿಯಾಗಿ ಮಾಡಲ್ಲ, ಅದೇನಂತ ಹೊಟ್ಬಿಟ್ಟೆ ನಮ್ಮ ಹೊಟ್ಟೆಲ್ ನೀನು. ಆಚೆ ಬಂದ್ಬಿಟ್ರೆ ತಲೆ ಸೀಳಿತ್ತೆ. ನಿಂದಿದ್ದಿದ್ದೆ ಈ ಪೂಜೆ ಪುನಸ್ಕಾರ, ಬತ್ತಿ ಹೊಸದು, ಎಣ್ಣೆ ಹಾಕೋದು. ಎದ್ದ ಒಂಚೂರು ಕಾಫಿ ಮಾಡಿ ಹೋಗೆ. ಹಲೋ. ಹಲೋ, ಯಾರು? ನಾನು ಪಲ್ಲವಿ ಕಣೋ. ಇದು ನಮ್ಮ ಡ್ಯಾಡಿ ಫೋನ್. ಹಾಂ, ಹೇಳಿ ಪಲ್ಲವಿ. ನಾನು ನಿನ್ನ ಹತ್ರ ಅರ್ಜೆಂಟ್ ಒಂದು ವಿಷಯ ಮಾತಾಡ. ನಾನು ಡೈರೆಕ್ಟಾಗೆ ಹೇಳ್ಬೇಕು. ನಮ್ಮ ಮಾಮೂಲಿ ಪ್ಲೇಸಿಗೆ ಬಾ, ವೆಯ್ಟ್ ಮಾಡ್ತಾ ಇರ್ತೀನಿ. ಸರಿ ಪಲ್ಲವಿ, ಬರ್ತೀನಿ. ಈಗ ನಾನು ತಡ ಮಾಡಿದ್ರೆ ನನ್ನ ಕೈಲಿ ಖಂಡಿತ ಬದುಕೋಕ್ಕಾಗಲ್ಲ. ನಾನು ಸೋಲ್ಬಾರ್ದು. ನಮ್ಮ ಮನೆಯವರಿಂದ ಹೇಗಾದರೂ ಮಾಡಿ ಬಿಡುಗಡೆ ಆಗಬೇಕು. ನರೇಂದ್ರನ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರಬೇಕು.
ಪಲ್ಲವಿ ಅಪ್ಪ ಪಲ್ಲವಿ ನಾನೀಗ ಶ್ರೀರಂಗಪಟ್ಟಣಕ್ಕೆ ಶ್ರಾದ್ದ ಕಾರ್ಯಕ್ಕೆ ಹೋಗ್ಬೇಕು. ಪೂಜೆಗೆಲ್ಲ ಸಿದ್ಧ ಮಾಡು, ಆಯ್ತಾ? ಇದೇ ಸರಿಯಾದ ಟೈಮ್. ಸಂಜೆ ನರೇಂದ್ರ ಬಂದಮೇಲೆ ವಿಷಯ ತಿಳಿಸ್ಬೇಕು. ಏನಾದರೂ ಮಾಡ್ತೀನಿ. ಆಟೋ ಎಲ್ಲಿಗೆ ಮೇಡಮ್? ಸುವರ್ಣನಗರ್ ಚಾಮುಂಡೇಶ್ವರಿ ದೇವಸ್ಥಾನ. ತುಂಬ ಹೊತ್ತಿಂದ ಕಾಯ್ತಾ ಇದ್ರಾ? ಒಂದು 5 ನಿಮಿಷ ಆಯ್ತು. ಬನ್ನಿ. ನರೇಂದ್ರ, ನಾವೀಗೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀವಿ. ಹೌದು, ನನಗೂ ಏನು ಮಾಡ್ಬೇಕಂತ ದಿಕ್ಕೇ ತೋಚ್ತಾ ಇಲ್ಲ. ನನಗೆ ನಿಮ್ಮಷ್ಟು ಧೈರ್ಯ ಬೇರೆ ಇಲ್ಲ. ಏನ್ರಿ ಪದೇ ಪದೇ ಅದನ್ನೇ ಹೇಳ್ತಿದ್ದೀರಾ? ಒಂದು ಹುಡುಗಿಯಾಗಿ ನಾನೇ ಧೈರ್ಯವಾಗಿದ್ದೀನಿ. ಆದರೂ ನಾನು ನಿಮ್ಮಿಂದ ಧೈರ್ಯ ಕಲಿಬೇಕು ಬಿಡಿ. ನೀವು ಹೀಗೆ ಇದ್ದರೆ ನಮ್ಮ ಸಂಬಂಧದಲ್ಲಿ ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ಲ. ನಮ್ಮ ಮನೇಲಿ ಅಪ್ಪ ಅಣ್ಣ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ರು. ಹಾಗಾದರೆ ನಾವು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀವಿ ಅನ್ಸುತ್ತೆ. ಇವಾಗ ಏನು ಮಾಡೋಣ? ಮತ್ತೆ ನನ್ನೇ ಕೇಳಿದ್ರೆ ಈಗ ಒಂದೇ, ಮದುವೆ ಆಗ್ಬಿಟ್ಟು ಬೇರೆ ಊರಿಗೆ ಹೋಗೋದು, ಇಲ್ಲ ಬೇರೆ ಊರಿಗೆ ಹೋಗ್ಬಿಟ್ಟು ಮದುವೆ ಆಗೋದು. ನನಗೂ ಅದೇ ಯೋಚನೆ ಶುರುವಾಗಿದೆ. ಯೋಚನೆ ಶುರುವಾದರೆ ಸಾಲದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ನಾವು ಇಲ್ಲಿಗೆ ಬರೋಕ್ಕೆ ಹೇಗೆ ಪ್ಲ್ಯಾನ್ ಮಾಡಿದ್ವೋ ಹಾಗೆ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಏನೋ ಓಕೆ, ಆದರೆ ನಮ್ಮ ಮದುವೆಗೆ ನಿಮ್ಮ ಮನೆಯವ್ರು ಒಪ್ಕೋತಾರಾ? ಏನ್ರಿ ನಿಮ್ಮದು? ನಮ್ಮ ಅಪ್ಪ ಅಣ್ಣನ ಒಪ್ಪಿಸಿ ನಾವು ಮದುವೆ ಆಗ್ತೀವಿ ಅಂದರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮದುವೆ ಆಗ್ತೀವಿ ಅಂತ ನಿರ್ಧಾರ ಮಾಡಿದವ್ರು ನಾವು, ಪ್ರಯತ್ನನೂ ನಾವೇ ಮಾಡಬೇಕು. ಯಾವ ರೀತಿ ಮಾಡೋಣ? ನಿಮ್ದೊಳ್ಳೆ ಕತೆ ಆಯ್ತ್ರಿ. ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನೋಡಿ. ಅವ್ರು ಒಪ್ಪಿದ್ರೆ ನಮ್ಮ ಮುಂದಿನ ಕೆಲಸ ಈಸಿ ಆಗುತ್ತೆ. ನಮ್ಮ ಅಂಕಲ್ ಗುರುರಾಜ್ ಆಚಾರ್ಯರ ಹತ್ರ ಸಹಾಯ ಕೇಳಿ ನೋಡೋಣ. ಅವ್ರು ಒಪ್ಕೋತಾರಾ? ಕೇಳಿ ನೋಡೋಣ. ಪ್ರಯತ್ನ ಮಾಡದೆ ಯೋಚನೆ ಮಾಡ್ತಾ ಕೂತ್ರೆ ಯಾವ ಕೆಲಸನೂ ನಡೆಯಲ್ಲ. ಹಾಗಾದರೆ ಮೊದಲು ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಲಾ ಅಥವಾ ಗುರುರಾಜ್ ಆಚಾರ್ಯ ಅವ್ರ ಹತ್ರ ಮಾತಾಡ್ಲಾ? ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನೋಡಿ. ಅವ್ರು ಒಪ್ಪಿದ್ರೆ ನಮ್ಮ ಮುಂದಿನ ಕೆಲಸ ಈಸಿ ಆಗುತ್ತೆ. ಖಂಡಿತ ಊರಿಗೋಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ. ಹಿಂಜರಿತಾ ಕೂರಬೇಡಿ. ನೀವು ಹಿಂಗೆ ಹಿಂಜರಿತಿದ್ರೆ ಈ ಜಗತ್ತಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಹಿಂಜರಿಯಲ್ಲ, ಯಾಕಂದರೆ ನನ್ನ ಪಕ್ಕ ನಿಮ್ಮಂಥ ಧೈರ್ಯಶಾಲಿ ಹುಡುಗಿ ಇರ್ತಿರಲ್ಲ. ಓಹೋ, ಇದಕ್ಕೇನು ಕಮ್ಮಿ ಇಲ್ಲ. ಸರಿ, ಮನೆಗೆ ಲೇಟ್ ಆಯಿತು. ಅವ್ವ ಸೀತಾಕೆಲ್ಲಿ? ನರೇಂದ್ರ, ಲೇ ಇವಳೆ ಬರ ಇಲ್ಲಿ ನೋಡೆ. ನರೇಂದ್ರ ರವೀಶ ಬಂದಿದ್ದಾರೆ. ಹೇ, ಚೆನ್ನಾಗಿದ್ದೀರಾ? ನಿಮ್ಮ ಮುಂದೆ ಹೇಗಿದ್ದಾರೆ? ಅವ್ರಿಗೇನು 3 ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಸುಖವಾಗಿ ಅವರೇ. ಒಂದು ವಿಷಯ ಇತ್ತು, ಫೋನಲ್ಲಿ ಹೇಳೋದು ಬೇಡ ಅಂತ ನಾವೇ ಬಂದ್ಬಿಟ್ಟು. ಕೂತ್ಕೊಳ್ಳಿ. ಇಬ್ರು ಬಂದಿರ ಅಂದ್ರೆ ಏನೋ ವಿಷಯ ಇದ್ದೇ ಇರುತ್ತೆ. ಅದೇನು ಹೇಳಿ. ಲೇ ಹೋಗಿ ಕಾಫಿ ತಗೊಂಡ್ಬ. ಸರಿ. ಏನಿಲ್ಲ ಬಿಡಪ್ಪ. ಅವನು ಮೊದಲೇ ಸಂಕೋಚ ಪಟ್ಕೊಳ್ಳೋನು. ಅದೇನು ನೀನೇ ಹೇಳಪ್ಪ ರವೀಶ. ಅದೇ ಮಾವ, ನಾನು ಇಲ್ಲಿವರೆಗೂ ಬಂದು ನಮ್ಮ ಮನೆಗೆ ಹೋಗಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ. ಇಷ್ಟೇ ವಿಷಯ. ಮಿಕ್ಕಿದೀವ್ನು ಹೇಳ್ತಾನೆ. ರವೀಶ, ನಮ್ಮ ಅಪ್ಪ ಅಮ್ಮಂಗೆ ನೀನೇ ನಮ್ಮ ಪ್ರೀತಿ ವಿಚಾರ ತಿಳಿಸ್ಬೇಕು. ನನ್ನ ಒಬ್ಬನ್ನೇ ಬಿಟ್ಟು ಹೋಗ್ತಾ ಇದೆಯಲ್ಲೋ. ಲವ್ ಮಾಡೋಕ್ಕೂ ನಾನೇ ಬೇಕು, ಲೆಟ್ರ್ ತೊಗೊಂಡು ಕೊಡೋಕ್ಕೂ ನಾನೇ ಬೇಕು, ಈಗ ಸಂಬಂಧ ಮಾಡೋಕ್ಕೂ ನಾನೇ ಬೇಕಾ? ಇದು ನನ್ನ ಕೈಲಾಗಲ್ಲ. ಇದು ನಾನು ನೀನೇ ಮಾಡ್ಕೊ. ಏ ಏನೋ ಅದು ಗುಸುಗುಸು? ಅಪ್ಪ ಏನಿಲ್ಲ ಬಿಡಪ್ಪ. ರವೀಶ ಎಲ್ಲಿ ಹೋದ?
ಹಂಗೆ ಅರ್ಜೆಂಟ್ ಕೆಲಸ ಆಯ್ತಂತೆ ಮನೇಲಿ, ಹೋಗ್ಯಾನ. ಸರಿ. ಅದೇನಪ್ಪ ವಿಷಯ? ಮದುವೆ ವಿಷಯನಾ? ಹೌದಪ್ಪ. ನೀನ್ ಸಂಕೋಚ ಪಟ್ಕೊಂಡಾಗ್ಲೇ ನನಗೆ ಗೊತ್ತಾಯ್ತು. ಏನು ನೀನೇ ಹುಡುಗಿ ನೋಡ್ಕೊಂಡಿದ್ಯಾ? ಹೂನಮ್ಮ. ಹುಡುಗಿ ಯಾರು? ಪಲ್ಲವಿ ಅಂತ, ನಮ್ಮ ಓನರ್ ಮಗಳು. ಏನು, ನಿಮ್ಮ ಓನರ್ ಮಗಳ? ಎಲ್ಲಾದ್ರೂ ಉಂಟಾ? ಕುರಿ ಮರಿ ತೋಳು ಸಂಬಂಧ ಬೆಳೆಸ್ತೀನಿ ಅಂತ ಹೇಳ್ದಾಗಾಯ್ತು, ನೀನೀಗ ಹೇಳ್ತಾ ಇರೋ ರೀತಿ. ಅಪ್ಪ, ನಾನು ಪಲ್ಲವಿ ತುಂಬಾ ಇಷ್ಟಪಡ್ತಾ ಇದೀವಪ್ಪ. ಅವಳು ನನ್ನ ಒಪ್ಕೊಂಡಿದ್ದಾಳೆ. ಅವ್ರ ಅಪ್ಪ ಒಪ್ಪಿದಾರ? ಅವ್ರಿಗಿನ್ನೂ ವಿಷಯ ಗೊತ್ತಿಲ್ಲ. ಲೇ, ಮನುಷ್ಯತ್ವ ಗೊತ್ತಿಲ್ಲದೆ ಇರೋರ ಜೊತೆ ಸಂಬಂಧನ? ಈ ವಿಷಯ ಗೊತ್ತಾದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಲ್ವಾ? ಮನೆ ಹತ್ರ ಯಾರಾದ್ರೂ ಬಂದ್ರೆ ಕರೆದು ಕೂರ್ಸಿ ಮಾತಾಡೋಂಥ ಸೌಜನ್ಯತೆ ಇಲ್ಲ. ಅವರು ನಿನ್ಗೆ ಮಗಳನ್ನ ಕೊಟ್ಟು ಬಿಡ್ತಾರ? ಅದು ನೋಡ, ಒಂದು ಕೆಲಸ ಮಾಡ. ನಾನು ಪಕ್ಕದೂರಿನಲ್ಲಿ ಒಂದು ಹುಡುಗಿ ನೋಡಿದ್ದೆ. ಅವಳು ನಮ್ಮ ಮನೆತನಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾಳೆ. ಅವ್ರ ಜೊತೆ ಮಾತುಕತೆ ಮಾತಾಡೋಣ. ನಾನು ಪಲ್ಲವಿನ ತುಂಬಾ ಇಷ್ಟಪಡ್ತಾ ಇದ್ದೀನಪ್ಪ. ನಾನಿಲ್ಲ ಅಂದ್ರೆ ಪಲ್ಲವಿನೂ ಬದುಕಿರಲ್ಲ ಅಪ್ಪ. ಏನು ಅಷ್ಟೊಂದು ಭಯ ಸಂಕೋಚ ಇಟ್ಕೊಂಡಿದ್ದಾನು? ಈಗ ಇಷ್ಟು ಧೈರ್ಯ ಹೇಗೋ ಬಂತು? ನನ್ನ ಮಗ ಅಲ್ವೇನೆ, ಧೈರ್ಯ ಬಂದ್ಬಿಟ್ಟಿದೆ. ಏಯ್ ಹೋಗೋ, ಸ್ನಾನಗೀನ ಮಾಡ್ಕೊಂಡು ಬಾ, ಊಟ ಮಾಡೋಣ. ಹೋಗೋ, ದೇವ್ರಿಟ್ಟಂಗಾಗಲಿ ಅಲ್ಲ. ನರೇಂದ್ರ, ಯೋಚನೆ ಮಾಡು. ಆ ಹೆಣ್ಣಿನ ಸಹವಾಸ ಬಿಡು. ಇದು ಮದುವೆ ಮಾಡೋ ಜವಾಬ್ದಾರಿ ನಮ್ಗಿರ್ಲಿ. ನಂಗೆ ಏನಾಗಲ್ಲಮ್ಮ, ಹೆದರ್ಬೇಡ. ಯಾಕಿಷ್ಟಕ್ಕೆಲ್ಲ ಗೋಳಾಡ್ತೀರಾ? ಸೀತಕ್ಕ, ನಿನ್ನ ಸೋದರ ಸಂಬಂಧಿ ನಾನಿಲ್ವಾ? ಅವನಿಗೇನು ಆಗಲ್ಲ, ನೀನ್ ಧೈರ್ಯವಾಗಿರೋ. ಹಾಗಲ್ಲಪ್ಪ, ಅವ್ರ ಜೊತೆ ಸಂಬಂಧ ನಿಭಾಯಿಸೋದು ತುಂಬಾ ಕಷ್ಟ ನಮ್ಗೆ. ನರೇಂದ್ರ, ಯಾವುದಕ್ಕೂ ಹೆಜ್ಜೆ ಇಡಕ್ ಮುಂಚೆ ಇನ್ನೊಂದ್ಸರಿ ಯೋಚನೆ ಮಾಡೋ. ಆತರ ಪಡ್ಬೇಡ. ಅಮ್ಮ, ನಾನು ಯೋಚನೆ ಮಾಡೋ ನಿರ್ಧಾರಕ್ಕೆ ಬಂದಿದ್ದೀನಮ್ಮ. ಇದಕ್ಕೆ ನೀವು ಸಹಕರಿಸ್ಬೇಕಷ್ಟೆ. ಅಮ್ಮ, ನಾನಿನ್ನು ಹೋಗಿ ಬರ್ತೀನಿ. ಆಶೀರ್ವಾದ ಮಾಡಿ ಅಮ್ಮ. ನರೇಂದ್ರ ಬೇರೆ ಊರಿಗೋಗಿ ಬಂದಿದ್ದಾನೆ. ಅವ್ರ ಮನೇಲಿ ನಮ್ಮ ಪ್ರೀತಿಗೆ ಒಪ್ಪಿದಾರೋ ಇಲ್ವೋ ದೇವ್ರೇ. ನಮ್ಮಪ್ಪ ಅಮ್ಮ ನಮ್ಮ ಪ್ರೀತಿಗೆ ಒಪ್ಪಿರೋ ವಿಚಾರನ ಈ ಚೀಟಿ ಮುಖಾಂತರ ಪಲ್ಲವಿಗೆ ಹೇಗಾದ್ರೂ ತಿಳಿಸ್ಬೇಕಲ್ಲ. ಏನ್ ಮಾಡ್ಲಿ? ಯಾಕೋ ನರೇಂದ್ರ, ಎಲೆಕ್ಷನ್ ನಿಂತ್ಕೊಂಡಿರ್ತಾರಲ್ಲ ಕ್ಯಾಂಡಿಡೇಟು, ಆ ಥರ ಓಡಾಡ್ತಾ ಇದೀಯ ಹಂಗೆ ಹಿಂಗೆ? ಏನಿಲ್ಲ ಕಣೋ, ಈ ಚೀಟಿನ ಪಲ್ಲವಿಗೆ ಹೇಗೆ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದು ಚೀಟಿ ಕೊಡಕ್ಕೆ ಇಷ್ಟು ಒದಾಡ್ತಾ ಇದೀಯಾ, ಇನ್ನ ತಾಳಿ ಹೆಂಗೋ ಕಟ್ತೀಯಾ? ಆಗಲ್ಲ, ಅವರಪ್ಪ ಈಗ ತಾನು ಹೋದ್ರು, ಭಯ ಆಗೋಯ್ತು. ಈ ಚೀಟಿನ ನೀನೇ ಕೊಟ್ಬಿಡ್ತೀಯಾ? ಲೋ ಮಾಡಕ್ ನೀವು, ಊರು ಸುತ್ತೋದು ನೀವು, ಈ ಲೆಟ್ರ್ ಕೊಡಕ್ ಮಾತ್ರ ನನ್ನೇನು ಪರ್ಮನೆಂಟ್ ಪೋಸ್ಟ್ ಮ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀರೇನೋ ನೀವು? ಹಂಗಲ್ಲ ಕಣೋ, ಅವರಪ್ಪ ಏನಾದ್ರು ಬಂದ್ರೆ ನಿನ್ನ ಅಣ್ಣ ಅನ್ಕೊಂಡ್ಬಿಡ್ತಾರೆ. ಅಂದ್ರೆ ಒದೆ ತಿನ್ನಕ್ ಮಾತ್ರ ನೀನ್ ತಪ್ಪಿಸ್ಕೊಂಡ್ಬಿಡ್ಬೇಕು? ಹಂಗಲ್ಲ ಕಣೋ, ನೀನ್ ನನ್ನ ಫ್ರೆಂಡ್ ಅಲ್ವಾ, ಪ್ಲೀಸ್ ಕಣೋ, ಇದೊಂದು ಹೆಲ್ಪ್ ಮಾಡೋ. ಈಗೇನು ಲೆಟ್ರನ್ನ ತಗೊಂಡೋಗಿ ಅವ್ರ ಮನೆ ಒಳಗಡೆಗೆ ಕೊಟ್ಬಿಡ್ಲಾ? ಮನೆ ಒಳಗೇನು ಹೋಗ್ಬೇಡ, ಈಗ ಅವಳೇ ಬರ್ತಾಳೆ ನೋಡು. ಅವಳೇ ಬರ್ತಾಳ?
ಇದೇನೋ ಇದು ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಲೈಟ್ ಅಂಟ್ಕತ್ತಾ ಇದೆ. ಅದು ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಕಣೋ. ಕೊಡು. ವಾಟ್ಸ್ ಲೆಟರ್? ನಮ್ಮ ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿಗೆ ಒಪ್ಪಿದ್ದಾರೆ. ರವೀಶಾ, ಅವಳು ಇನ್ನೊಂದು ಲೆಟ್ರು ಬರ್ದಿದ್ದಾಳೆ, ಹೋಗಿ ಇಸ್ಕೊಂಬಾರೋ. ಅವಳು ಲೆಟರ್ ಬರ್ದಿದ್ದಾಳ? ಅದೇನೋ ಗೊತ್ತು ನಿನ್ಗೆ? ಇವಾಗ ತಾನು ಬರ್ದಿದ್ದು ನೋಡಿದ್ನಲ್ಲ. ನಿಮ್ಮ ಮನೆಯಲ್ಲಿ ಒಪ್ಪಿಸಿದ್ದಕ್ಕೆ ಥ್ಯಾಂಕ್ಸ್. ಮುಂದೆ ಏನು ಮಾಡೋದು ಅಂತ ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ನರೇಂದ್ರ, ಈ ಚೀಟಿ ವ್ಯವಹಾರ ಅವ್ರ ಅಪ್ಪಂಗೆ ಗೊತ್ತಾದ್ರೆ ನಿನಗೆ ಬೋಟಿ ತೆಗಿತಾನೆ. ಅವಾಗವಾಗ ಓದ್ಬೇಕನ್ಸುತ್ತೆ. ನಮ್ಮ ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿಗೆ ಒಪ್ಪಿದ್ದಾರೆ. ಥ್ಯಾಂಕ್ ಗಾಡ್. ನರೇಂದ್ರ, ಹೇಗೋ ನಿಮ್ಮ ಮನೇಲಿ ಒಪ್ಪಿಸ್ಬಿಟ್ಟಿದ್ಯಾ. ಹಾಗೆ ನಮ್ಮಿಬ್ಬರು ಪ್ರೀತಿ ಅರ್ಧ ಗೆದ್ದಂಗಾಯ್ತು. ಇನ್ನು ನಮ್ಮ ಮನೇಲಿ ಒಪ್ಪಿಟ್ರೆ ಮದುವೆನೇ. ನರೇಂದ್ರ, ಅದೇನೋ ಮಾತಾಡಬೇಕು ಅಂತ ಹೇಳಿ ಈ ಮೂಲೆಗೆ ಕರ್ಕೊಂಬಂದು ಕೈ ಕಟ್ಟೆ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಏನಯ್ಯ ವಿಷಯ? ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ತುಂಬ ಮುಖ್ಯವಾದ ವಿಷಯ. ತುಂಬ ಮುಖ್ಯವಾದ ವಿಷಯನ? ಏನಯ್ಯ? ನೀವು ಕೇಳಿದ್ರೆ ಗೊತ್ತಾಗುತ್ತೆ ಸರ್. ಯಾವುದಕ್ಕೆ ಸಂಬಂಧಪಟ್ಟ ವಿಷಯ? ಅದನ್ನ ಇಲ್ಲಿ ಮಾತಾಡೋಕ್ಕಾಗಲ್ಲ ಸರ್. ಗುಟ್ಟಿನ ವಿಷಯನಾ? ಹ್ಞೂ ಸರ್, ತುಂಬ ಗುಟ್ಟಿನ ವಿಷಯ ಸರ್, ತುಂಬ ಸೀಕ್ರೆಟ್ ವಿಷಯ ಸರ್. ಯಾರಿಗಾರು ಕೇಳಿದರೆ ಇದು ಅಷ್ಟೇ ಸರ್, ಇದನ್ನ ಇಲ್ಲಿ ಮಾತಾಡಲೇಬಾರ್ದು ಸರ್. ಗುಟ್ಟಿನ ವಿಷಯ ಅಂತೀಯ, ಸೀಕ್ರೆಟ್ ವಿಷಯ ಅಂತೀರಾ, ಯಾರಿಗೂ ಹೇಳೋಕ್ಕಾಗದೇ ಇರೋ ವಿಷಯ ಅಂತೀರಾ? ಸರಿ, ಒಂದು ಕೆಲಸ ಮಾಡ್ರಿಯ, ಇಲ್ಲಿ ಹೇಳೋದು ಬೇಡ. ಸಂಜೆ ಮನೆ ಹತ್ರ ಬನ್ನಿ, ಅಲ್ಲೇ ಅದೇನು ಅಂತ ಹೇಳಿ. ಈಗ ಹೋಗಿ ಕೆಲಸ ಮಾಡಿ, ನಡೀರಿ. ಏನು ಹುಡುಗರಯ್ಯ, ಗುಟ್ಟಿನ ವಿಷಯ ಯಾರಿಗೂ ಹೇಳೋಕ್ಕಾಗದೇ ಇರೋದು, ಅಲ್ಲೇ ತಿಂದು ಹಾಕ್ಬಿಡ್ತೀರಪ್ಪ. ನನಗೆ ಬೇಡಮ್ಮ, ಇವರು ನಮ್ಮ ಫ್ಯಾಕ್ಟ್ರಿ ಹುಡುಗರು. ನರೇಂದ್ರ, ಸಂಕೋಚ ಪಟ್ಕೋಬೇಡ. ಏನು ಹೇಳಬೇಕು ಅಂತ ಬಂದಿದ್ಯೋ ಅದನ್ನು ಮನ್ಸು ಬಿಟ್ಟು ನನ್ನ ಹತ್ರ ಹೇಳು. ಅದು ನನಗೆ ಸ್ವಲ್ಪ ಸಂಕೋಚ ಜಾಸ್ತಿನೇ. ನೀನು ಸಂಕೋಚ ಪಟ್ಕೊಂಡ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗುತ್ತಾ? ಮನಸ್ಸು ಬಿಚ್ಚಿ ಹೇಳಿದ್ರೆ ತಾನೇ ಅರ್ಥ ಆಗುತ್ತೆ. ಹೇಳು. ಅದು ನಾನೀಗ ಹೇಳೋ ವಿಚಾರ ಸರಿನಾ ತಪ್ಪಾ ಅಂತ ನನಗೆ ಗೊತ್ತಿಲ್ಲ. ಅಲ್ಲಯ್ಯ, ನಿನ್ನ ಮನಸ್ಸಲ್ಲಿರೋದನ್ನು ನನಗೆ ಹೇಳಿದ್ರೆ ತಾನೇ ಅದು ಸರಿನೋ ತಪ್ಪೋ ಅಂತ ನನಗೆ ಅರ್ಥ ಆಗುತ್ತೆ. ಹೇಳು. ಸರ್, ಅದು ನಾನು ಪಲ್ಲವಿನ ತುಂಬ ಪ್ರೀತಿಸ್ತಾ ಇದ್ದೀನಿ ಸರ್. ಪಲ್ಲವಿನೂ ಅಷ್ಟೇ ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾಳೆ ಸರ್. ನಾವಿಬ್ಬರು ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ತಂದೆ ತಾಯಿನೂ ಇದಕ್ಕೆ ಒಪ್ಕೊಂಡಿದ್ದಾರೆ ಸರ್.
ಈಗ ನಾರಾಯಣಾಚಾರ್ಯ ಅವ್ರ ಮಗ ರಾಘವನ್ನ ಒಪ್ಸೋ ಜವಾಬ್ದಾರಿ ನಿಮ್ಮದು ಸರ್. ಆ ನಾರಾಯಣಾಚಾರ್ಯರು ಅವ್ರ ಮಗ ಹಾವಿದ್ದಾಗೆ ವಿಷ ಕಾರ್ತಾರೆ. ಹೋಗಿ ಹೋಗಿ ಆ ಹುಡುಗಿನ ಲವ್ ಮಾಡಿದ್ಯಲ್ಲಯ್ಯ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೆಣ ಬೀಳುತ್ತೆ. ನರೇಂದ್ರ, ಆ ಹುಡುಗಿ ಸಹವಾಸ ನಿನಗೆ ಬೇಡ, ಬಿಟ್ಬಿಡು. ನಿನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು, ನಾನು ಮದುವೆ ಮಾಡಿಸ್ತೀನಿ. ಆದರೆ ಪಲ್ಲವಿನ ಮರೆತುಬಿಡು. ಸರ್, ಪಲ್ಲವಿನೇ ನಿಮ್ಮ ಹತ್ರ ಈ ವಿಷಯ ಮಾತಾಡೋಕೆ ಹೇಳಿರೋದು. ಪಲ್ಲವಿಗೂ ಆ ಮನೆ ಸಹವಾಸ ಸಾಕಾಗಿದೆ ಸರ್. ಅವಳು ನನ್ನ ತುಂಬ ಹಚ್ಕೊಂಡಿದ್ದಾಳೆ. ನಾನು ಅಷ್ಟೇ ಅವಳನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಸರ್. ನನಗೆ ನಿಮ್ಮ ಬಿಟ್ಟು ಬೇರೆ ದಾರಿನೇ ಕಾಣ್ತಾ ಇಲ್ಲ ಸರ್. ನೀವೇ ಇದಕ್ಕೆ ಸಹಾಯ ಮಾಡಬೇಕು. ಏನೇ ಬರಲಿ ಧೈರ್ಯದಿಂದ ನಾನು ಹೆದರ್ಸ್ತೀನಿ ಸರ್. ನೀವು ಸಹಾಯ ಮಾಡಲಿಲ್ಲ ಅಂದರೆ ಇವರು ಸತ್ತೇ ಹೋಗ್ತಾರೆ ಸರ್. ನರೇಂದ್ರ, ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಿದೆ ಕಣಯ್ಯ. ಸರಿ, ಒಂದು ಕೆಲಸ ಮಾಡು, ನಿಮ್ಮ ತಾಯಿ ತಂದೆನ ನಮ್ಮ ಮನೆಗೆ ಬರೋದಕ್ಕೆ ಹೇಳು. ಅವ್ರು ಬರಲಿ, ಕೂತು ಒಂದು ತೀರ್ಮಾನ ಮಾಡೋಣ, ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ. ನೋಡಯ್ಯ, ನಾನು ಮಧ್ಯೆ ನಿಂತು ಎಷ್ಟೋ ಮದುವೆಗಳನ್ನ ಮಾಡಿಸಿದ್ದೀನಿ, ಆದರೆ ಇಂಥ ಪರಿಸ್ಥಿತಿ ನಾನು ಯಾವಾಗಲೂ ಹೆದರಿಸಿಲ್ಲಪ್ಪ. ಸರ್, ನಾನು ನಿಮ್ಮ ಮಗ ಅಂದ್ಕೊಂಡು ಈ ಸಹಾಯ ಮಾಡಿ ಸರ್. ಸರಿಯಪ್ಪ, ಪ್ರಯತ್ನ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ನಾವಿನ್ನು ಬರ್ತೀವಿ ಸರ್. ಹೋಗಿ ಬನ್ನಿ. ಏನ್ರಿ ಹುಡುಗರ ಹತ್ರ ಅಷ್ಟೊಂದು ಮಾತಾಡ್ತಿದ್ರಿ? ಒಂದು ಮದುವೆ ವಿಷಯ ಕಣೆ. ಮದ್ವೆ ವಿಷಯನಾ? ಯಾರ್ದು? ಬಹಳ ಗುಟ್ಟನ ವಿಷಯ. ಅದೇನು ಅಂತ ಹೇಳ್ಬಾರ್ದಾ? ನಿನ್ನ ಹತ್ರ ನಾನು ಯಾವ ವಿಷಯ ಹೇಳದೆ ಮುಚ್ಚಿಟ್ಟಿದ್ದೀನಿ. ಏನಿಲ್ಲ, ಈಗ ಬಂದಿದ್ದು ಹುಡುಗನಿಗೂ ನಮ್ಮ ನಾರಾಯಣಾಚಾರ್ಯ ಮಗಳಿಗೂ ನಾನು ಮುಂದೆ ನಿಂತು ಮದುವೆ ಮಾಡಿಸ್ಬೇಕಂತೆ. ಈ ಜವಾಬ್ದಾರಿನ ನನ್ನ ಮೇಲೆ ಹೊರಿಸೋದ ಹುಡುಗ. ನೀವು ಇಷ್ಟೊಂದು ದೊಡ್ಡವರಾಗಿ ಅನುಭವಸ್ಥರಾಗಿ ಆ ಹುಡುಗರು ತಾಳಕ್ಕೆ ತಕ್ಕಂತೆ ಮಾತಾಡ್ತಿದ್ದೀರಾ? ಆ ಹುಡುಗರದು ಯಾವ ಜಾತಿನೋ ಯಾವ ಕುಲನೋ ಯಾರಿಗೆ ಗೊತ್ತು? ನಮ್ಮ ಜಾತಿ ಹುಡುಗಿನ ಅವ್ರಿಗೆ ಮದುವೆ ಮಾಡಿಸ್ತೀರಾ? ಇದರಿಂದ ನಮ್ಮ ನೆಂಟಸ್ತನ ಹಾಳಾಗಲ್ವಾ? ಹಾಂ, ನೀವು ಸುಮ್ಮನೆ ಇದ್ಬಿಡ್ರಿ. ನೀನು ಹೇಳೋದು ನಿಜನೇ. ಈ ಹುಡುಗರು ಯಾರು ಮಾಡಿದ್ರೆ ತಪ್ಪೇನು ಮಾಡಿದ್ವಲ್ಲ. ಕೆಲವರು ಪ್ರೀತಿಸಿ ಮದುವೆ ಆಗ್ತಾರೆ, ಇನ್ನು ಕೆಲವರು ಮದುವೆ ಆದ್ಮೇಲೆ ಲವ್ ಮಾಡ್ತಾರೆ. ಸರಿ, ನಿಮ್ಮ ಹೆಂಡತಿಯಾಗಿ ನಾನು ಇನ್ನೇನು ಹೇಳೋಕ್ಕಾಗುತ್ತೆ? ಇಷ್ಟು ದಿನ ನೀವು ಹೇಳಿದ್ದೇ ಸರಿ ಅಂತ ಬಾಳ್ತಿರೋಳು ನಾನು ಹೀಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಯಾಕೆ ಬೇಜಾರು? ನೀನು ಹೇಳೋದು ಒಂದು ರೀತಿ ಸರಿನೇ. ನನಗೂ ಒಂದೊಂದು ಸಮಯ ಮನಸ್ಸು ಅನಿಸುತ್ತೆ, ಯಾವ್ದು ವಿಷಯಕ್ಕೂ ಹೋಗೋದು ಬೇಡ, ನನ್ನ ಪಾಡು ನಾನು ಇದ್ಬಿಡೋಣ ಅಂತ. ಆದರೆ ಅದೇ ಮನಸ್ಸು ಒಪ್ಪಲ್ಲ. ಏನಾದರೂ ಸಹಾಯ ಮಾಡೋಣ ಅನಿಸುತ್ತೆ. ನೋಡೋಣ, ಪ್ರಯತ್ನ ಮಾಡೋಣ. ಹೋಗಿ ಊಟಕ್ಕೆ ರೆಡಿ ಮಾಡು. ರವೀಶಾ, ಗುರುರಾಜ್ ಆಚಾರ್ಯ ಎಷ್ಟು ಒಳ್ಳೆಯವರಲ್ವಾ? ನಮಗೆ ಕೆಲಸನೂ ಕೊಟ್ಟರು, ಉಳ್ಕೊಳಕ್ಕೆ ಬಾಡಿಗೆ ಮನೆನೂ ಕೊಡ್ಸಿದ್ರು. ಹೌದೌದೌದು. ಅವ್ರ ಜೊತೆಗೆ ನಿನಗೆ ಲವ್ ಮಾಡೋಕ್ಕೆ ಒಂದು ಹುಡುಗಿನೂ ಅಲ್ಲೇ ಕೊಟ್ಟವ್ರಲ್ಲ. ನೀನೊಳ್ಳೆ ಹೋಗ ಕೆಲಸ ಮಾಡು. ಯಜಮಾನ್ರು ಬಂದು ನನಗೆ ಬೈತಾರೆ, ಇವರೆಲ್ಲ ಸರಿಯಾಗಿ ಕೆಲಸ ಮಾಡಲ್ಲ. ನಾನು ಎಷ್ಟು ಅಂತ ಮಾಡೋಕ್ಕಾಯ್ತದೆ? ನಾನು ಹೋಗಿ ಹೋಗಿ ಇವ್ನಿಗೆ ಹೇಳದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಇದು ಹಿಂಗೆ ತಿರ್ಗಿಸ್ಬೇಕೋ? ಲೋ, ಅದಂಗೆ ತಿರ್ಗಿಸ್ಬೇಕು ಕಣೋ, ಅಷ್ಟು ಗೊತ್ತಿಲ್ವೇನೋ? ಎಷ್ಟು ಸಾರಿ ಹೇಳ್ಕೊಡೋದು? ಅದೇ ತಿರುಗುತ್ತಾ? ಓ, ಪ್ಲಗ್ಗಿಗೆ ಸಿಕ್ಸೇ ಇಲ್ವಲ್ಲಪ್ಪ. ಆಚಾರ್ಯ, ಇದೇನಪ್ಪ? ವಸಂತಮ್ಮ, ಚೆನ್ನಾಗಿದ್ದೀರೇನಮ್ಮ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಇಲ್ಲೇ ಸ್ನೇಹಿತರು ನೋಡೋಣ ಅಂತ ಬಂದೆ. ಹಾಗೆ ನೀವೆಲ್ಲ ಜ್ಞಾಪಕ ಆದ್ರಿ, ನಿಮ್ಮನ್ನು ನೋಡ್ಕೊಳ್ಳೋಣ ಅಂತ ನಿಮ್ಮ ಮನೆಗೆ ಬಂದೆ. ಭಾಳ ಅಪರೂಪ ಆಗ್ಬಿಟ್ರಿ. ಎಲ್ಲಿ ಯಜಮಾನ? ಏನು ಹೊರಗಡೆ ಕೆಲಸ ಐತೆ ಅಂತ ಹೋಗಿದ್ದಾರೆ. ಬರ್ತಾನ? ಲೇಟಾ? ಸ್ವಲ್ಪ ಲೇಟ್ ಆಗ್ಬೋದು. ಬರಲಿ. ಕಾಫಿ ಕೊಡಮ್ಮ. ಮತ್ತೆ ವಂಜಾಕ್ಷಿ ಹೇಗಿದ್ದಾರೆ? ವಂಜಾಕ್ಷಿಗೇನಮ್ಮ ತುಂಬ ಚೆನ್ನಾಗಿದ್ದಾಳೆ. ಆಗಾಗ ನಿಮ್ಮನ್ನು ಕೇಳ್ತಾನೆ ಇರ್ತಾಳೆ. ನೀವಂತೂ ನಮ್ಮ ಮನೆಗೆ ಬರೋದೇ ಇಲ್ಲ. ಬನ್ರಮ್ಮ ಒಂದ್ಸರಿ. ಆಯ್ತು, ಬರೋಣ. ಕೊಡಮ್ಮ. ಕಾಫಿ ತುಂಬ ಚೆನ್ನಾಗಿದೆಯಮ್ಮ, ನಿನ್ನ ಹಾಗೆ ಇದೆ. ಪಲ್ಲವಿ, ಆಮೇಲೆ ಅಪ್ಪ ಅಂದರು ಇತ್ತೀಚೆಗೆ ಅದು ಯಾವ್ಯಾವುದೋ ಕಸೂತಿ ಕೆಲಸಗಳೆಲ್ಲ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಂತೆ.
ತುಂಬ ಚೆನ್ನಾಗಿ ಮಾಡ್ತೀಯಂತೆ, ನನಗೂ ಸ್ವಲ್ಪ ತೋರ್ಸಮ್ಮ. ಹಾಂ ತೋರಿಸ್ತೀನಿ. ಬಾ ಮತ್ತೆ. ಆಯ್ತು, ತೋರಿಸ್ಕೊಡಮ್ಮ, ನಾನು ಅಡುಗೆ ಮಾಡ್ತೀನಿ. ಪಲ್ಲವಿ, ನಿನ್ನ ನರೇಂದ್ರನ್ ಮಧ್ಯೆ ಏನೋ ಒಂದು ವಿಷಯ ನಡೀತಿದೆ ಅಂತ ನಾನು ಕೇಳ್ಪಟ್ಟೆ, ನಿಜನಾ? ನಿಜಾನೇ. ನರೇಂದ್ರನ್ ಮೇಲೆ ನಿನಗೆ ನಂಬಿಕೆ ಪ್ರೀತಿ ಇದೆಯಾ? ನಂಬಿಕೆ ಪ್ರೀತಿ ಎರಡೂ ಇದೆ. ಪಲ್ಲವಿ, ನೀವಿಬ್ಬರು ಹೋಗ್ತಿರೋ ದಾರಿ ಅಷ್ಟು ಸುಲಭವಾಗಿಲ್ಲ, ತುಂಬ ಕಷ್ಟವಾಗಿದೆ. ನಿನಗೆ ಧೈರ್ಯ ಇದೆಯಾ? ಧೈರ್ಯ ಇದೆ. ಈ ವಿಷಯ ನನಗಲ್ಲದೆ ಬೇರೆ ಯಾರು ಗೊತ್ತಿದೆ? ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಓಕೆ, ನನ್ನ ಕೈಲಾದ ಸಹಾಯನ ನಿಮ್ಮಿಬ್ಬರಿಗೂ ಮಾಡ್ತೀನಿ. ಅಮ್ಮ ಒಳಗಿದ್ದಾರೆ, ನಡಿ ಹೋಗೋಣ. ಪಲ್ಲವಿ ತೊಳಮ್ಮ. ವಸಂತಮ್ಮ, ನಾನಿನ್ನು ಬರಲಾ? ಊಟ ರೆಡಿ ಇದೆ, ಊಟ ಮಾಡ್ಕೊಂಡೋಗಿ. ಏನು ಬೇಡಮ್ಮ, ಅರ್ಜೆಂಟ್ ಕೆಲಸ ಇದೆ, ಮತ್ತೊಂದು ಸರಿ ಬರ್ತೀನಿ. ಒಂದು ಸೆಕ್ಷನ್ ಕರ್ಕೊಬನ್ನಿ. ಬರ್ತೀನಿ, ಖಂಡಿತ. ನರೇಂದ್ರ, ಯಜಮಾನ್ರೆ, ಇದನ್ನ ಗುಲ್ಜಾರ್ ಖಾನ್ ಅಂಗಡಿಗೆ ತೂಕಕ್ಕೆ ಹಾಕ್ಬಿಡ್ಲಾ? ಈ ತಿಂಗಳು ಸಂಬಳದಲ್ಲಿ ನಿನ್ನೊಂದು 1,000 ರೂಪಾಯಿನ ಕಟ್ ಮಾಡ್ಕೊಂಬಿಡ್ಲಾ? 1,000 ರೂಪಾಯಿ ಕಟ್ ಮಾಡ್ತೀರಾ? ಇದು ನಂಗಾರ ಅಲ್ಲೇ ಇಟ್ಬಿಡ್ತೀನಿ. ನೀ ಹೋಗಲ್ಲೋ ತಲಾಟೆ, ಅವನನ್ನು ಕರೆದ್ರೆ ನೀನು ಯಾಕೋ ಬಂದೆ? ಹೋಗ. ಸರ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನಿಮ್ಮ ಪ್ರೀತಿ ಪ್ರೇಮದ ಮಧ್ಯೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಪಲ್ಲವಿ ಮನೆಗೆ ಹೋಗಿದ್ದೆ, ಕುಲ್ಲಂಕುಷವಾಗಿ ಅವಳ ಹತ್ರ ಮಾತಾಡಿದೆ. ಅವಳೀಗ ಒಂದು ನಿರ್ಧಾರಕ್ಕೆ ಬಂದಿದ್ದಾಳೆ. ನೀನು ಕೂಡ ದೊಡ್ಡವಾದ ನಿರ್ಧಾರಕ್ಕೆ ಬರಬೇಕು. ಆಯಿತು ಸರ್, ನಾನು ಧೈರ್ಯವಾಗಿರ್ತೀನಿ, ಏನೇ ಬಂದರೂ ಹಿಂಜರಿಯಲ್ಲ. ನೋಡು, ಆದಷ್ಟು ಬೇಗ ನಿಮ್ಮ ತಾಯಿ ತಂದೆಗಳನ್ನ ಮೈಸೂರಿಗೆ ಕಳಿಸು. ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡೋಣ, ಒಂದು ತೀರ್ಮಾನಕ್ಕೆ ಬರೋಣ. ಹಾಗೆ ನಿಮ್ಮ ಸಂಬಂಧಿಕರಲ್ಲಿ ಇನ್ಯಾರು ಇದ್ದರೆ ಅವ್ರನ್ನ ಕರೆಸ್ಬಿಡು, ಒಟ್ಟಿಗೆ ಕೂತು ಮಾತಾಡಿ ಮುಗಿಸ್ಬಿಡೋಣ. ಆಗ್ಬೋದಾ? ಇಲ್ಲ ಸರ್, ನಮ್ಮ ತಂದೆ ತಾಯಿ ಮಾತ್ರ ಸಾಕು. ನಾನು ಬರೋ ಭಾನುವಾರ ಅವ್ರಿಗೆ ಬರೋಕೆ ಹೇಳ್ತೀನಿ ಸರ್. ಸರಿನಪ್ಪ, ನಿನ್ನಿಷ್ಟ. ಬೇಗ ಅರೇಂಜ್ ಮಾಡು, ಹೋಗು. ಏ ರವೀಶಾ, ಏ ಬಾರೋ, ಎಲ್ಲ ಹಾಳಾಗೋದೆ. ಯಜಮಾನ್ರೆ, ಇದು ಸ್ಕಿನ್ ಔಟ್ ಆಗ್ಬಿಟ್ಟೈತೆ ವೈರು, ಏನು ಮಾಡಲಿ? ಲೋ, ಅದು ಹಾಕ್ಬಿಟ್ಟು ಅದನ್ನ ವೆಲ್ಡ್ ಮಾಡಿಸಿ ಲೋಡ್ ಮಾಡಿಸಯ್ಯ. ಇನ್ನೂ ಇದನ್ನು ಹಿಡ್ಕೊಂಡು ಜಗ್ತಾ ಕೂತಿದ್ಯಾ? ಹೋಗು. ಆಯ್ತು ಯಜಮಾನ್ರೆ, ಏನು ಹೇಳಿದ್ರು ಅಲ್ಲಾರ್ಟೇನನ್ ಏನೇ. ಹಲೋ ಹಲೋ, ನಾನು ನರೇಂದ್ರ. ಹೇಗಪ್ಪ ಇದೆಯಾ? ನಾನು ಚೆನ್ನಾಗಿದ್ದೀನಿ. ಅಪ್ಪ, ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳಪ್ಪ, ಎಲ್ಲಿವರೆಗೂ ಕುಂತು ನಿನ್ನ ವಿಷಯ? ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಕಾಲ್ ಮಾಡಿದೆ. ಅಪ್ಪ, ನಮ್ಮ ಫ್ಯಾಕ್ಟ್ರಿ ಓನರ್ ಹತ್ರ ನಮ್ಮ ಪ್ರೀತಿ ವಿಷಯನೆಲ್ಲ ಹೇಳಿದ್ದೀನಪ್ಪ. ಅವ್ರು ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತಾನು ಅಂದಿದ್ದಾರೆ. ಆದರೆ ಬರೋ ಭಾನುವಾರ ನೀನು ಅಮ್ಮ ಅವ್ರ ಮನೆಗೆ ಬರ್ಬೇಕಂತೆ ಅಪ್ಪ. ಮುಂದಿನ ಭಾನುವಾರನ? ಹೂನಪ್ಪ, ಬರೋ ಭಾನುವಾರ ನೀನು ಅಮ್ಮ ಮೈಸೂರಿಗೆ ಬನ್ನಿ. ನಾನು ಇಲ್ಲೆಲ್ಲ ವ್ಯವಸ್ಥೆನೂ ಮಾಡಿರ್ತೀನಪ್ಪ. ನಾವು ಬರ್ತೀವಪ್ಪ, ನೀನು ಸ್ವಲ್ಪ ಹುಷಾರಾಗಿರಪ್ಪ. ಸರಿನಪ್ಪ. ಏಯ್, ಹುಡುಗಿ ತುಂಬಾ ಮುದ್ದಾಗಿದ್ದಾಳಲ್ಲ? ಹೌದು ರೀ. ನರೇಂದ್ರ, ಓ ನರೇಂದ್ರ. ಅಪ್ಪ, ಅಮ್ಮ, ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ವಿ. ನಮ್ಮ ಕತೆ ಆಗಿರ್ಲಿ. ಅಲ್ಲಿ ಪೂಜೆ ಮಾಡ್ತಾ ಇದ್ದಾಳಲ್ಲ ಹುಡುಗಿ, ಅವಳೇನ ಪಲ್ಲವಿ? ಹೂನಪ್ಪ. ತುಂಬಾ ಚೆನ್ನಾಗಿದ್ದಾಳೆ ಕಣ. ಏಯ್, ಸಿಟಿಲಿ ಬೆಳೆದ ಹುಡುಗಿ ಅಂದಮೇಲೆ ಸುಂದರವಾಗೇ ಇರ್ತಾಳೆ. ಅದು ಸುಂದರವಾಗಿರೋದಕ್ಕೆ ಇದು ಎಡವಟ್ಟಾಗಿರೋದು. ಫ್ರೆಶ್ ಆಗ್ಬಿಡಿ, ರೆಡಿ ಆಗ್ಬಿಟ್ಟು ಹೊರಟ್ಬಿಡೋಣ. ಅದೆಲ್ಲ ಹಾಗಿರಲಿ, ನಮಗೋಸ್ಕರ ಗುರುರಾಜಾಚಾರ್ ಕಾಯ್ತಾ ಇರ್ತಾರೆ. ನಾವು ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು. ಅಲ್ಲಿ
ಅದೇನಾಗುತ್ತೋ ಏನೋ. ಎದ್ರುಕೊಂಡು ಯಾಕೋ ಸಾಯ್ತೀಯಾ? ಏನೂ ಆಗಲ್ಲ, ಧೈರ್ಯವಾಗಿರೋ. ಆಚಾರ್ಯರು ಎಲ್ಲ ನೋಡ್ಕೋತಾರೆ. ನೀವು ಊರಿಂದ ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ? ರೆಡಿ ಆಗ್ಬಿಡಿ, ಬನ್ನಿ. ನಡಿ ಬರೇ. ಮಾವ, ನಮ್ಮ ಫ್ಯಾಕ್ಟ್ರಿ ಓನರ್ ಇದ್ದಾರಲ್ಲ, ಅವ್ರ ಮನೆ ಇದು. ಗೊತ್ತಾಯ್ತಲ್ಲ. ನರೇಂದ್ರ ಬಾ. ತಾಯಿ ತಂದೆ ಸಮೇತ ಎಲ್ಲ ಬಂದಿದ್ದೀರಲ್ಲಪ್ಪ. ಕೂತ್ಕೋ ರವೀಶು, ಕೂತ್ಕೋ. ಬನ್ನಿ ಕೂತ್ಕೊಳ್ಳಿಮ್ಮ. ಈಕೆ ನನ್ನ ಶ್ರೀಮತಿ. ನಮಸ್ಕಾರಮ್ಮ. ನಮಸ್ಕಾರ. 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 ವಿಶಾಲಾಕ್ಷಿ, ಸ್ವಲ್ಪ ಕಾಫಿ ಮಾಡು. ಹಾ, ತರ್ತೀನಿ. ಈಗ ನಿಮ್ಮ ಹುಡುಗ ನನ್ನ ಮೇಲೆ ಒಂದು ಜವಾಬ್ದಾರಿ ಹಾಕಿದ್ದಾನೆ. ಈಗ ನಾವೆಲ್ಲ ಸೇರ್ಕೊಂಡು ಅದನ್ನು ನಿಭಾಯಿಸ್ಬೇಕಾಗಿ. ನೋಡಿ, ತಿಳಿದೇನೋ ಇವನ್ ಕೈ ಹಾಕಿಯ. ನೀವು ಹಿರಿಯರು, ಮುಂದೆ ನಿಂತ್ಕೊಂಡು ದರ ಸೇರಿಸ್ಬೇಕಾಯ್ತು. ಈ ವಿಷಯದಲ್ಲಿ ನಮ್ಮಿಬ್ಬರಿಗೂ ಕೈ ಕಾಲೇ ಓಡಾಡ್ತಾ ಇಲ್ಲ ಅಂತೀನಿ. ನಾರಾಯಣಾಚಾರ್ ನಮಗೇನು ಬೇರೆಯವನಲ್ಲ. ಅವನು ನನ್ನ ತಾಯಿ ಕಡೆಯಿಂದ ಹತ್ರ ಸಂಬಂಧಿ. ಬಹಳ ಕೋಪಿಷ್ಟ, ಕಠಿಣ, ನಿರ್ದಯಿ. ಅದಕ್ಕೋಸ್ಕರ ನಮ್ಮ ಯಾವ ಸಂಬಂಧಿಕರು ಅವನ ಹತ್ತಿರಕ್ಕೆ ಹೋಗದೆ ದೂರ ಇದ್ದಾರೆ. ನಾನೊಬ್ಬನೇ ಈಗ ಅವನ ಹತ್ರ ಹೋಗಿ ಬಂದು ಸಂಬಂಧ ಇಟ್ಕೊಂಡಿರೋನು. ಈಗೇನಾದರೂ ನಾನು ಈ ನರೇಂದ್ರನ ವಿಚಾರವಾಗಿ ಈ ಸಂಬಂಧ ತಗೊಂಡು ಹೋಗಿ ಮಾತಾಡಿದ್ರೆ ನನ್ನ ನಾರಾಯಣಾಚಾರ್ ಸಂಬಂಧ ಸಂಪೂರ್ಣವಾಗಿ ಮುರಿದು ಹೋಗುತ್ತೆ ಅಷ್ಟೇ. ಅಯ್ಯೋ, ನಮ್ಮ ಮನೆಯವ್ರಿಗೆ ಬೇರೆಯವ್ರಿಗೆ ಕಷ್ಟ ಅಂತ ಯಾವಾಗಲೂ ಒಂದು ಹೆಜ್ಜೆ ಮುಂದೆನೆ. ಅದನ್ನ ಮುಂದೆ ಏನು ತೊಂದರೆ ಆಗುತ್ತೋ ಏನು ಅಂತ ಯಾವುದನ್ನು ಯೋಚನೆ ಮಾಡಲ್ಲ. ಲೇ ನೀವು ಸ್ವಲ್ಪ ಸುಮ್ಮನಿರೋ, ಅವ್ರಿಗೆ ಗಾಬರಿ ಮಾಡಬೇಡ. ನೋಡಿ, ಈಗ ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ನನ್ನ ಅಭಿಪ್ರಾಯನ ನಾನು ಮನ್ಸು ಬಿಚ್ಚಿ ಹೇಳ್ಬಿಡ್ತೀನಿ ನಿಮ್ಗಳಿಗೆ. ಹುಡುಗ ಹುಡುಗಿ ಮನಸಾರ ಪರಸ್ಪರವಾಗಿ ಪ್ರೀತಿಸಿದ್ದಾರೆ, ಮದುವೆ ಆಗಬೇಕು ಅಂತಲೂ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ವಿಚಾರನ ಈಗ ಸಾಂಪ್ರದಾಯಿಕವಾಗಿ ಹುಡುಗಿ ತಂದೆ ತಾಯಿಗೆ ತಿಳಿಸೋಣ. ಅವ್ರು ಒಪ್ಕೊಂಡ್ರೆ ನಮ್ಮೆಲ್ರಿಗೂ ತುಂಬ ಸಂತೋಷ. ಅಕಸ್ಮಾತ್ ಅವ್ರು ಒಪ್ಕೊಳ್ಳದೆ ಇದ್ದರೆ ನಮ್ಮಿಂದ ನಿಮಗೆ ತೊಂದರೆ ಆಗ್ತಾ ಇದೆಯೋ ಏನೋ ಅನ್ಸುತ್ತೆ. ತೊಂದರೆ ಅಲ್ಲ, ಆದರೆ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಾರಾಯಣಾಚಾರಿಗೆ ಒಬ್ಬ ಮಗ ಇದ್ದಾನೆ, ರಘು ಅಂತ. ಅವನು ನಾರಾಯಣಾಚಾರಿಗಿಂತ ಕೋಪಿಷ್ಟ, ನಿರ್ದಯಿ, ದುಡುಕ್ತಾನೆ. ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬರೋಣ. ಮುಂದೆ ಈ ವಿಷಯ ಪೊಲೀಸ್ ಸ್ಟೇಷನ್ ಮೆಟ್ಲೂ ಹತ್ಬಹುದೇನೋ. ಅಲ್ಲದೆ ಬಾಡಿಗೆ ಪುಡಿ ರೌಡಿಗಳು ನಾಳೆ ನರೇಂದ್ರನ ಎದುರಿಸಲೂಬಹುದು. ಹುಷಾರಾಗಿರಿ. ಇದಕ್ಕೆಲ್ಲ ನೀವು ರೆಡಿಯಾಗಿರಬೇಕು. ರೆಡಿಯಾಗಿರ್ತೀರಾ? ಹಾಗೆ ಇದು ಇಂಥ ವಿಷಯಗಳು ಸರ್ವೇ ಸಾಮಾನ್ಯ. ಇದನ್ನೆಲ್ಲ ದಿನನಿತ್ಯ ಪೇಪರ್ಗಳಲ್ಲಿ ನೀವು ನೋಡ್ತಾನೆ ಇರ್ತೀರಲ್ಲ. ನರೇಂದ್ರ, ಇದೇನೆಯಾ ಕಾಫಿ ಕೈಲಿ ಹಿಡ್ಕೊಂಡು ಬೇವ್ರತಾ ಕೂತಿದ್ಯಾ? ನೀನು ಹೆದರ್ಕೊಂಡ್ರೆ ನಿನ್ನ ಅವಳ ಮದುವೆ ಸಾಧ್ಯ ಇಲ್ಲ. ಏನೇ ಕಷ್ಟ ಬಂದರೂ ಹೆದರ್ಸ್ತೀನಿ ಅಂತಿದ್ದೆ. ಧೈರ್ಯವಾಗಿರೋ. ಆದರೆ ನನಗಿಷ್ಟೊಂದು ತೊಂದರೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೂ ಏನಿಲ್ಲ ಕಣೆಯ, ಧೈರ್ಯವಾಗಿರೋ. ಪಲ್ಲವಿ ನೋಡು, ಅವಳು ಮನೇಲಿ ಇದ್ಕೊಂಡು ಧೈರ್ಯವಾಗಿದ್ದಾಳೆ. ಆಯ್ತು, ನಾನು ಧೈರ್ಯವಾಗಿರ್ತೀನಿ. ಇರಬೇಕು. ಇವ್ರ ಪ್ರೀತಿ ವಿಚಾರನ ನಾರಾಯಣಾಚಾರ ಹತ್ರ ನನ್ನ ಕೈಲಿ ಮಾತನಾಡಕ್ ಆಗದೆ ಇರೋಂಥ ವಿಚಾರ. ಮನೆ ಹತ್ರ ಹೋದ್ರೆ ಕಾಫಿ ಕೊಡೋಂಥ ಸೌಜನ್ಯತೆ ಅವ್ರ ಹತ್ರ ಇಲ್ಲ. ಅದಕ್ಕೆ ಈ ವಿಷಯದಲ್ಲಿ ನೀವೇ ನಿಂತ್ಕೊಂಡು ನಡೆಸ್ಕೊಡ್ಬೇಕು. ಈ ಹುಡುಗರಿಗೋಸ್ಕರ
ಈ ವಿಷಯದಲ್ಲಿ ನಾನು ಕೈ ಹಾಕಬೇಕು, ಹಾಕ್ಬಿಟ್ಟಿದ್ದೀನಿ. ಹಿಂದೆ ಬರಲ್ಲ. ನನ್ನ ಮೇಲೆ ಏನು ಆರೋಪ ಬರುತ್ತೋ ಬರಲಿ. ನಿಮ್ಮ ಪರವಾಗಿ ನಾನು ನಾರಾಯಣಾಚಾರ್ಯ ಹತ್ರ ಮಾತಾಡ್ತೀನಿ. ಮುಂದೆ ದೇವ್ರಿಚ್ಛೆ ನೋಡೋಣ. ಎಲ್ಲ ಓಕೆ ಆದರೆ ಊಟಕ್ಕೆ ದೊಡ್ಡ ಚೌಟ್ರಿ ಬುಕ್ ಮಾಡ್ಬಿಡೋಣ. ಖುಷಿ ಏನಪ್ಪ? ಬೇವ್ರೋಡ್ಸ್ಕೊಂಡು ಕಾಫಿ ಕುಡಿಯಪ್ಪ. ಕಣ್ಗಾಯತ್ತೇನೋ, ಇಟ್ಬಿಡು. ಬರ್ತೀವಿ. ಎಲ್ಲ ಒಳ್ಳೇದಾಗ್ತದೆ ಕಣ. ವೆಂಕಟಪ್ಪರೇ, ಸಂತೋಷವಾಗಿರಿ. ಯಾವುದಕ್ಕೂ ಯೋಚನೆ ಮಾಡಬೇಡಿ. ನೀವೇನೇನು ಅನ್ಕೊಂಡಿದ್ರೋ ಎಲ್ಲ ನಿಮ್ಮ ಆಸೆ ಅಂತಲೇ ನೆರವೇರಿದೆ. ಸಂತೋಷವಾಗಿ ಊರಿಗೆ ಹೋಗ್ಬಿಡಿ. ಮಾವ ಬಸ್ ಸ್ಟ್ಯಾಂಡಿಗೆ ಬಿಟ್ರೆ ಹೋಗಿ ಗೊತ್ತಾಯ್ತದ ಊರಿಗೆ? ಏನು ಮಾತಾಡ್ತಿದ್ದೀಯ? ಬಂದವ್ರಿಗೆ ಹೋಗೋ ದಾರಿ ಗೊತ್ತಿರಲ್ವಾ? ನೋಡ್ರಪ್ಪ, ಯಾವ ಸಮಯದಲ್ಲಿ ಏನು ತೊಂದರೆ ಬರುತ್ತೋ ಗೊತ್ತಾಗೋದಿಲ್ಲ. ನೋಡಿ, ಇವ್ರ ಸಲಹೆ ಸಹಕಾರ ಹುಡುಕು. ನರೇಂದ್ರ, ನಿಮ್ಮ ತಂದೆ ತಾಯಿನ ಜೋಪಾನ ಬಸ್ ಹತ್ತು ಸುಡ್ಬಾ. ಹೋಗ್ಬಾ. ವೆಂಕಟಪ್ಪರೇ, ಸಂತೋಷವಾಗಿ ಹೋಗ್ಬನ್ನಿ. ಬರ್ತೀವಿ. ಹೋಗ್ಬನ್ನಿಮ್ಮ. ನಮಸ್ಕಾರ ಕಣವ. ಹೋಗೋಣ. ಹೋಗು. ಮನೆ ವಿಚಾರಿಸ್ಬೋದು ಅನ್ಸುತ್ತೆ. ಹೋಗೋದಾ? ಹ್ಞೂ ಅಣ್ಣ, ಬಾ ಅಣ್ಣ, ವಿಚಾರಿಸೋಣ. ಬಾ. ಅಣ್ಣ, ಬೆಲ್ ಮಾಡಿ ಓನರ್ ಮನೆ ಇದಿರಬೇಕು. ಹಾಂ. ಏನು? ನಮಸ್ಕಾರ ಸರ್. ನಿನ್ನ ನಮಸ್ಕಾರ ತಗ ಆಚೆ ಬಿಸಾಕು. ಏನು ಬಂದಿದ್ದು? ಸರ್, ಒಂದು ಮನೆ ಬಾಡಿಗೆ ಬೇಕಿತ್ತು ಸರ್. ಮನೆ ಬಾಡಿಗೆನಾ? ಹಾಂ ಸರ್. ನಿನಗ? ಹಾಂ ಸರ್. ಮುಖ ನೋಡು, ಸುಟ್ರ ಬದನಾಕಾಯಿ ಇದ್ದಂಗೆ ಬಂದ್ಬಿಟ್ಟ ಮನೆ ಕೇಳ್ಕೊಂಡು. ಏನು ಮಾಡ್ತಾ ಇದ್ದೀರಾ? ಇಲ್ಲೇ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಗಾರ್ಮೆಂಟ್ಸ್ ಅಲ್ಲ? ಹೌದು ಸರ್. ಮದುವೆ ಆಗಿದೆಯಾ? ಇಲ್ಲ ಸರ್. ಬ್ಯಾಚುಲರ್ಸು ಸರ್. ಬ್ಯಾಚುಲರ್ಸು? ಈಗಲೇ ಒಬ್ಬನ ಕೊಟ್ಟು ಅನುಭವಿಸ್ತಾ ಇದ್ದೀನಿ, ನೀವು ಬೇರೆ ಬಂದ್ಬಿಟ್ರಿ ಮನೆ ಕೇಳ್ಕೊಂಡು. ಹೋಗ. ಏನು ಕರ್ಮ ಮಾರಾಯ. ಏನೇ ಪಲ್ಲವಿ, ಅಪರೂಪಕ್ಕೆ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಅಂದಾಗೆ ನಿನ್ನ ಲವ್ ವಿಷಯ ಏನಾಯ್ತು? ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ ಕಣೆ. ಅಂದಾಗೆ ಮನೇಲಿ ಯಾರಿಲ್ವಾ? ಇಲ್ಲ ಕಣೆ, ಅಮ್ಮ ಪಕ್ಕದ ಮನೆಗೆ ಹೋಗಿದ್ದಾರೆ, ಅಪ್ಪ ಸಿಟಿಗೆ ಹೋಗಿದ್ದಾರೆ. ಹಾಗಾದರೆ ಇದೇ ಒಳ್ಳೆ ಟೈಮ್. ನಾನು ನರೇಂದ್ರ ಮದುವೆ ಆಗಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅವ್ರ ಮನೇಲೂ ಒಪ್ಪಿಗೆ ಇದೆ. ನಮ್ಮ ಮಾವನೂ ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಕಣೆ. ಓಹೋ, ತುಂಬ ಮುಂದುವರೆದಿದ್ಯಾ ಅಂತ ಆಯಿತು. ಮುಂದುವರಿಲೇಬೇಕಲ್ವಾ? ನೀನು ಲವ್ ಮಾಡಿದರೆ ಗೊತ್ತಾಗೋದು. ಆದರೆ ನಮ್ಮ ಮನೇಲಿ ಈ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಏನೇ ಮಾಡ್ತೀಯಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ನಮ್ಮ ಮಾವ ಏನಾದರೂ ಮಾತಾಡಿದ್ರೆ ನಮ್ಮ ಅಪ್ಪ ಒಪ್ಬೋದು. ಮನೇಲಿ ಗೊತ್ತಾದರೆ ರಣರಂಗನೇ ಆಗುತ್ತೆ ಕಣೆ. ಯಾವುದಕ್ಕೂ ಹುಷಾರಾಗಿರಮ್ಮ. ನಾನೇನಾದರೂ ಬಂದು ನಿಮ್ಮ ಮನೇಲಿ ನಿನ್ನ ಲವ್ ಬಗ್ಗೆ ಮಾತಾಡ್ಲಾ? ಅಯ್ಯೋ ಬೇಡ ಮಾರಾಯ್ತಿ, ಅದ್ರ ಬಗ್ಗೆ ಇನ್ನೊಂದು ದಿನ ಏನಾದರೂ ಯೋಚನೆ ಮಾಡೋಣ. ಸರಿ ಕಣೆ, ಈಗ ನಾನು ಬರ್ತೀನಿ. ಏನು ಸುಷ್ಮಾ, ನಮ್ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಏನು ವಿಷಯ? ನಾನು ಬಂದೆ ಅಂದರೆ ಏನು ನ್ಯೂಸ್ ಇಲ್ಲದೆ ಬರ್ತೀನಿ. ಒಂದು ಒಳ್ಳೆ ಬಿಸಿ ಬಿಸಿ ಸುದ್ದಿ ಇದೆ ಕಣೆ. ಅದೇನು ಬಿಸಿ ಬಿಸಿ ಸುದ್ದಿನೇ ಹೇಳು. ಆದರೆ ಈ ವಿಷಯ ನನಗೆ ನಿನಗೆ ಮಾತ್ರ ಗುಟ್ಟಲ್ಲಿರಬೇಕು. ಯಾರಿಗೂ ಹೇಳಲ್ಲ ಕಣೆ, ಹೇಳೇ. ಪಲ್ಲವಿ ಮತ್ತು ನರೇಂದ್ರನ್ ಮದುವೆ ಮಾತುಕತೆ ನಡೀತಿದ್ಯಂತೆ ಕಣೆ. ಹಾಗಾದ್ರೆ ಅವಳು ಅವ್ರ ಅಪ್ಪ ಅಮ್ಮಂಗೆ ಕೈ ಕೊಟ್ಟಂಗೇನೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಈ ವಿಷಯ ನನಗೆ ನಿನಗೆ ಮಾತ್ರ ಗೊತ್ತಿರಬೇಕು. ನಮ್ಮನೇಲಿ ನಡೆಯೋ ವಿಷಯ ಈಚೆ ಯಾರಿಗಾದ್ರೂ ಗೊತ್ತಾಗುತ್ತೇನೆ ಅಂತಾನೆ. ನೋಡಕ್ ಮಳ್ಳಿ ತರ ಇದ್ಲು ಪಲ್ಲವಿ, ಎಷ್ಟು ಮುಂದುವರೆದಿದ್ದಾಳೆ ನೋಡು. ಮುಂದುವರಿಲೇಬೇಕಲ್ವೇನೆ? ನರೇಂದ್ರನ್ ತಂದೆ ತಾಯಿನೂ ಮೈಸೂರಿಗೆ ಬಂದಿದ್ರಂತೆ ಕಣೆ. ಅವ್ರ ಅಪ್ಪಂಗೆ ಏನಾರು ಈ ವಿಷಯ ಗೊತ್ತಾದ್ರೆ ಅವಳ ಕತೆ ಅಷ್ಟೇ, ಅವಳನ್ನ ಸಾಯಿಸೇ ಬಿಡ್ತಾರೆ. ಸರಿ ಕಣೆ, ನಾನಿನ್ನು ಹೊರಡ್ತೀನಿ. ಪಲ್ಲವಿ, ಇನ್ನೂ ನನಗೆ ಗಂಡು ಸೆಟ್ ಆಗಿಲ್ಲ, ಆಗ್ಲೇ ನಿನ್ನ ಮದುವೆ ಮಾತುಕತೆ ನಡೀತಾ ಇದೆಯಾ? ಮಾಡ್ತೀನಿರು ನಿನಗೆ. ಪಲ್ಲವಿ, ಹಾಯ್, ಬಾರೆ. ಏನೇ ಮನೇಲಿ ಜೋರ್ ಕೆಲಸ ನಡೀತಿದೆ? ನಿನ್ನ ಮದುವೆ ಕೆಲಸನಾ? ಸುಮ್ಮನೆ ಇರೇ, ಏನೇನೋ ಮಾತಾಡಬೇಡ. ನಾನಿಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಅಷ್ಟಕ್ಕೂ ನನಗೆ ಸುಷ್ಮಾ ಬಂದ್ಬಿಟ್ಟು ಎಲ್ಲ ವಿಷಯ ಹೇಳಿದ್ಲು. ಅದು ಸರಿ, ನಿನ್ನ ಮದುವೆ ಆಗ್ತಿರೋ ಹುಡುಗ ನಿಮ್ಮ ಮನೆ ಎದುರುಗಡೆ ಬಾಡಿಗೆ ಮನೆಯಲ್ಲಿರೋ ನರೇಂದ್ರ ಅಂತೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅಪ್ಪ ಕೇಳಿಸ್ಕೊಂಡ್ರೆ ಕಷ್ಟ. ಅಯ್ಯೋ, ಇರೋ ವಿಷಯ ಹೇಳಿದ್ರೆ ನೀನ್ ಯಾಕೆ ಹಿಂಗಾಡ್ತೀಯಾ?
ನಿನ್ ಮದ್ವೆ ವಿಷಯನ ನಿನ್ ಬಾಯಿಂದನೇ ಕೇಳೋಣ ಅಂತ ಬಂದೆ. ಅಷ್ಟಕ್ಕೂ ಹೆಣ್ಣಾದವರು ಮದ್ವೆ ಆಗ್ಲೇಬೇಕು ಕಣೆ. ನೀನ್ ನೋಡಿದ್ರೆ ಹಿಂಗ್ ಎಗರಾಡ್ತಿದ್ಯಾ. ಆಗು ಆಗು ಮದ್ವೆ ಆಗು. ಸರಿನಮ್ಮ, ನಾನು ಇನ್ ಬರ್ತೀನಿ. ನೀನ್ ನೋಡಿದ್ರೆ ಎಲ್ಲದಕ್ಕೂ ಹಿಂಗ್ ಕೋಪ ಮಾಡ್ಕೋತಿದ್ಯಾ. ಆಯ್ತಾ, ಸಮಾಧಾನ ಆಯ್ತಾ? ಇಲ್ಲಿಂದ ಹೊರಡು. ಏನ್ ವಿಷಯ? ಏನ್ ನಡೀತಾ ಇದೆ? ಏನಿಲ್ಲ. ಏನು ಇಲ್ಲ ಅಂದ್ರೆ ಸರಿಯಾಗಿ ಹೇಳು. ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಸರಿಯಾಗಿ ಬೊಗಳು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಷ್ಟೇ. ಮನೆ ಹಾಳಿ. ನಾನು ಇಲ್ಲದೆ ಇರುವಾಗ ಈ ಮನೇಲಿ ಏನ್ ನಡೀತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕ್ರಿ ಇವಳಿಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ನಾನು ಇವಳಿಗೆ ಹಿಂಸೆ ಕೊಡ್ತಾ ಇದ್ದೇನೆ. ಇವಳು ಮಾಡ್ರ ಮನೆ ಹಾಳಿ ಕೆಲಸಕ್ಕೆ ಇವಳು ನಾವು ಸಿಗದು ತೋರಣ ಕಟ್ಬಿಡ್ಬೇಕು. ನಮಗೆ 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 ಚಿತ್ತ ಕೊಡ್ತಾರೆ. ನೀವೇನ್ ಮನುಷ್ಯನ ಮೃಗನ? ಏನಂದ್ರೆ ಯಾಕ್ರಿ ಮಗುಗೆ ಈ ತರ ಎಲ್ಲ ಹೊಡಿತೀರಾ ನೀವು? ಏನಾಗಿದೆ ನಿಮ್ಗೆ? ಏನಾಗಿದೆ ಅಂತ ನನ್ನೇನು ಕೇಳ್ತೀಯ? ನಿನ್ನ ಮಗಳ ಬಾಯಿಂದಾನೆ ಕೇಳಿ ಏನು ವಿಷಯ ಅಂತ. ಅದ್ ನನ್ ಸ್ವಂತ ವಿಷಯ. ಮದುವೆ ಆಗೋದು ನಿನ್ ಸ್ವಂತ ವಿಷಯನ? ಹೌದು. ಯಾರು ಹೇಳಿದ್ರು? ನಾನೇ ಹೇಳ್ತಿರೋದು. ಓಹೋ, ಇಲ್ಲಿ ತನಕ ಬಂದ್ಬಿಟ್ಟ. ಇದು ನಿನ್ನ ಮಾತಲ್ಲ, ನಿನ್ನಿಂದ ಯಾರಿದಾರ ನನಗೆ ಗೊತ್ತು. ಬರ್ಲಿ, ನನ್ನ ಮಗನ ಮೊದಲು ನೋಡಿ ತೋರಿಸ್ತೀನಿ. ಬೇಡ ಸುಮ್ಮನಿರಮ್ಮ, ನಿಮ್ಮ ಅಪ್ಪಂದು ಯಾವಾಗಲೂ ಇದ್ದಿದ್ದೆ ತಾನೆ. ಸಮಾಧಾನ ಮಾಡ್ಕೊ. ಹಲೋ ಹಲೋ ಹೇಳು. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಮಾತಾಡೋ? ಅದೇ ನಮ್ ನೆಂಟಿದಾರಲ್ಲ ನಾರಾಯಣಾಚಾರ್, ಅವ್ರು ನಮ್ಮ ಮನೆಗೆ ಬಂದಿದ್ರು. ಏನಂತೆ? ಅದೇ ಪಲ್ಲವಿ ಮದ್ವೆ ವಿಷಯ ಮಾತಾಡಿ ನಿಮ್ ಮೇಲೆ ನನ್ ಮೇಲೆ ರೇಗಾಡ್ಕೊಂಡು ಕೂಗಾಡ್ಕೊಂಡು ಹೋದ್ರು. ಯಾಕೆ? ಪಲ್ಲವಿ ಮದ್ವೆ ವಿಷಯದಲ್ಲಿ ನಾವು ಪಿತೂರಿ ಮಾಡ್ತಿದೀವಂತೆ. ಹೌದಾ? ಸರಿ ಬಿಡು, ನಾನೇ ಹೋಗಿ ನಾರಾಯಣಾಚಾರ್ಯ ಮನೆಗೆ ಮಾತಾಡ್ತೀನಿ. ನೀ ತಲೆ ಕೆಡಿಸ್ಕೋಬೇಡ. ಸರಿ ರೀ, ಹುಷಾರು. ಓಕೆ. ನರೇಂದ್ರ. ಸರ್, ಏನು ಸರ್? ಆ ನಾರಾಯಣಾಚಾರ್ಯ ನಮ್ಮ ಮನೆ ಹತ್ರ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡೋದಂತೆ. ಯಾಕೆ ಸರ್? ಅದೇಪ್ಪ, ನಿನ್ನ ಮದುವೆಗೆ ನಾನು ಕುಮ್ಮಕ್ಕೆ ಕೊಡ್ತಿದ್ದೀನಿ ಅಂತ. ಈ ವಿಷಯನ ನೀ ಬೇರೆ ಯಾರಿಗಾರು ಹೇಳಿದ್ದ? ಸರ್, ನಿಮಗೆ ಪಲ್ಲವಿಗೆ ಬಿಟ್ಟರೆ ಈ ವಿಷಯ ಬೇರೆ ಯಾರಿಗೂ ಹೇಳಿಲ್ಲ ಸರ್. ಹಾಗಾದ್ರೆ ಮನೆಯಲ್ಲಿ ಏನೋ ಗಲಾಟೆ ಆಗಿದೆ ಅನಿಸುತ್ತೆ. ಹೆದರ್ಕೋಬೇಡ, ನೀ ಧೈರ್ಯವಾಗಿರೋ, ನಾನಿದ್ದೀನಿ. ಸರ್, ಏನೂ ತೊಂದರೆ ಆಗಲ್ಲ ಅಲ್ವಾ ಸರ್? ಏನು ತೊಂದರೆ ಆಗಲ್ಲ ಕಣಯ್ಯ, ನೀನು ಹೆದರ್ಕೋಬೇಡ. ಏನೇ ಸಮಸ್ಯೆ ಬಂದರೂ ನಾನು ಬಗೆಹರಿಸ್ತೀನಿ. ನಾನಿದ್ದೀನಿ, ನೀನು ಹೋಗಿ ಕೆಲಸ ಮಾಡು. ಗೋ. ಈ ನನ್ನ ಮಗ ಮಳ್ಳಂಗೆ ಮನೆ ಒಳಗೆ ಇಟ್ಕೊಂಡು ನಮ್ಮ ಹುಡುಗಿ ತಲೆನೇ ಕೆಡಿಸಿದ್ದಾನೆ. ಯಾವುದೋ ಕುಲ ಗೋತ್ರ ಇಲ್ದವ್ರಿಗೆಲ್ಲ ಮನೆ ಕೊಟ್ರೆ ಹೀಗೆ ಆಗೋದು. 6 ತಿಂಗಳಿಂದ ಮನೆ ಖಾಲಿ ಇಟ್ಕೊಂಡಿದ್ದೆ. ಯಾರಾದ್ರೂ ಒಳ್ಳೆಯವ್ರು ಬಂದು ಮನೆ ಕೊಡ್ಬೇಕು ಅಂದ್ಕೊಂಡಿದ್ದೆ. ಈ ದರಿದ್ರ ಬಂದು ಅಕ್ರಸುತ್ತಂತ ನನಗೆಲ್ಲ ಗೊತ್ತಿತ್ತು. ಇದಕ್ಕೆಲ್ಲ ಕಾರಣ ಆ ಗುರುರಾಜಾಚಾರ್ಯ. ಸಂಬಂಧಗಳನ್ನೆಲ್ಲ ನಂಬಿದ್ದಕ್ಕೆ ಸಂಬಂಧಗಳನ್ನೆಲ್ಲ ಮುರಿದಾಕ್ಬಿಟ್ಟ. ಈ ವಿಷಯ ಈಗಲೇ ಗೊತ್ತದ್ದು ಒಳ್ಳೇದೇ ಆಯ್ತು. ಏನಾದ್ರೂ ಈ ವಿಷಯ ಊರೆಲ್ಲ ಹರಡಿದ್ರೆ ನಾನು ಬದುಕಕ್ಕಾಗ್ತಿತ್ತ? ಫೋನ್ ಮಾಡ್ತೀನಿ. ಹಲೋ. ಹಾ ಹೇಳಿಪ್ಪ. ನೀನು ಬೇಗ ಮೈಸೂರು ಬಂದ್ಬಿಡಪ್ಪ. ಅಪ್ಪ, ವಿಷಯ ಏನು ಅಂತ ಹೇಳಿ? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗುತ್ತೆ. ನೀನ್ ಮೊದಲು ಮೈಸೂರು ಬಾ. ಸರಿಯಪ್ಪ, ಇಮಿಡಿಯೇಟ್ ಆಗಿ ಹೊರಟು ಬರ್ತೀನಿ. ಆಯ್ತು. ಬರ್ಲಿ, ಈ ಮಗನ್ನ ಇವತ್ತು ಒತ್ತು ಓಡಿಸ್ಬೇಕು ಮನೆಯಿಂದ. ನರೇಂದ್ರ, ಈ ಪ್ರೀತಿ ಅಂದರೆ ಮಾಡಕ್ಕೆ ಕೆಲಸನೂ ಇಲ್ಲದೆ, ಇರೋಕ್ಕೆ ಜಾಗನೂ ಇಲ್ಲದೆ, ಈ ಥರ ರಸ್ತೆಗೆ ತಂದು ನಿಲ್ಸೋದೆ ಪ್ರೀತಿ ಅನಿಸುತ್ತೆ. ರವೀಶ, ನಾನೇನು ಬೇಕು ಅಂತ ಮಾಡಿದ್ನೇನೋ? ಬೇಕು ಅಂತ ಯಾರು ಮಾಡಲ್ಲ ಕಣೋ. ಉರಿದೋದ್ಮೇಲೆ ಎಷ್ಟು ಸುಟ್ಟೋಗಿದೆ ಅಂತ ಗೊತ್ತಾಗೋದು. ಹೋಗಿ ಹೋಗಿ ಮನೇಲೇ ದೀಪಾವಳಿ ಹಬ್ಬ ಮಾಡಿದ್ಯಲ್ಲೋ. ನಾರಾಯಣಾಚಾರ್ಯ ಸುಮ್ಮನೆ ಇರ್ತಾರೇನೋ? ಆದರೆ ನಮ್ಮ ಪ್ರೀತಿ ವಿಚಾರ ಅವ್ರ ಅಪ್ಪನ್ಗೆ ಯಾರು ಹೇಳಿರ್ಬೋದು? ನಾವೆಂಗೋ ತಪ್ಪಿಸ್ಕೊಂಡ್ವಿ. ಪಾಪ ಆ ಪಲ್ಲವಿ ಗತಿ ಏನೋ. ನಂಗೂ ಅವಳದೇ ಚಿಂತೆ ಆಗಿದೆ ಕಣೋ. ಸತ್ಯ ಒಂದಿಸಲ್ಲ ಒಂದಿಸ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಂಗೆ ಏನು ಮಾಡಬೇಕು ಅಂತ ದಾರಿನೇ ತೋಚ್ತಾ ಇಲ್ಲ ಕಣೋ. ನೋಡು, ಈಗ ರಾತ್ರಿ ಲೇಟಾಗಿ ಹೋಗಿ ಮನೆ ಕಳೋಣ, ಬೆಳಿಗ್ಗೆ ಬೇಗ ಎದ್ದು ಹೊರಟ್ಬಿಡೋಣ. ನಾರಾಯಣಾಚಾರ್ಯಗೆ ಸಿಗದೇ ಇಲ್ಲ ನಾವು.
ಆ ನಾರಾಯಣಾಚಾರ್ಯ ಭಾರಿ ಕೋಪಿಷ್ಟ ಕಣೋ. ನಾವು ಬರೋದನ್ನೇ ಕಾಯ್ತಾ ಇದ್ರೆ. ನರೇಂದ್ರ, ಆಗೋದನ್ನ ಯಾರ ಕೈಲೂ ತಡೆಯೋಕ್ಕಾಗಲ್ಲ ಕಣೋ. ಹಂಗಂತ ನೀನು ಎದ್ರುಕೊಂಡು ಸುಮ್ಮನೆ ಇದ್ರೆ ಏನು ಪ್ರಯೋಜನವೂ ಇಲ್ಲ. ಬೆಳಗ್ಗೆನೆ ಬೇಗ ಎದ್ದು ಗುರುರಾಜಾಚಾರ್ಯನ ಮೀಟ್ ಮಾಡಿದ್ರೆ ಏನಾದ್ರು ಒಂದು ಪರಿಹಾರ ಕೊಡ್ತಾರೆ. ನೀನು ಹೇಳೋದು ಸರಿ, ಇನ್ನೊಂದು ಚೂರು ಲೇಟಾಗಿ ಹೋಗೋಣ. ಈಗಲೇ 10:30 11 ಗಂಟೆ ಆಗಿದೆ. ಹೋಗೋ ವರ್ಷ ಸರಿ ಹೋಗುತ್ತೆ. ನಡಿ ನಡಿ. ಅಪ್ಪ, ಏನೋ ಮಾತಾಡಬೇಕು ಅರ್ಜೆಂಟಾಗಿ ಹೊರಟು ಬಾ ಅಂತ ಹೇಳಿ ಸುಮ್ಮನೆ ಕೂತಿದ್ದೀರಲ್ಲ, ಏನು ವಿಷಯ ಅಂತ ಹೇಳಿ. ಹೇಗೆ ಹೇಳಪ್ಪ, ನಮ್ಮ ಪಲ್ಲವಿನು ನಮ್ಮ ಮನೇಲಿ ಬಾಡಿಗಿದ್ದಾನ ನರೇಂದ್ರ, ಇಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಈ ವಿಷಯ ಊರೆಲ್ಲ ನಿಧಾನವಾಗಿ ಹರಡ್ತಾ ಇದೆ. ಗೊತ್ತಿತ್ತು ಹೀಗೆ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಹೇಳಿದ್ದು ಬ್ಯಾಚುಲರ್ಸ್ಗೆ ಮನೆ ಕೊಡಬೇಡಿ ಅಂತ. ನೀವೆಲ್ಲ ನನ್ನ ಮಾತು ಕೇಳ್ತೀರಾ? ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಅಪ್ಪ. ನೀ ಹೂವನ್ನಿ, ಅವನನ್ನ ಸಿಗದು ತೋರಣ ಕಟ್ಬಿಡ್ತೀನಿ. ಬೇಡಪ್ಪ, ಬಟ್ಟೆ ಮುಳ್ಳು ಮೇಲೆ ಬಿದ್ದಿದೆ, ನಿಧಾನವಾಗಿ ತೆಗಿಬೇಕು. ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ರಘು ತಂಗಿ ಯಾವೊಂದು ಜೊತೆ ಓಡ್ ಹೋದ್ಲು ಅಂತ ಊರಿನ ಜನ ಎಲ್ಲ ಮಾತಾಡ್ಕೋತಾರೆ. ಅದನ್ನ ಕೇಳ್ಕೊಂಡು ಸಹಿಸ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಅಪ್ಪ. ಬಿಡಲ್ಲ, ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ರಘು, ನೀ ಸ್ವಲ್ಪ ಸಮಾಧಾನ ಮಾಡ್ಕೋಪ್ಪ. ರಘು, ನೀನ್ ಯಾಕೆ ಪಲ್ಲವಿ ಹತ್ರ ಸ್ವಲ್ಪ ಮಾತಾಡಬಾರ್ದು? ಅಪ್ಪ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಒಂದ್ಸಲ ಮಾತಾಡು, ತಪ್ಪೇನು? ಆಗೋಗ್ಲಿ, ಅದು ಆಗೋಗ್ಲಿ. ಪಲ್ಲವಿ, ಪಲ್ಲವಿ, ಏನಣ್ಣ? ನೀನು ಮಾಡಿದ್ದು ಸರಿನಾ? ನಾನೇನಣ್ಣ ತಪ್ಪು ಮಾಡಿದೆ? ಬಾಡ್ಗೆ ಬಂದಿರೋ ಜೊತೆ ಲವ್ ಮಾಡಿ ಅವನೊಂದು ಮದುವೆ ಮಾಡ್ಕೊಳಕ್ ಹೊರಟಿದ್ಯಲ್ಲ, ಇದು ಸರಿನಾ? ಸರಿನೇ, ಅವನು ಒಳ್ಳೆ ಹುಡುಗ, ನಾನೆಲ್ಲ ವಿಚಾರಿಸಿದ್ದೀನಿ. ಓಹೋ, ನಾವು ಮಾಡ್ಬೇಕಾಗಿದ್ದ ಕೆಲ್ಸನ ನೀನೇ ಮಾಡಿದ್ಯಾ? ಬೇಷ್. ಅದೇನ್ ತಪ್ಪಿನ ಕೆಲಸ ಅಲ್ವಲ್ಲ? ನಿನಗೆ ಅಪ್ಪ ಅಣ್ಣ ಇದಾರೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ಇದನ್ನೆಲ್ಲ ಅಪ್ಪನ ಹತ್ರ ಹೇಳಕ್ಕಾಗುತ್ತಾ? ಅಪ್ಪನ ಹತ್ರ ಬೇಡ, ನನ್ನ ಹತ್ರ ಮಾತಾಡ್ಬೋದಾಯ್ತಲ್ಲ. ನೀನ್ ಒಪ್ತೀಯ ಅನ್ನೋದೇನ್ ಗ್ಯಾರಂಟಿ? ಪಲ್ಲವಿ, ಅಲ್ಲಿ ಹಿಡ್ದು ಮಾತಾಡು. ನಿನಗಿಷ್ಟ ಬಂದಾಗ ಮಾತಾಡೋದಕ್ಕೆ ಇದು ನಿನ್ನ ಗಂಡನ ಮನೆ ಅಲ್ಲ. ಇಲ್ಲಿ ನಾವು ಹೇಳ್ದಾಗ ಕೇಳ್ಕೊಂಡು ನಾವು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ನೀನ್ ಎಷ್ಟೇ ಕಿರ್ಚಾಡಿದ್ರು ಅಷ್ಟೇ. ನಾನು ಹೀಗೆ ಮಾತಾಡೋದು. ನಾನು ಅವನ್ನೇ ಲವ್ ಮಾಡೋದು, ಅವನ್ನೇ ಮದ್ವೆ ಆಗೋದು. ಪಲ್ಲವಿ, ಹೆಣ್ಣು ಹದ್ದು ಬಸ್ತಲ್ಲಿರ್ಬೇಕು, ಮಿತಿ ಮೀರಬಾರ್ದು. ಅಪ್ಪ, ಇವಳಿಗೆ ಹೇಳಿ ಏನೋ ಪ್ರಯೋಜನ ಇಲ್ಲ. ಇದಕ್ಕೆ ನಾವೇ ಒಂದು ವ್ಯವಸ್ಥೆ ಮಾಡಬೇಕು. ಮಾಡೋಣ. ಯಾಕೆ ಎಲ್ಲ ಮೌನವಾಗಿ ಕೂತಿದ್ದೀರಿ? ಮಾತಾಡಿ. ಮಾತಾಡೋಕೆ ಏನು ಉಳಿದಿದೆ? ಎಲ್ರಿಗೂ ಗೊತ್ತಿರೋ ವಿಚಾರನೆ ಇದು. ನಮ್ಮ ಮನೆ ಗೌರವದ ವಿಷಯ. ಇವನ್ನ ಕರ್ಕೊಂಬಂದು ಸೇರಿಸಿರೋದು ನೀವೇ ತಾನೇ? ನೀವೇ ಏನಾದರೂ ಹೇಳಿ. ಮದ್ವೆ ಅಂತೂ ಸಾಧ್ಯನೇ ಇಲ್ಲ. ಏನಯ್ಯ, ಸುಮ್ಮನೆ ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ಬಿಟ್ಟಲ್ಲ. ಮನಸ್ಸು ಬಿಚ್ಚಿ ಮಾತಾಡಿ ಅವ್ರ ಮುಂದೆ. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಇವ್ರಿಗೆಲ್ಲ ಹೇಳು. ನಿನ್ನ ಅಭಿಪ್ರಾಯ ಏನಾದ್ರೂ ಏನು ಅಂತ ಹೇಳಯ್ಯ. ಮನೆಗೆ ಕೆಟ್ಟ ಹೆಸರು ತರ ನಾನೇನು ಮಾಡಿಲ್ಲ. ಗೆಟ್ಟವಳೆ ನಿನ್ನ. ಕೂತ್ಕೋ, ಕೂತ್ಕೋ. ಸಮಾಧಾನ. ನಾರಾಯಣ, ಸ್ವಲ್ಪ ಸಮಾಧಾನವಾಗಿರಯ್ಯ. ಮನೆಗೆ ಬಾಡಿಗೆ ಬಂದವನ ಹತ್ರ ಲವ್ ಅಂತೆ ಲವ್. ನಾಚಿಕೆ ಆಗಲ್ಲ ನಿನ್ಗೆ? ಇದು ತಪ್ಪಲ್ವಾ? ನಾನೇನು ತಪ್ಪು ಮಾಡಿಲ್ಲ. ನಾನು ಅವನ್ನೇ ಮದ್ವೆ ಆಗೋದು. ಅದು ಈ ಜೀವನದಲ್ಲಿ ಸಾಧ್ಯ ಇಲ್ಲ. ನಾರಾಯಣ, ಈಗ ಸ್ವಲ್ಪ ಸಮಾಧಾನವಾಗಿರಿ ನೀವು ಅಪ್ಪ ಮಗ. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಮದ್ವೆ ಸಾಧ್ಯ ಇಲ್ಲ. ನರೇಂದ್ರ, ಏನಾದ್ರು ಮಾತಾಡು. ಇಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಏನು ಮಾಡಕ್ಕಾಗಲ್ವಾ? ಯಾರು ಒಪ್ಪಿದ್ರು ಸರಿ, ಅವ್ರ ಮಾತ್ರ ಈ ಮದುವೆ ಖಂಡಿತ ಒಪ್ಪಲ್ಲ. ಏ ನಾರಾಯಣ, ನೀನು ಸ್ವಲ್ಪ ಸುಮ್ಮನೆ ಇರಯ್ಯ. ನಾವಿಲ್ಲೆಲ್ಲ ಸೇರಿರೋದು ಜಗಳ ಆಡೋದಕ್ಕಲ್ಲ, ಒಂದು ತೀರ್ಮಾನಕ್ಕೆ ಬರೋದಕ್ಕೆ. ಅವನು ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡು.
ಅವನ ಮನಸ್ಸಲ್ಲಿ ಏನು ಅಭಿಪ್ರಾಯ ಇದೆ ಅನ್ನೋದನ್ನ ಕೇಳೋಣ. ಇರು ನರೇಂದ್ರ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಇವ್ರ ಮುಂದೆ ಮನಸ್ಸು ಬಿಚ್ಚಿ ಹೇಳಯ್ಯ. ಏನು ಮನೆ ಮಚ್ಚಬೇಡ, ನಾನಿದ್ದೀನಿ, ಹೇಳೋದು ಹೆದರ್ಕೋಬೇಡ, ಹೇಳು. ಅವನ್ ಏನ್ ಹೇಳಿದ್ರು ಅಷ್ಟೇ, ಈ ಮದ್ವೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾವುದೋ ಭಿಕಾರಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ಕೊಡೋದ? ನಮ್ಮ ಮನೆತನ ಎಂಥದ್ದು, ನಮ್ಮ ಮನೆ ಗೌರವ ಎಂಥದ್ದು ನಿಮಗೆ ಗೊತ್ತು ತಾನೆ. ಕುಲ ಗೋತ್ರ ಗೊತ್ತಿದ್ದವನ್ಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ಕೊಡು ಅಂತ ಹೇಳ್ತಾ ಇದ್ದೀರಾ? ಇದು ಯಾವ ನ್ಯಾಯ, ಯಾವ ನ್ಯಾಯ? ರಘು, ನೀವು ಸ್ವಲ್ಪ ಸಮಾಧಾನವಾಗಿರು, ಬಾಯಿಗೆ ಬಂದಾಗೆಲ್ಲ ಕೂಗಾಡಬೇಡ. ನೋಡು, ಅವನ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ನಾನು ಕೇಳ್ತೀನಿ, ಒಂದು ಅವಕಾಶ ಕೊಡು. ನರೇಂದ್ರ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವ್ರೆಲ್ಲರೂ ಮುಂದೆ ಮನಸ್ಸು ಬಿಚ್ಚಿ ಹೇಳು. ಹೇ ಹೇಳಯ್ಯ, ನೀನು ಗಂಡ್ಸಲ್ವಾ? ಅವತ್ತು ಹೇಳ್ದೆ ನಾನು ದೊಡ್ಡ ಗಂಡಸು, ನನಗೆ ಧೈರ್ಯ ಇದೆ, ನನ್ನ ಮನಸ್ಸಲ್ಲಿ ಏನೇನೋ ಇದೆ ಅದೆಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ ಅಂದೆ. ಹೇಳೀಗ. ಹೇಳು. ನರೇಂದ್ರ, ಹೇಳಪ್ಪ. ನರೇಂದ್ರ ಪ್ಲೀಸ್ ಏನಾದರೂ ಹೇಳು. ನೀನೇ ಹಿಂಗಿದ್ರೆ ಹೆಂಗೋ? ನಮ್ಮ ಪ್ರೀತಿ ಬಗ್ಗೆ ಯಾರು ನಿರ್ಧಾರ ತಗೊಳ್ತಾರೆ? ಪ್ಲೀಸ್ ಹೇಳು. ಅಯ್ಯೋ ದೇವ್ರೆ, ನನ್ನ ಪ್ರೀತಿನೇ ಹಾಳಾಗೋಯ್ತು. ಈಗ ನಾನು ಎದುರಿದ್ರೆ ನನ್ನ ಜೀವನನೂ ಹಾಳಾಗುತ್ತೆ. ನನ್ನ ಬದುಕಿನ ದಾರಿನ ನಾನೇ ರೂಪಿಸ್ಕೋಬೇಕು. ಸಾಧಾರಣ ಧೈರ್ಯನೇ ಇಲ್ದಿರೋ ಒಬ್ಬ ಗಂಡಸು ಈಗಿನ ಸಮಾಜದಲ್ಲಿ ಏನು ತಾನೇ ಮಾಡೋದಿಕ್ಕೆ ಸಾಧ್ಯ? ಈ ಸಂದರ್ಭದಲ್ಲಿ ನಾನು ತಗೊಳ್ಳೋ ನಿರ್ಧಾರ ಸರಿ ಇಲ್ಲ ಅಂದರೆ ಈ ಕಡೆ ತಂದೆ ತಾಯಿನೂ ದೂರ ಆಗ್ತಾರೆ, ಆ ಕಡೆ ಒಳ್ಳೆ ಗಂಡನೂ ಸಿಗಲ್ಲ. ನನ್ನ ಬಾಳನ್ನು ನಾನೇ ಹಾಳು ಮಾಡ್ಕೊಂಡಂಗಾಗುತ್ತೆ. ಹೆಣ್ಮಕ್ಳು ಇಂಥ ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು. ನಾನೀಗ ತಗೊಳ್ಳೋ ನಿರ್ಧಾರ ಈ ದೇಶದ ಹೆಣ್ಮಕ್ಳಿಗೆ ಒಂದು ಸಂದೇಶ ಆಗಿರಬೇಕು. ನರೇಂದ್ರ, ನಾನು ನಿಮ್ಮಿಂದ ಬಯಸಿದ್ದು ಹೇಡಿತನ ಅಲ್ಲ. ನಿಮ್ಮಂಥ ಪುಕ್ಲನ್ ಮದುವೆ ಆಗಬೇಕು ಅಂದ್ಕೊಂಡಲ್ಲ, ಅದೇ ನನ್ನ ತಪ್ಪು. ನನಗೆ ಬೇಕಾಗಿರೋದು ರಕ್ಷಣೆ. ಅದೇ ನಿನ್ನಿಂದ ಕೊಡೋಕ್ಕಾಗಿಲ್ಲ ಅಂದರೆ ನಿನ್ನ ಮದುವೆ ಆಗ್ತಾನೆ ಏನು ಪ್ರಯೋಜನ? ಒಂದು ಹೆಣ್ಣಿಗೆ ಬೇಕಾಗಿರೋದು ಧೈರ್ಯವಂತ ಗಂಡಸು. ಆ ಧೈರ್ಯನೇ ನಿನ್ನ ಹತ್ರ ಇಲ್ಲ. ಹಾಗಾದರೆ ನನ್ನಿಂದ ಮದುವೆ ಆಗ್ತಾನೆ ಏನು ಪ್ರಯೋಜನ? ನಾನು ನಿರ್ಧಾರ ಮಾಡಿದ್ದೀನಿ, ನಾನು ನಿನ್ನ ಮದುವೆ ಆಗಲ್ಲ. ಅಣ್ಣ, ನೀವು ನನ್ನ ಮದುವೆ ಬಗ್ಗೆ ಚಿಂತೆ ಮಾಡಬೇಡಿ. ಕಣ್ಣಿಗೆ ಕಾಣೋನೇ ಹಿಂಗೆ ಅಂದರೆ ಕಣ್ಣಿಗೆ ಕಾಣ್ದಿರೋರನ್ನ ಕಟ್ಕೊಂಡ್ರೆ ನನಗೇನು ಮಾಡ್ಬೇಕು ಹೇಳಿ? ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನು ಸ್ವತಂತ್ರವಾಗಬೇಕು. ಆಮೇಲೆ ಬದುಕು, ಭವಿಷ್ಯ. ಪಲ್ಲವಿ, ನೀನು ಧೈರ್ಯನ ನಾನು ಮೆಚ್ಚಿದೆ ಅಮ್ಮ. ಇವನು ಇದ್ದಾನೆ, ತನ್ನ ಪ್ರೀತಿನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ದಿರೋ ಹೇಳಿ. ಪಲ್ಲವಿ, ನಿನಗೆ ನಿಮ್ಮ ತಂದೆ ನಿಮ್ಮ ತಾಯಿ ಜೊತೆ ಇರೋಕೆ ಇಷ್ಟ ಇಲ್ಲ ಅಂದರೆ ನೀನು ನಮ್ಮನೇಲಿರ್ಬೋದು. ನೀನು ನನ್ನ ಮಗಳಿದ್ದಾಗಮ್ಮ. ಅವಳೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಪಲ್ಲವಿ, ನಿನ್ನ ಬದುಕನ್ನ, ನಿನ್ನ ಭವಿಷ್ಯನ ನೀನೇ ರೂಪಿಸ್ಕೊ. ನಿನ್ನ ಮಾತು ಕೇಳಿದ್ಮೇಲೆ ನೀನೇನು, ನಿನ್ನ ಮನಸ್ಥಿತಿ ಏನು ಅಂತ ನನಗರ್ಥ ಆಯ್ತು. ನೀನು ಏನು ಸಾಧನೆ ಮಾಡಬೇಕು ಅಂತಿದ್ಯೋ ಅದನ್ನ ಈ ಮನೇಲಿ ಇದ್ಕೊಂಡೇ ಮಾಡು. ನೀನು ಈ ಮನೆ ನಂದಾದೀಪ. ನೀನು ನಗ್ತಾ ಇದ್ರೆ ಇಡೀ ಮನೆನೇ ನಗ್ತಾ ಇರುತ್ತೆ. ನನ್ನ ಜೊತೆ ಸೇರಿಕೊಂಡು ಅಪ್ಪನೂ ನಿನಗೆ ಬಾಯಿಗೆ ಬಂದಾಗ ಬೈದ್ಬಿಟ್ರು. ನಮ್ಮಿಬ್ಬರ ಕಡೆಯಿಂದನೂ ಸಾರಿ. ನರೇಂದ್ರ, ನಿನಗೆ ಅನುಕೂಲ ಆದಾಗ ಮನೆ ಖಾಲಿ ಮಾಡ್ಬೋದಪ್ಪ. ನಮ್ದೇನು ಅಭ್ಯಂತರ ಇಲ್ಲ. ಇನ್ನೆಷ್ಟು ದಿನ ಬೇಕು ಅಷ್ಟು ದಿನ ಇರ್ಬೋದಪ್ಪ. ಹೋಗು. ನಾರಾಯಣ,